ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರಗಳು, ಹಾಗೆ ಗುರೂಜಿಯವರಿಗೂ ನನ್ನ ವಂದನೆಗಳು. ಈ ದಿನ 25 ಆಗಸ್ಟ್ 2025. ನಾವು ಈಗಾಗಲೇ 16 ಆಗಸ್ಟ್ 2025ರಂದು ಈ ಧ್ಯಾನ ಮತ್ತು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ಮಹಾವತಾರ್ ಫೌಂಡೇಶನ್ ನಡೆಸ್ತಾ ಇದೆ. ಇದರ ಮೊದಲನೆಯ ಮಂಡಲವನ್ನು 41 ದಿನಗಳ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮುಗಿಸಿದ್ದೇವೆ. ಈ ದಿನ 25/8/2025ರಂದು ನಾವು 41 ದಿನಗಳ 2ನೇ ಮಂಡಲದ ಮಹಾವತಾರ್ ಸಂಸ್ಥೆ ವತಿಯಿಂದ ನಡೆಯತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಂದಿನಂತೆ ಧ್ಯಾನ ಮತ್ತು ಜ್ಞಾನವನ್ನು ನಾವು ಇಲ್ಲಿ ಪಡ್ಕೊಳ್ತಾ ಇದ್ದೇವೆ. ಆದರೆ ಒಂದು ಸಣ್ಣ ಬದಲಾವಣೆಯನ್ನು ಮಾಡಲಾಗಿದೆ. ಇಲ್ಲಿ ಫಸ್ಟ್ ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ಆ ನಂತರ ಧ್ಯಾನವನ್ನು ಮಾಡತಕ್ಕಂಥದ್ದು. ಪ್ರಥಮವಾಗಿ ನಾನು ಈ ನಮ್ಮ ಕಾರ್ಯಕ್ರಮದಲ್ಲಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈ ಒಂದು ಆನಾಪಾನಸತಿ ಧ್ಯಾನದ ಪರಿಕಲ್ಪನೆಯನ್ನು ನಮಗೆ ತಂದು ಕೊಟ್ಟಿರತಕ್ಕಂತಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಆನಾಪಾನಸತಿ ಧ್ಯಾನ ಜೊತೆಗೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮವನ್ನು ನಮ್ಗೆಲ್ಲರಿಗೂ ಸಹ ಒದಗಿಸಿಕೊಡ್ಲಿಕ್ಕೆ ಮಹಾವತಾರ ಸಂಸ್ಥೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇದರ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗರು ನನ್ನ ಪ್ರಣಾಮವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಪ್ರಾರಂಭ ಮಾಡೋಣ ಅಂತ ಹೇಳಿ ನಾನು ವಿಶೇಷವಾಗಿ ಗುರುಗಳು ರಂಗನಾಥ್ ಜಿಯವರ ಆಶೀರ್ವಾದವನ್ನು ಸಹ ಕೋರ್ತಾ ಇದ್ದೇನೆ. ಇವತ್ತು ನಾವು ಪ್ರಥಮವಾಗಿ ಜ್ಞಾನ ಹಂಚಿಕೆ ಅಂತ ಹೇಳಿದ್ದೇನೆ. ಈ ಜ್ಞಾನ ಹಂಚಿಕೆ ಅಂದರೆ ಈ ನಮ್ಮ ಒಂದು ಮೊದಲನೆಯ ದಿನವೇ ನಾವು ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ನಾನು ಏನು ಹೇಳಿದೆ, ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ನಮಗೆ ಅಥವಾ ಈ ಧ್ಯಾನದಲ್ಲಿ ನಾವು ಯಾರು, ನಾವು ಯಾಕಿದ್ದೇವೆ ಅಥವಾ ಇಷ್ಟೆಲ್ಲ ಯಾಕೆ ಬೇಕು ಅಂತ ಹೇಳತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರಥಮವಾಗಿ ನೋಡತಕ್ಕಂಥದ್ದು. ಇದರಲ್ಲಿ ಈ ಧ್ಯಾನದ ವಿಜ್ಞಾನ ಯಾಕೆ ಬೇಕು ಇದನ್ನು ತಿಳ್ಕೊಂಡ್ರೆ ನಾವು ನಿಜವಾಗ್ಲೂ ಸಂಪೂರ್ಣವಾದ ನಮ್ಮ ಒಂದು ಆತ್ಮ ಶೋಧನೆಯನ್ನು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಬಗ್ಗೆ ಧ್ಯಾನ ಹಂಚಿಕೆಯನ್ನು ಮಾಡಲಿಕ್ಕೆ ನಮ್ಮ ಗುರುಗಳಾದ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್ ನಮ್ಮೊಂದಿಗಿದ್ದಾರೆ. ಇವರು ಕೇವಲ ಇಲ್ಲಿ ಸ್ವಾಧ್ಯಾಯವನ್ನು ಮಾಡೋದು ಮಾತ್ರ ಅಲ್ಲ, ಪ್ರತಿದಿನ ನಾನು ಹಿಂದಿನ ಮಂಡಲದಲ್ಲೂ ಹೇಳಿದೆ, ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಮಾತ್ರ ಹಾಜರಾಗುವುದಲ್ಲ, ಬೆಳಿಗ್ಗೆ 5 ಗಂಟೆಯಿಂದ ನೀವು ಹಾಜರಾದಂಥ ಪಕ್ಷದಲ್ಲಿ ಸಾಕಷ್ಟು ಒಂದು ಜ್ಞಾನಾರ್ಜನೆಯನ್ನು ಮಾತ್ರ ಅಲ್ಲ, ಯೋಗ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ವಿಶೇಷವಾಗಿ ನಾವು ನಮ್ಮ ಒಂದು ಶರೀರದಲ್ಲಿ ಏನು ನಾವು ಆಸ್ಪತ್ರೆ ನಮ್ಮ ಶರೀರದಲ್ಲೇ ಇದೆ, ನಮಗೆ ಸಾಕಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳತಕ್ಕಂತಹ ವಿದ್ಯೆಯನ್ನು ಸಹ ನಮ್ಮ ರಂಗನಾಥ್ ಸರ್ ನಮಗೆ ತುಂಬ ಚೆನ್ನಾಗಿ ಸರಳವಾಗಿ ನಮಗೆ ಮನ ಮುಟ್ಟುವಂತ ಹೇಳ್ತಾರೆ. ಇದಕ್ಕೆ ಸಹ ಪ್ರತಿಯೊಬ್ಬರು ಸಹ ಬೆಳಗಿನ ಕಾರ್ಯಕ್ರಮಕ್ಕೆ ಹಾಜರಾಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಇಂತಹ ಗುರುಗಳು ನಮಗೆ ಸಿಕ್ಕಿರತಕ್ಕಂಥದ್ದು ನಮ್ಮ ಒಂದು ಪುಣ್ಯ. ಇವರನ್ನ ಈ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಈ ಸ್ವಾಧ್ಯಾಯವನ್ನು ನೀಡಲಿಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಇವತ್ತು ಮೊದಲನೇ ದಿನವಾದ ಕಾರಣ ಸರ್ ತಾವೊಂದು ಹಿತನುಡಿಯನ್ನ ಹೇಳಿ ನಮ್ಮ ಎಲ್ಲರಿಗೂ ಸಹ ಜ್ಞಾನಾರ್ಜನೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಸರ್. ಧನ್ಯವಾದಗಳು 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 ಸರ್. ರೈಟ್, ಜಸ್ಟ್ ಸೆಕೆಂಡ್. ಸೌಂಡ್ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಾ ಇದೆ. ಓಕೆ, ರೈಟ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ಶುಭ ಸಾಯಂಕಾಲ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವ್ರಿಗೂ ಮತ್ತೆ ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಹಾವತಾರ್ ಬಾಬಾಜಿ ಅವ್ರಿಗೂ ಪ್ರತ್ಯೇಕ ನಮನ ಸಲ್ಲಿಸ್ತಾ ಇದನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. My dear friends, my dear masters, my dear gods,
ಅದ್ಭುತವಾದ ಈ ಸುಂದರವಾದ 2ನೇ ಬ್ಯಾಚ್ ಇವತ್ತಿಂದ ಶುರು ಆಗ್ತಾ ಇದೆ. ಈಗಾಗಲೇ ಮೊದಲನೇ ಬ್ಯಾಚ್ ಅದ್ಭುತವಾದ ರೀತಿಯಲ್ಲಿ 41 ದಿನಗಳ ಕಾರ್ಯಕ್ರಮ ಸಂಪನ್ನಗೊಳಿಸಿಕೊಂಡಿದ್ದೀವಿ. ಅದರಿಂದ ಅನೇಕ ಮಾಸ್ಟರ್ಸ್ ಅದ್ಭುತವಾದ ಜ್ಞಾನವನ್ನು ಹಂಚಿದ್ದಾರೆ. ನಾವೆಲ್ಲರೂ ಅದ್ಭುತ ಜ್ಞಾನವನ್ನು ಸ್ವೀಕಾರ ಮಾಡಿದ್ದೀವಿ. ಆದ್ದರಿಂದ ನಮ್ಮಲ್ಲಿ ಎಷ್ಟೋ ಬದಲಾವಣೆ ಅಂತೂ ಕಂಡುಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಈ 2ನೇ ಬ್ಯಾಚ್ ಕಾರ್ಯಕ್ರಮ ಖಂಡಿತ ತಪ್ಪದೆ ಪ್ರತಿಯೊಬ್ಬರು ಭಾಗವಹಿಸಿ, ಪ್ರತಿದಿನ ಭಾಗವಹಿಸಿ. ಒಂದು ದಿವಸ ಬರೋದು, ಇನ್ನೊಂದು ದಿವಸ ಆಬ್ಸೆಂಟ್ ಆಗೋದು ಅದು ಮಾಡಬಾರ್ದು. ಯಾಕಂದರೆ ಇದರಿಂದ ಫಲಿತ ಅನಂತ, ಅದ್ಭುತವಾದ ಅನಂತವಾದ ಫಲಿತ ನಿಮ್ಮ ಸ್ವಂತವಾಗತ್ತೆ. ಅದಕ್ಕೆ ಯಾವುದೇ ದಿವಸ ತಪ್ಪದೆ ಭಾಗವಹಿಸಿ. ಅದ್ಭುತವಾದ ಆಳವಾದ ಧ್ಯಾನ ಇಲ್ಲಿ ಹಂಚಿಕೆ ಆಗ್ತಾ ಇರ್ತದೆ. ಸೀನಿಯರ್ ಮಾಸ್ಟರ್ಸ್ ಪ್ರತಿಯೊಂದು ದಿವಸ ಬರ್ತಾರೆ, ಮತ್ತೆ ತಜ್ಞರು, ಸೈಂಟಿಸ್ಟ್ಗಳು ಬರ್ತಾರೆ. ಆ ರೀತಿಯಲ್ಲಿ ಮಿತ್ರರೇ, ಈ ಕಾರ್ಯಕ್ರಮ 40 ದಿನಗಳ ಕಾರ್ಯಕ್ರಮ. ಅದ್ಭುತವಾದ ರೀತಿಯಲ್ಲಿ ಅನೇಕ ಅಂಶಗಳನ್ನು ಕ್ರೋಢೀಕರಿಸಿಕೊಂಡು, ಒಂದು ಅಂಶ ಅಲ್ಲ, ಧ್ಯಾನ, ಜ್ಞಾನ, ಆರೋಗ್ಯ, ಆಹಾರ, ಅದೇ ರೀತಿಯಲ್ಲಿ ಅನೇಕ ಅನುಭವಗಳು, ಅನೇಕ ಚಿಕಿತ್ಸೆಗಳು, 1-2 ಅಲ್ಲ. ಇದರಲ್ಲಿ ನಾವು ಯಾವುದು ಇಲ್ಲದೆ ಅಂತ ಸಮಸ್ಯೆ ಇಲ್ಲ, ಪ್ರತಿಯೊಂದು ಇದರಲ್ಲಿ ಒದಗಿಸಿದ್ವಿ. ದಯವಿಟ್ಟು ಎಲ್ಲರೂ ಇದನ್ನು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೆ ಮತ್ತೊಂದು ಸಾರಿ ಸ್ವಾಗತ ಕೊಡ್ತಾ ಇದ್ವಿ. ಇನ್ನೊಂದು, ಈ ಕಾರ್ಯಕ್ರಮ ಈಗಾಗಲೇ ಇಲ್ಲಿರುವಂಥ ಅನೇಕ ಮಾಸ್ಟರ್ಸ್ ಈಗಾಗಲೇ ಅಟೆಂಡ್ ಆಗಿರ್ತಾರೆ, ಹೊಸವರು ಬಂದಿರ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇ ದಿವಸ ಧ್ಯಾನ ಅಂದರೆ ಏನು, ಯಾಕೆ ಮಾಡಬೇಕು, ಧ್ಯಾನದ ಅವಶ್ಯಕತೆ ಏನು ಸ್ವಲ್ಪ ತಿಳ್ಕೊಂಡು ತದನಂತರ ಧ್ಯಾನ ಮಾಡಿಸಿ ಇವತ್ತಿನ ಕಾರ್ಯಕ್ರಮ ನಾವು ಸಂಪನ್ನಗೊಳಿಸ್ತೀವಿ. ತದನಂತರ ನಾಳೆಯಿಂದ ಇನ್ನು ಧ್ಯಾನ ಬೇಸಿಕ್ಸ್ ಏನು ಬರೋದಿಲ್ಲ, ಎಲ್ಲ ನೆಕ್ಸ್ಟ್ ಸಬ್ಜೆಕ್ಟು, ಸ್ವಲ್ಪ ಹೈಯರ್ ಸಬ್ಜೆಕ್ಟ್ಸ್ ಹೋಗ್ತಾ ನಿಧಾನವಾಗಿ ಹಂತವಾಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಮೊದಲನೇ ದಿವಸ ಅದಕ್ಕೋಸ್ಕರ ಹೊಸಬ್ರಿಗೋಸ್ಕರನೂ ಈ ಧ್ಯಾನ ಅಂದರೆ ಏನು, ಯಾಕೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಇಷ್ಟು ಮಾತ್ರ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಧ್ಯಾನ ಅನ್ನೋದು ಒಂದು ಅದ್ಭುತವಾದ ಎರಡು ಅಕ್ಷರ ಒಂದು ಪದ ಅಂತ ಹೇಳ್ಬೋದು, ಧ್ಯಾನ ಅಷ್ಟೇ. ಆದರೆ ಧಿ ಪ್ಲಸ್ ಯಾನ ಅನ್ನೋ ರೀತಿಯಲ್ಲಿ ಅದು ಬಂದಿತ್ತು. ಧಿ ಪ್ಲಸ್ ಯಾನ. ಧಿ ಅಂದರೆ ಏನು? ಧಿ ಅಂದರೆ ಒಂದು ರೀತಿಯಲ್ಲಿ ಬುದ್ಧಿ ಅಂತ ಕರಿತೀವಿ, ಇನ್ನೊಂದು ರೀತಿಯಲ್ಲಿ ನಾವು ಸೂಕ್ಷ್ಮ ಶರೀರ ಸಮುದಾಯ ಅಂತ ಕರಿತೀವಿ. ಅಂದರೆ ನಾವು ಒಂದು ಮೇಲ್ನೋಟಕ್ಕೆ ನೋಡೋಂಥ ಒಂದು ಫಿಸಿಕಲ್ ಬಾಡಿ ಮಾತ್ರ ಅಲ್ಲ ನಾವು, ಅರ್ಥ ಆಯ್ತಾ? ನಾವು ಈ ಫಿಸಿಕಲ್ ಬಾಡಿ ಅಂದರೆ ಈ ಭೌತಿಕ ಶರೀರ ಮಾತ್ರ ಅಲ್ಲ. ಮತ್ತೆ ನಾನು ಯಾರು ಅಂದರೆ, ಈ ಭೌತಿಕ ದೇಹ ಯಾವ ರೀತಿಯಲ್ಲಿ ನೋಡ್ತಾ ಇದೀವೋ, ಯಾವ ರೀತಿಯಲ್ಲಿ ವಾಸ್ತವ ಅಂತ ನಂಬುತ್ತಾ ಇದೀವೋ, ಅದೇ ರೀತಿಯಲ್ಲಿ ನಮ್ಮಲ್ಲಿರುವಂಥ ಸೂಕ್ಷ್ಮ ಶರೀರಗಳು ಅದೇ ರೀತಿಯಲ್ಲಿ ಇದೆ. ಆದರೆ ಕಣ್ಣಿಗದು ಕಾಣಿಸೋದಿಲ್ಲ, ಆಯ್ತಾ? ಯಾವುದು ಕಣ್ಣು ಕಾಣಿಸಲ್ಲೋ ಅದು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಉದಾಹರಣೆಗೆ ಮೊಬೈಲ್ ವರ್ಕ್ ಆಗ್ತಾ ಇದೆ, ಮೊಬೈಲ್ ವೇವ್ಸ್ ಬರ್ತವೆ ಹೋಗ್ತವೆ, ಆ ವೇವ್ಸ್ ನಮ್ಗೆ ಕಾಣಿಸ್ತಾ ಇಲ್ಲ, ಮೊಬೈಲ್ ಮಾತ್ರ ವರ್ಕ್ ಆಗ್ತದೆ. ಯಾವ ರೀತಿಯಲ್ಲಿ? ಮತ್ತೆ ಆ ತರಂಗಗಳು ಇಲ್ಲ, ತರಂಗಗಳಿದೆ, ಯಾಕಂದರೆ ಮೊಬೈಲ್ ವರ್ಕ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಸಹ ಜೀವನ ಮಾಡ್ತಾ ಇದೀವಿ ಅಂದರೆ ದೇಹ ಒಂದೇ ಅಲ್ಲ ಇಲ್ಲಿ, ಅಲ್ವಾ? ಈಗ ಜಂತುಗಳಿದೆ, ಜಂತುಗೆ ದೇಹ ಇದೆ, ಅದಕ್ಕೂ ಒಂದು ಸಣ್ಣ ಮನಸ್ಸು ಕೊಟ್ಟಿದ್ದಾರೆ ಭಗವಂತ, ಅಂದರೆ ಸೃಷ್ಟಿಕರ್ತ. ಆ ಸಣ್ಣ ಮನಸ್ಸಲ್ಲೇ ಜೀವಿಸ್ತದೆ ಅದು. ಆ ಮನಸ್ಸು ಅನ್ನೋದು ಅಲ್ಲಿ ಯಾವುದೇ ಸ್ವೇಚ್ಛೆ ಇಲ್ಲ, ವಿಲ್ ಪವರ್ ಅಂತ ಹೇಳ್ತೀವಿ, ಆ ವಿಲ್ ಪವರ್ ಅಂತ ಅದು ಕೊಟ್ಟಿಲ್ಲ. ಒಂದು ಲಿಮಿಟೆಡ್ ಮೈಂಡ್, ಪರಿಮಿತ ಮನಸ್ಸು. ನಿದ್ದೆ ಮಾಡಬೇಕು, ಆಹಾರ ತಿನ್ನಬೇಕು, ಸಂತಾನೋತ್ಪತ್ತಿ ಮಾಡಬೇಕು, ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡಬೇಕು, ಇಷ್ಟೇ ಅಲ್ವಾ? ಅದಕ್ಕೆ ಯಾವುದೇ ರೀತಿಯಲ್ಲಿ ಏನಂತ ಹೇಳ್ತಾರೆ, ಸ್ವೇಚ್ಛೆ ಅಂತ ಕೊಟ್ಟಿಲ್ಲ. ಅಂದರೆ ಮನಸ್ಸು, ಬುದ್ಧಿ ಇವೆಲ್ಲ, ಮನಸ್ಸನ್ನೋದು ಇದೆ ಪರಿಮಿತ ರೀತಿ, ದಟ್ಸ್ ಕಾಲ್ಡ್ ಇನ್ಸ್ಟಿಂಕ್ಟ್, ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಕರಿತೀವಿ ನಾವು. ಅದೇ ಮಾನವನಿಗೆ ಏನು ಕೊಟ್ಟಿದ್ದಾನೆ? ಮನಸ್ಸು ವಿಶಾಲವಾಗಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಅಲ್ವಾ? ಮತ್ತೆ ಆತ್ಮ ಅಂತ ಕರಿತೀವಿ. ಆತ್ಮ ಅಂತ ನಮಗೆ ಗೋಚರಕ್ಕಾಗಲ್ಲ, ಅದು ನಿಧಾನವಾಗಿ ನಿಮ್ಗೆ ಅರ್ಥ ಆಗತ್ತೆ. ಈ ಕ್ಲಾಸಸ್ ಅಟೆಂಡ್ ಆಗ್ತಾ ದಿನ ಈ ಪ್ರಾಕ್ಟೀಸ್ ಮಾಡುತ್ತಾ ಧ್ಯಾನ ಮಾಡ್ತಾ ಹೋದರೆ ಏನದು ಆತ್ಮ, ಏನು ಒಳಗಡೆ ಇರೋದು, ಆ ಪದಾರ್ಥ ಏನು, ಅದರ ಅನುಭವ ಏನು ಅಂತ ನಿಮಗೆ ಸ್ವಲ್ಪ ಅರ್ಥ ಆಗ್ತಾ ಬರ್ತದೆ. ಅನುಭವ ಬರಬೇಕು,
ಅರ್ಥ ಆಗೋದು ಅಂದ್ರೆ ಅನುಭವಕ್ಕೆ ಬಂದ್ರೇನೆ ಅರ್ಥ ಆಗೋದು. ಅದು ನಿಧಾನವಾಗಿ ನೋಡೋಣ. ಅಂದ್ರೆ ಈ ಜಂತುಗಳಿಗೂ ನಮಗೆ ತೇಡ ಏನಂದ್ರೆ, ಪ್ರಧಾನವಾಗಿ ನಮಗೆ ಇಲ್ಲಿ ಫ್ರೀಡಮ್ ಕೊಟ್ಟಿದ್ದಾರೆ, ವಿಲ್ ಪವರ್ ಕೊಟ್ಟಿದ್ದಾರೆ. ವಿಲ್ ಪವರ್ ಕೊಟ್ಟಿದ್ದಕ್ಕೋಸ್ಕರ ನಾನು ಏನು ಬೇಕಂದ್ರೆ ಅದು ಮಾಡಂಗಿಲ್ಲ. ಮಾಡಿದರೆ ಕರ್ಮ ಸಿದ್ಧಾಂತ ಅಂತ ಮತ್ತೆ ಪಕ್ಕದಲ್ಲಿ ಒಂದು ರೆಡಿಯಾಗಿರ್ತದೆ. ಅರ್ಥ ಆಯ್ತಾ? ಸೊ ವಿಲ್ ಪವರ್ ಸ್ವೇಚ್ಛಾ ಕೊಟ್ಟಿದ್ದಾರೆ, ವಿಲ್ ಪವರ್ ಕೊಟ್ಟಿದ್ದಾರೆ ಅಂತ ನಾವು ಏನಂದ್ರೆ ಅದು ಮಾಡಂಗಿಲ್ಲ. ಕರ್ಮ ಸಿದ್ಧಾಂತ ಅನ್ವಯಿಸ್ತದೆ ಜಂತುಗಳಿಗೆ, ವೃಕ್ಷಗಳಿಗೆ, ಸಸ್ಯಗಳಿಗೆ. ಅಂದರೆ ಇದಕ್ಕೆಲ್ಲ ಅಂದರೆ ಒಂದು ಮೀನ್ ಸಾಮ್ರಾಜ್ಯ ಆಗಲಿ, ವಾಟರ್ ಕಿಂಗ್ಡಮ್ ಆಗಲಿ, ಮತ್ತು ಖನಿಜ ಸಾಮ್ರಾಜ್ಯ ಆಗಲಿ, ಇದಕ್ಕೆಲ್ಲದಕ್ಕೂ ಪಕ್ಷಿ ಸಾಮ್ರಾಜ್ಯ ಆಗಲಿ, ಯಾವುದಕ್ಕೆ ಇವೆಲ್ಲದಕ್ಕೂ ಎಲ್ಲ ಈ ಜೀವಿಗಳಿಗೆ ಏನಂತಂದರೆ ಕರ್ಮ ಸಿದ್ಧಾಂತ ಅನ್ವಯಿಸೋದಿಲ್ಲ ಅಷ್ಟೇ. ಯಾಕಂದರೆ ಅಲ್ಲಿ ವಿಲ್ ಪವರ್ ಮತ್ತು ಫ್ರೀಡಮ್, ಫ್ರೀ ವಿಲ್ ಅಂತ ಒಂದು ಕೊಟ್ಟಿಲ್ಲ, ಸ್ವೇಚ್ಛಾಯುತ ಮನಸ್ಸು ಕೊಟ್ಟಿಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದರೆ, ನಾವು ಧ್ಯಾನ ಮಾಡಿದರೆ ಏನು ಪ್ರಯೋಜನ ಆಗುತ್ತೆ, ಧ್ಯಾನ ಯಾಕೆ ಮಾಡಬೇಕು ಅಂತಂದರೆ, ಈಗಾಗಲೇ ಇದೆ ಧಿ ಪ್ಲಸ್ ಯಾನ ಅಂತ ಪದದಿಂದ ಬಂದಿದ್ದು. ಆದರೆ ನಮ್ಮಲ್ಲಿರುವಂಥ ಸೂಕ್ಷ್ಮ ಶರೀರ ಯಾನ ಏನಿದೆಯೋ, ಸೂಕ್ಷ್ಮ ಶರೀರಗಳೇನಿದೆಯೋ, ಅದ್ರ ಜೊತೆಗೆ ಒಂದು ಸರಿ ಪ್ರಯಾಣ ಮಾಡಿದರೆ ನಮಗೆ ಮಾನವನಿಗೆ ಅರ್ಥ ಆಗತ್ತೆ ನಾವು ಯಾರು ಅಂತ ಒಂದು ಅರ್ಥ ಆಗತ್ತೆ ನೋಡಿ. ಅಂದರೆ ಇಷ್ಟು ಮಹತ್ವವಾದದ್ದು ಈ ಪದದಲ್ಲಿ. ಇದು ಸಂಸ್ಕೃತ ಪದ ಧ್ಯಾನ ಅನ್ನೋದು. ಓಕೆ, ಇದಕ್ಕೂ ಸಮಾಂತರ ಪದ ಇಂಗ್ಲೀಷಲ್ಲಿ ಮೆಡಿಟೇಷನ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಆದರೆ ಸಮಾಂತರ ಪದ ಅಲ್ಲ ಅದು. ಅರ್ಥ ಆಯ್ತಾ? ಇಂಗ್ಲೀಷಲ್ಲಿ ನೀವು ಡಿಕ್ಷನರಿ ಓಪನ್ ಮಾಡಿ ನೋಡಿ. ಮೆಡಿಟೇಷನ್ ಅಂದರೆ ಕಾಂಟೆಂಪ್ಲೇಟ್ ಅಂತ ಕೊಡ್ತಾರೆ. ಅಂದರೆ ಒಂದ್ರ ಮೇಲೆ ತೀಕ್ಷ್ಣವಾಗಿ ಯೋಚಿಸಿ ಅಂತ ಅರ್ಥ. ಕಾಂಟೆಂಪ್ಲೇಟ್ ಅಂದರೆ ಏನು? ಒಂದು ವಿಷಯದ ಮೇಲೆ, ಒಂದು ವಸ್ತು ಮೇಲೆ, ಒಂದು ಪಾಯಿಂಟ್ ಮೇಲೆ, ಯಾವುದೇ ಒಂದು ವಿಷಯದ ಮೇಲೆ ತೀಕ್ಷ್ಣವಾಗಿ ಯೋಚಿಸಿ, ತೀಕ್ಷ್ಣವಾಗಿ ವೀಕ್ಷಿಸಿ ಅಂತದೇ ಏನದು ಮೆಡಿಟೇಷನ್ ಅಂತ ಕರೆಯೋದು. ಬಟ್ ಅದು ಯಾವುದೇ ರೀತಿಯಲ್ಲಿ ಸಂಸ್ಕೃತ ಪದ ಧ್ಯಾನಕ್ಕೂ ಹೋಲಿಕೆ ಇಲ್ಲ. ಮತ್ತೆ ಏನಿದು ಅಂತಂದರೆ, ಅದು ಧ್ಯಾನ ಅನ್ನೋದು ಸಂಸ್ಕೃತದಲ್ಲಿ ಧ್ಯಾನಕ್ಕೆ ದಿ ಪ್ಲಸ್ ಯಾನ. ದಿ ಅಂದರೆ ಸೂಕ್ಷ್ಮ ಶರೀರ ಸಮುದಾಯ, ಇಲ್ಲ ಅಂದರೆ ಬುದ್ಧಿ. ನೋಡಿ, ಬುದ್ಧಿಯಿಂದ ಪ್ರಯಾಣ ಮಾಡಿ ಅಂತ ಅರ್ಥ. ನಮ್ಮ ಜೀವನ ಹೇಗಿರ್ಬೇಕಿರಿ? ಬುದ್ಧಿ ಜೊತೆಗಿರಬೇಕು ಅಲ್ವಾ? ಬುದ್ಧಿ ಜೊತೆಗಿದ್ರೆ ಏನಾಗುತ್ತೆ? ತಪ್ಪುಗಳು ಮಾಡೋದಿಲ್ಲ. ಓಕೆ, ಸೊ ಯಾಕೆ ತಪ್ಪುಗಳು ಮಾಡೋದಿಲ್ಲ ಅಂದರೆ, ನಾವು ಅರ್ಥ ಮಾಡ್ಕೊಂಡಿದ್ರೆ ತಪ್ಪುಗಳು ಬರೋದಿಲ್ಲ ಅಷ್ಟೇ. ನಾನು ಈ ಮನಸ್ಸು, ಈ ದೇಹ ಮಾತ್ರ ಅಂತ ಅನ್ಕೊಂಡಿದ್ರೆ ಪ್ರತಿಯೊಬ್ಬರು ಎರಡು ಅರ್ಥ ಆಗತ್ತೆ ಗ್ಯಾರಂಟಿ. ಅದೇನಂತಂದ್ರೆ ಮನಸ್ಸು, ಬುದ್ಧಿ ಅರ್ಥ ಆಗತ್ತೆ ಅಲ್ವಾ? ಹ್ಯೂಮನ್ ಬೀಯಿಂಗ್ ಅಂದರೆ, ಹ್ಯೂಮನ್ ಅಂದರೆ ಏನು ಗೊತ್ತಾ? ಹ್ಯೂಮನ್ ಅಂದರೆ ಬ್ರೈನ್ ಅಂಡ್ ಬಾಡಿ. ಬ್ರೈನ್ ಒಂದಾದರೆ ಇಂಟೈರ್ ಅಂದರೆ ಮಿಕ್ಕಿದೆಲ್ಲ ಬಾಡಿ ಇದೆಲ್ಲ ಅದನ್ನು ಹ್ಯೂಮನ್ ಅಂತ ಕರಿತೀವಿ. ಬೀಯಿಂಗ್ ಅಂತ ಏನಾದ್ರೆ ಗೊತ್ತಾ? ಬೀಯಿಂಗ್ ಅಂದರೆ ಮೈಂಡ್ ಅಂಡ್ ಸೋಲ್. ನೋಡಿ, ಬೀಯಿಂಗ್ ಅಂದರೆ ಅಲ್ಲಿ ಅಸ್ತಿತ್ವ ಇದೆ, ಏನೋ ಒಂದು ಅಸ್ತಿತ್ವ ಇದೆ, ಅದು ಯಾವಾಗಲೂ ಇರ್ತದೆ. ಬೀಯಿಂಗ್ ಲೈಕ್ ಏನಂತ ಕರಿತೀವಿ, ಅನಿಮಲ್ ಬೀಯಿಂಗ್, ಹ್ಯೂಮನ್ ಬೀಯಿಂಗ್ ಅಲ್ವಾ? ಈ ರೀತಿಯಲ್ಲಿ ಆ ಬೀಯಿಂಗ್ ಅನ್ನೋದು ಪದ ಅರ್ಥ ಏನಂತಂದರೆ ಮೈಂಡ್ ಅಂಡ್ ಸೋಲ್ ಅನ್ನೋದು ಬೀಯಿಂಗ್ ಅಂತ ಅರ್ಥ. ಸೊ ಈ ರೀತಿಯಲ್ಲಿ ನಮ್ಮ ಅಸ್ತಿತ್ವ ನಡೀತಾ ಇದೆ, ಇದನ್ನು ಅರ್ಥ ಮಾಡ್ಕೋಬೋದು ನಾವು. ಸೊ ಅದಕ್ಕೆ ಇಲ್ಲಿ ಏನಾಗುತ್ತೆ ಅಂದರೆ, ಧ್ಯಾನ ಮಾಡಿದ್ರೇ ಅಂದರೆ ನಮ್ಮ ಒಳಗಡೆ ನಾವು ಪ್ರವೇಶ ಮಾಡೋಕ್ಕೆ ನಾವೇನು ಮಾಡಬೇಕಂದ್ರೆ, ಅದಕ್ಕೂ ಅದ್ಭುತವಾದ ಸಾಧನ ಈ ಶ್ವಾಸವನ್ನು ಗಮನಿಸೋದು. ಶ್ವಾಸವನ್ನೇ ಯಾಕೆ ಗಮನಿಸ್ಬೇಕಂತಂದರೆ, ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಈಗ ನಾವು ಪ್ರತಿಯೊಂದು ಎಲ್ಲಿದೆ ಅಂತ ಕಂಡಿಡಕ್ಕೆ ಈಸಿ. ಮೂಗೆಲ್ಲಿದೆ, ಕಣ್ಣುಗಳೆಲ್ಲಿದೆ, ಕಿವಿಗಳೆಲ್ಲಿದೆ ಅಂತ ತೋರಿಸ್ಬೋದು. ಮೈಂಡ್ ಎಲ್ಲಿದೆ ಅಂತಂದರೆ, ಮೈಂಡ್ ಎಲ್ಲಿದೆ ಅದನ್ನು ಸ್ಟಾಪ್ ಮಾಡಬೇಕಲ್ಲ ನಾವು. ಧ್ಯಾನ ಅಂದರೆ, ಧ್ಯಾನದಲ್ಲಿ ನಮಗೆ ಶಾಂತಿ, ಒಂದು ರೀತಿಯಲ್ಲಿ ನಮ್ಮ ಒಳಗಡೆ ಪ್ರಶಾಂತತೆ, ಶಾಂತಿ ಹೆಚ್ಚಾಗಬೇಕು, ರಿಲ್ಯಾಕ್ಸ್ ಆಗಬೇಕು. ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಬೇಕಂದ್ರೆ ಯೋಚನೆಗಳೆಲ್ಲ ಖಾಲಿ ಮಾಡಬೇಕು. ಆ ಯೋಚನೆಗಳನ್ನ ಹಿಡಿದು ಸ್ಟಾಪ್ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಮೈಂಡ್ ಎಲ್ಲಿದೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಫಿಸಿಕಲ್ ಬಾಡಿಯಲ್ಲಿ ಪ್ರತಿಯೊಂದು ಅವಯವ ಎಲ್ಲಿದೆ ಅಂತ ಅರ್ಥ ಆಗುತ್ತೆ, ಆದರೆ ಮೈಂಡ್ ಎಲ್ಲಿದೆ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ. ಮೈಂಡ್ ಯಾಕೆ ಅರ್ಥ ಆಗೋದಿಲ್ಲ ಅಂದರೆ, ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನು ಕಂಡಿಡೋಕ್ಕಾಗಲ್ಲ, ಅದನ್ನು ಹಿಡಿಯೋಕ್ಕೂ ಆಗಲ್ಲ ಅಲ್ವಾ? ಮೈಂಡ್ ಯಾವ ರೀತಿಯಲ್ಲಿ ಇರ್ತದೆ? ವಾಯು ರೂಪದಲ್ಲಿ ಇರ್ತದೆ ಅಲ್ವಾ?
ನಮ್ಮಲ್ಲಿ ವಾಯು ಸಂಚಾರ ಮಾಡ್ತದೆ ನೋಡಿ, ಅದೇ ರೀತಿಯಲ್ಲಿ ಮೈಂಡ್ ಸಂಚಾರ ಮಾಡ್ತಾನೆ ಇರ್ತದೆ. ಅಂದ್ರೆ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ, ವಾಯುವು ಆಕಾಶ, ಆಕಾಶ ತತ್ವ ವಾಯು ಎರಡು ಸೇರಿ ವಾತ ಅಂತ ಕರಿತೀವಿ ನೋಡಿ, ಅದೇ ಮೈಂಡ್. ಓಕೆ, ಮೈಂಡ್ ಎಲ್ಲಿದೆ? ಸ್ವಲ್ಪ ಜನ ಹೇಳ್ತಾರೆ ಮೈಂಡ್ ಎಲ್ಲಿದೆ ಅಂದ್ರೆ ಬ್ರೈನ್ ಅಲ್ಲಿದೆ ಅಂತ ಹೇಳ್ತಾರೆ. ಮೈಂಡ್ ಅಂದ್ರೆ ಬ್ರೈನ್ ಅಂತ ಅನ್ಕೊಂಡ್ ಬಿಟ್ಟಿದ್ದಾರೆ, ತಪ್ಪದು. ಮೈಂಡ್ ಈಸ್ ನಾಟ್ ಈಕ್ವಲ್ ಟು ಬ್ರೈನ್. ಓಕೆ, ಮೈಂಡ್ ಅನ್ನು ಬ್ರೈನ್ ಒಳಗಡೆ ಹಿಡಿದು ಇಡಕ್ಕಾಗಲ್ಲ, ಇಟ್ಕೊಡಕ್ಕಾಗಲ್ಲ. ಬ್ರೈನ್ ಕೆಪಾಸಿಟಿ ಸಾಕಾಗೋದಿಲ್ಲ. ಯಾಕಂದ್ರೆ ಮೈಂಡ್ ಈಸ್ ಎ ವ್ಯಾಸ್ಟ್ ಪಾರ್ಟ್ ಆಫ್ ದಿ ಕಾನ್ಸಿಯಸ್ನೆಸ್. ಮೈಂಡ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ವ್ಯಾಸ್ಟ್ ಫೀಲ್ಡ್ ಆಫ್ ಕಾನ್ಸಿಯಸ್ನೆಸ್ ಅಲ್ವಾ? ಸೊ ಮೈಂಡ್ ಅಂದ್ರೆ ಅಷ್ಟು ಸುಲಭನಾ? ನಾವು ಅನ್ಕೊಂಡಿದ್ದ ಪ್ರಕಾರ ಏನೋ ನಾನು ಏನೋ ಮಾತಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ, ಅದು ಮೈಂಡ್ ಅಂತ ಅನ್ಕೊಂಡಿದ್ರ? ಅದು ಸಮಾಜದಿಂದ ನಿರ್ಮಿತ ಆಗಿರುವಂಥ ಆಲೋಚನೆಗಳ ಒಂದು ಸಮೂಹ ಅಂತೆ ಅಷ್ಟೇ. ಆದರೆ ಅದಲ್ಲ ಮೈಂಡ್. ಮೈಂಡ್ ಅನ್ನೋದು ನಮ್ಮ ಆಂತರಿಕದಲ್ಲಿ ಇರುವಂಥ ಚೈತನ್ಯದಲ್ಲಿ ಭಾಗ ಆಗಿದೆ. ಅರ್ಥ ಆಯ್ತಾ? ನಮ್ಮ ಆಂತರಿಕ ಚೈತನ್ಯ ಅಂದ್ರೆ ಎಷ್ಟು ದೊಡ್ಡದದು, ಎಷ್ಟು ಸುನ್ನಿತವಾದದು, ಎಷ್ಟು ಹೇಳ್ಬೇಕಂದ್ರೆ ಚೈತನ್ಯವಂತವಾಗಿರುತ್ತೆ ಅದು. ಅದನ್ನು ಹಿಡ್ಕೊಂಡೋಕ್ಕೂ ಯಾರ ಕೈಯಲ್ಲಿ ಆಗತ್ತೆ? ಯಾರಿಗೂ ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಯಾರು ಕಾನ್ಸಿಯಸ್ನಂಥದನ್ನು ಹಿಡ್ಕೊಂಡೋಕೆ ಸಾಧ್ಯವಿಲ್ಲ. ಆಗ ಬ್ರೈನ್ ಎಲ್ಲಿ ಸಾಕಾಗತ್ತೆ ನಿಮಗೆ? ಅದಕ್ಕೋಸ್ಕರ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಮೈಂಡ್ ಈಸ್ ಎವ್ರಿವೇರ್ ಅಂತ ಹೇಳ್ಬೇಕು. ಮೈಂಡ್ ಎಲ್ಲಿದೆ? ಕಣದಲ್ಲಿದೆ. ಇಡೀ ನಮ್ಮ ದೇಹದಲ್ಲಿ ಪ್ರತಿ ಕಣದಲ್ಲಿ ಮೈಂಡ್ ಇದೆ. ಅದನ್ನು ಹಿಡಿಬೇಕು, ಸ್ವಲ್ಪ ನೆಮ್ಮದಿ ಮಾಡಬೇಕು ಅಂತಂದ್ರೆ, ಸೊ ನಾವು ನಮ್ಮ ಒಳಗಡೆ ಇರುವಂಥ ಕಾನ್ಸಿಯಸ್ನೆಸ್ ನಾವೇನು ಮಾಡೋಂಗಿಲ್ಲ, ಅದನ್ನು ಹಾಗೆ ಇರುತ್ತೆ. ಆದರೆ ನಮಗೂ ಬರುವಂಥ ಹೋಗುವಂಥ ಯೋಚನೆಗಳಿದೆ ನೋಡಿ, ಅದು ವಾಯುವಿಂದ ಉತ್ಪನ್ನ ಆಗ್ತಾ ಇರ್ತದೆ. ವಾಯುವಿದೆಲ್ಲ ನಮ್ಮ ಒಳಗಡೆ ವಾಯು ಪ್ರವೇಶ ಮಾಡುತ್ತೆ, ಪ್ರಾಣವಾಯು ಅಂತ ಪ್ರವೇಶ ಮಾಡುತ್ತೆ. ಅದು ಸಂಚಾರ ಮಾಡೋವರೆಗೂ ನಮಗೆ ಆಲೋಚನೆಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ನಾವು ಉದಾಹರಣೆಗೆ ನಾವು ಯಾವುದೇ ಟೆನ್ಷನ್ ತಗೊಂಡಿದ್ದಂತ ಇಟ್ಕೊಳ್ಳಿ. ಟೆನ್ಷನ್ ತಗೊಂಡಿದ್ದ ಅರ್ಥ ಏನು? ಏನೋ ಭಯ, ಕೋಪ, ಆಂದೋಲನೆ, ಇಲ್ಲಾಂದರೆ ಸಮಥಿಂಗ್ ಅಸೂಯೆ, ದ್ವೇಷ, ಏನೋ ನಡೀತು, ಒಂದು ನಮ್ಮ ಮೈಂಡಲ್ಲಿ ಒಳಗಡೆ ನಡೀತು. ಅವಾಗ ಏನಾಗುತ್ತೆ ಇಲ್ಲಿ? ತಕ್ಷಣವೇ ನಮ್ಮ ಬ್ರೀತಿಂಗ್ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ಶ್ವಾಸನ ಅಬ್ಸರ್ವ್ ಮಾಡಿ, ವೇಗವಂತವಾಗತ್ತೆ. ಶ್ವಾಸಗಳು ಹೆಚ್ಚು ಖರ್ಚಾಗ್ತಾ ಇರ್ತದೆ ಅಲ್ವಾ? ಅಂದರೆ ನಿಮ್ಮ ಭಾವೋದ್ರೇಕಗಳಿಗೆ ನಿಮ್ಮ ಶ್ವಾಸಕ್ಕೆ ಅಷ್ಟು ಸಂಬಂಧ ಇದೆ. ಅಲ್ಲಿ ಗೊತ್ತಾಯಿತು, ಓಕೆ, ಈಗ ನಾನು ಶ್ವಾಸನ ಕಡಿಮೆ ಮಾಡಿದರೆ ನಮ್ಮ ಯೋಚನೆ ಕಡಿಮೆ ಆಗತ್ತಲ್ಲ. ನೋಡಿ ಎಷ್ಟು ಸುಲಭ ನೋಡಿ. ನಾನು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಒಂದು ದೀಪ ನೋಡ್ತೀವಿ, ಇನ್ನು ವಸ್ತು ನೋಡ್ತೀವಿ, ಇನ್ನಿಲ್ಲ ಅಂದರೆ ಏನೋ ಊಹಿಸ್ಕೊಳ್ಳೋದು, ಏನೇನೋ ಮಾಡಿ ನಮ್ಮ ಮೈಂಡನ್ನು ತಡೆಗಟ್ಟು ಮಾಡೋಕ್ಕೆ ಎಷ್ಟೋ ಪ್ರಯತ್ನ ಮಾಡ್ತೀವಿ. ಬೇಕಾಗಿಲ್ಲ. ಇಲ್ಲೇ ಗೊತ್ತಾಯ್ತಲ್ಲ, ನಿಮ್ಮ ಯಾವಾಗ ಭಾವೋದ್ರೇಕ ಆಗುತ್ತೋ ನಿಮ್ಮ ಶ್ವಾಸ ವೇಗವಂತವಾಗತ್ತೆ, ಶ್ವಾಸದ ವೆಲಾಸಿಟಿ ಹೆಚ್ಚಾಗತ್ತೆ. ಆವಾಗ ಏನು ಅರ್ಥ ಆಯ್ತು ಅಂದರೆ, ನಮ್ಮ ಅಂದರೆ ಮನಸ್ಸಿನ ರೂಪಕ್ಕೆ, ಮನಸ್ಸಿನ ಭಾವೋದ್ರೇಕಗಳಿಗೆ ಈ ವಾಯುವಿಗೆ ಅಷ್ಟು ಸಂಬಂಧ ಇದೆಯಾ? ಪ್ರಾಣವಾಯು ಅಂದರೆ ಎಸ್ ಅಂತ ಅರ್ಥ ಆಗುತ್ತೆ. ಆವಾಗ ನಾವೇನು ಮಾಡಬೇಕಂದ್ರೆ, ನೇರವಾಗಿ ಆ ವಾಯುವನ್ನೇ ಅಬ್ಸರ್ವ್ ಮಾಡೋದು ಶುರು ಮಾಡೋಣ ಅಷ್ಟೇ. ಆ ವಾಯುವನ್ನು ಜಸ್ಟ್ ಅದೊಂದು ಅಬ್ಸರ್ವ್ ಮಾಡ್ತಾ ಇರೋಣ. ಆಟೋಮೆಟಿಕ್ ಆಗಿ ಮನಸ್ಸು ಒಂಥರ ಶಾಂತಿ, ನೆಮ್ಮದಿ, ಸ್ಲೋ ಆಗೋದು ಪ್ರಾರಂಭಿಸ್ತದೆ ಅಷ್ಟೇ. ಅದಕ್ಕೆ ನಾವು ಅಬ್ಸರ್ವ್ ಯುವರ್ ಬ್ರೆತ್ ಅಂತ ಕರಿತೀವಿ. ಶ್ವಾಸದ ಮೇಲೆ ಗಮನ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದೇ ಕಾರಣ. ಇಲ್ಲಾಂದರೆ ಯಾವುದೇ ಬೇರೆದು ಇರ್ಬೋದಲ್ಲ, ಒಂದು ಬಿಂದು ಮೇಲೆ ಗಮನ, ಒಂದು ವಸ್ತು ಮೇಲೆ ಗಮನ, ಒಂದು ಗುರು ಮೇಲೆ ಗಮನ, ಒಂದು ಮಂತ್ರದ ಮೇಲೆ ಗಮನ, ಒಂದು ವಿಗ್ರಹ ಮೇಲೆ ಗಮನ, ಒಂದು ದೇವರ ಮೇಲೆ ಗಮನ ಹೇಳ್ಬೋದಲ್ಲ. ಯಾವುದೂ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ, ಏನೇ ಬೇರೆ ವಸ್ತು మీద, ಬಾಹ್ಯ ವಸ್ತು మీద ಗಮನ ಮಾಡಿದರೆ, ಯೋಚನೆ ಅಂದರೆ ಅದರ ಮೇಲೆ ಕೇಂದ್ರೀಕರಣ ಮಾಡಿದರೆ, ಅದರ ಸಂಬಂಧಿತ ಆಲೋಚನೆಗಳ ಪರ್ವ ಸ್ಟಾರ್ಟ್ ಆಗ್ಬಿಡ್ತದೆ. ನಿಮ್ಮ ಮೈಂಡು ಮೇ ಬಿ ಯು ಗೆಟ್ ಸಮ್ ಕಾನ್ಸಂಟ್ರೇಷನ್, ಅಂದರೆ ನಿಮ್ಮಲ್ಲಿ ಏಕಾಗ್ರತೆ ಬರಬಹುದು ಅಷ್ಟೇ, ಸ್ವಲ್ಪ ಏಕಾಗ್ರತೆ ಬರಬಹುದು, ಬಟ್ ನಿಮ್ಮ ಮನಸ್ಸು ಶೂನ್ಯ ಆಗೋದಿಲ್ಲ. ಮನಸ್ಸು ಶೂನ್ಯ ಆಗೋವರೆಗೆ ನಿಮ್ಮ ಶಕ್ತಿ ಸಂಗ್ರಹಣ ಆಗೋದಿಲ್ಲ. ನೋಡಿ, ನಾವೆಲ್ಲರೂ ಏನು ಗೊತ್ತಾ, ನಾವೆಲ್ಲರೂ ಶಕ್ತಿ ಸ್ವರೂಪಿನಿಗಳು. ನಮ್ಗೆ ಯಾವಾಗಲೂ ಏನು ಗೊತ್ತಾ, ಮಾತಾಡೋಕ್ಕೆ, ನಡೆಯೋಕ್ಕೆ, ನೋಡೋಕ್ಕೆ, ಮತ್ತು ಇನ್ನು ಏನೇ
ಜೀರ್ಣ ಮಾಡ್ಕೊಂಡಕ್ಕೆ, ಓಕೆ, ಪ್ರತಿಯೊಂದಕ್ಕೂ ಒಂದು ಫೀಲಿಂಗ್ ಮಾಡ್ಕೊಂಡಕ್ಕೆ, ಪ್ರತಿಯೊಂದಕ್ಕೆ ಏನು ಬೇಕು? ಶಕ್ತಿ ಬೇಕು. ಶಕ್ತಿ ಎಲ್ಲಿದೆ? ನಮ್ಮಲ್ಲಿ ಆಲ್ರೆಡಿ ಇದೆ. ನಾವು ಅನ್ಕೊಂಡಿದ್ದ ಪ್ರಕಾರ ಯಾವಾಗಲೂ ಆಚೆ ಕಡೆಯಿಂದ ಬರಬೇಕು ಅಂತಲ್ಲ ಶಕ್ತಿ. ಶಕ್ತಿ ನಮ್ಮಲ್ಲಿ ಆಲ್ರೆಡಿ ಇದೆ. ಯಾಕಂದ್ರೆ ಆತ್ಮ ನಾವು ಹುಟ್ಟುವಾಗನೇ ನಮ್ಮ ಒಳಗಡೆ ಪ್ರವೇಶ ಆಗಿದೆ. ಆ ಆತ್ಮ ಅನಂತ ಶಕ್ತಿಯ, ಅದು ಅಲ್ಪ ಶಕ್ತಿಯ? ಆತ್ಮ ಅನ್ನೋದು ಅನಂತ ಶಕ್ತಿ. ಮತ್ತೆ ಡೌಟ್ ಯಾಕೆ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತ? ಯಾರು ಹೇಳಿದ್ರು ಶಕ್ತಿ ಇಲ್ಲ ಅಂತ? ಯಾರ್ಯಾರು ಹೇಳಿರ್ತಾರೋ ಅವ್ರಿಗೆ ಸರಿ ಗೊತ್ತಿಲ್ಲ ಅಂತ ಅರ್ಥ. ಅವ್ರಿಗೆ ಅನುಭವ ಇಲ್ಲ, ಅನುಭವ ಜ್ಞಾನ ಇಲ್ಲ ಅವ್ರಿಗೆ ಅಂತ. ನಾವೆಲ್ಲರೂ ಅನಂತ ಶಕ್ತಿ ಸ್ವರೂಪಿಣಿಗಳು ಮಾಸ್ಟರ್ಸ್. ಇದು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಳಿ, ಮೈಂಡಲ್ಲಿ ಇಟ್ಕೊಳ್ಳಿ. ವೆರಿ ಸ್ಟ್ರಾಂಗ್, ಬಿ ವೆರಿ ಸ್ಟ್ರಾಂಗ್ ಆನ್ ದಿಸ್ ಪಾಯಿಂಟ್. ಯಾರೇ ಹೇಳಿದ್ರು ಕೇರ್ ಮಾಡ್ಕೋಬೇಡಿ. ಒಂದೇ, ನಮ್ಮ ಒಳಗಡೆ ಅನಂತ ಶಕ್ತಿ ಇದೆ. ನಂಬಬೇಕು, ನಡೆಯಬೇಕು, ಅದ್ ಜೊತೆಗೆ ನಡೀಬೇಕು, ಅದ್ ಜೊತೆ ಅದನ್ನು ನಂಬಬೇಕು. ಇನ್ನೊಂದು, ಅದಕ್ಕೆ ಆಲ್ಟರ್ನೇಟಿವ್ ಥಾಟ್ ಇಲ್ಲ. ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಆನ್ ದಿಸ್. ನೀವು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಗಮನಿಸಿದ್ರೆ ಸಾಕು, ನಿಮ್ಮಲ್ಲಿ ಶಕ್ತಿ ಇದೆಯಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ. ಆದ್ರೆ ನಮ್ಮಲ್ಲಿ ಅನಂತ ಶಕ್ತಿ, ಅನಂತ ಜ್ಯೋತಿ ಈಗಾಗಲೇ ಇದ್ರೆ, ನಮ್ಮ ಒಳಗಡೆ ಇದ್ರೆ, ನಾವು ಯಾಕೆ ಭಯಪಡಬೇಕು? ನಮ್ಗೆ ಯಾಕೆ ರೋಗ ಬರುತ್ತೆ? ನಮ್ಗೆ ಯಾಕೆ ಭಯ ಬರುತ್ತೆ? ನನಗೆ ಯಾಕೆ ದ್ವೇಷ ಬರುತ್ತೆ? ನಾನು ದೇವರಲ್ವಾ? ನನ್ನ ಒಳಗಡೆ ಅನಂತ ಶಕ್ತಿ ಏನದು? ಅನಂತ ಶಕ್ತಿ ಅಂದ್ರೆ, ಅನಂತ ಶಕ್ತಿ ಅದೇ ಆತ್ಮ, ಅದೇ ಪರಮಾತ್ಮ, ಅದೇ ದೇವರು. ಈ ದೇಹ ದೇವಾಲಯ ಆದ್ರೆ, ದೇಹ ಒಳಗಡೆ ಇರುವಂತ ಆ ಆತ್ಮ ಪರಮಾತ್ಮ ಅದೇ ದೇವರು. ದೇವರಿರುವಂತ ಈ ದೇಹಾಲಯ, ಈ ದೇವಾಲಯ, ಈ ಶರೀರ, ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಅದ್ರ ಒಳಗಡೆ ದೇವರನ್ನು ಚೆನ್ನಾಗಿ ನೋಡ್ಕೋಬೇಕು. ಅದನ್ನು ದೇವರನ್ನು ನಾವು ಏನು ಮಾಡೋದಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಒಂದು ವಿಗ್ರಹ ಇದೆ, ವಿಗ್ರಹ ಏನಾದ್ರು ಮಾಡೋಕ್ಕಾಗತ್ತಾ? ನೋಡ್ಬೇಕಷ್ಟೇ, ನೋಡಬೇಕು. ಜಸ್ಟ್ ಏನೋ ಒಂದು ಒಳ್ಳೆ ಫೀಲಿಂಗ್ ಅಷ್ಟೇ. ಅದು ನೋಡಿದರೆ ಒಂದು ಶಾಂತಿ, ನೆಮ್ಮದಿ. ಆ ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂಥ ದೇವರಿದಾರಲ್ಲ, ಆತ್ಮ ಇದಾರಲ್ಲ, ಆತ್ಮ ಯಾವಾಗಲೂ ಒಂದು ದೇವ್ರ ಥರ ಕೂತ್ಕೊಂಡಿರ್ತದೆ. ಅದು ನೀವು ಏನು ಮಾಡಿದ್ರೂ ಬೇಡ ಅಂತ ಹೇಳಲ್ಲ. ನೋ ಅಲ್ಲ, ನೋ ಅಲ್ಲ, ಎಸ್ ಅಲ್ಲ, ಎಲ್ಲದಕ್ಕೂ ಆಶೀರ್ವಾದ. ಒಳ್ಳೆ ಯೋಚನೆ ಮಾಡ್ತೀರಾ, ಆಶೀರ್ವಾದ. ಕೆಟ್ಟ ಆಲೋಚನೆ ಮಾಡ್ತೀರಾ, ಆಶೀರ್ವಾದ. ಅದಕ್ಕೂ ಆಶೀರ್ವಾದನೇ. ಯಾರು? ನಿಮ್ಮ ಆತ್ಮ ಆ ರೀತಿಯಲ್ಲೇ ಮಾಡೋದು. ನಿಮ್ಗೆ ಯಾವ ದೇವರು ಬೇಕಾಗಿಲ್ಲ, ಯಾವ ದೇವರು ಆಚೆ ಕಡೆಯಿಂದ ಏನು ಮಾಡೋದು ಬೇಕಾಗಿಲ್ಲ. ಮತ್ತೆ ಯಾವ ದೇವರು ನಿಮ್ಗೆ ಆಶೀರ್ವಾದ ಕೊಡೋದು, ಶಾಪ ಕೊಡೋದಂದ್ರೆ, ಎಲ್ಲದಕ್ಕೂ ಆಶೀರ್ವಾದ ಮತ್ತೆ ತದಾಸ್ತು ಅಂತ ಅನ್ನೋದು ನಿಮ್ಮ ಆತ್ಮನೇ. ನೀವು ಏನೇ ಯೋಚನೆ ಮಾಡಿ ತದಾಸ್ತು ಅಂತ ಇರ್ತದೆ ಅಷ್ಟೇ. ಆವಾಗ ನಾವೇನ್ ಮಾಡಬೇಕು? ಬುದ್ಧಿ ಉಪಯೋಗಿಸ್ಕೊಂಡು ಈ ಆಲೋಚನೆ ಮಾಡಬೇಕಾ, ಈ ಆಲೋಚನೆ ಮಾಡಬಾರ್ದ ಅಂತ ನಾವು ಯೋಚನೆ ಮಾಡಬೇಕು. ಬೈ ಚಾನ್ಸ್ ನೀವು ಕೆಟ್ಟ ಆಲೋಚನೆ ಮಾಡಿದ್ರೆ ಕೆಟ್ಟದೇ ಆಗ್ಬಿಡ್ತದೆ ಅಷ್ಟೇ, ಫಿನಿಶ್. ಯಾಕೆಂದ್ರೆ ಒಳಗಡೆ ಇದೆಯಲ್ಲ, ಅನಂತ ಶಕ್ತಿ ಇದೆಯಲ್ಲ, ಅದು ಯಾವಾಗ ಆಶೀರ್ವಾದ ಮಾಡುತ್ತೆ. ಓಕೆ ನಾಯನ, ಹಾಗೇ ಆಗಲಿ, ಹೋಗಿ ಮುಂದಕ್ಕೆ ಹೋಗಿ, ನೀವು ಏನು ಅನ್ಕೊಂಡಿದ್ರೆ ಅದು ಆಗ್ತದೆ ಹೋಗಿ ಅಂತ ಹೇಳ್ತಾರೆ. ಕೆಟ್ಟದ್ದು ಅನ್ಕೊಂಡ್ರೆ ಕೆಟ್ಟದೇ ಆಗುತ್ತೆ, ಒಳ್ಳೇದು ಅನ್ಕೊಂಡ್ರೆ ಒಳ್ಳೇದೇ ಆಗುತ್ತೆ. ಅಷ್ಟು ಪವರ್ ಯಾರಿಗಿದೆ? ಅಷ್ಟು ಪವರ್ ನಿಮ್ಗಿದೆಯಾ, ಬೇರೆಯವ್ರಿಗಿದೆಯಾ? ಇಲ್ಲ ದೇವರ ಆ ಆ ವಿಗ್ರಹದಲ್ಲಿ ಇದೆಯಾ? ನೋ, ನಿಮ್ಮ ಒಳಗಡೆನೆ ಇದೆ. ನೀವು ಏನಾದ್ರೂ ಸಾಧಿಸಬಹುದು, ಈ ಪ್ರಪಂಚದಲ್ಲಿ ಏನಾದ್ರೂ ಎದುರ್ಕೋಬಹುದು. ಅದಕ್ಕೆ ಇದೆಲ್ಲ ಅರ್ಥ ಆಗಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ನೋಡಿದ್ರೆ, ಯೋಗಿಗಳು ಏನ್ ಮಾಡಿದ್ರು ಗೊತ್ತಾ? ಯೋಗಿ ಋಷಿ ಮುನಿಗಳು ಅರ್ಥ ಆಯ್ತು ಅವ್ರಿಗೆ. ಈ ಮನಸ್ಸನ್ನು, ಈ ಮಾನವನನ್ನು ಹಾಗೆ ಬಿಟ್ರೆ ಇವನು ದೇಹ ಮತ್ತೆ ಮನಸ್ಸಲ್ಲಿ ಒಂಥರ ಒಳಗಡೆ ಈಸ್ ಮಾಡ್ತಾ ಇರ್ತಾನೆ. ಎಷ್ಟು ಈಸ್ ಅಂದ್ರೆ, ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ, ಎಷ್ಟು ಜನ್ಮಲ್ಲಿ ಬೇಕಾದ್ರೆ ಈಸ್ ಮಾಡ್ತಾನೆ. ಯಾವುದರಲ್ಲಿ? ನಾನು ದೇಹ, ನಾನು ಮನಸ್ಸು, ನಾನು ರಾಜ, ನಾನು ಮಂತ್ರಿ, ನಾನು ಇಲ್ಲ ಅಂದ್ರೆ ಪ್ರೈಮ್ ಮಿನಿಸ್ಟರು, ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಲ್ಲ ಅಂದ್ರೆ ನಾನೊಂದು ಅಧಿಕಾರಿ, ಇದು ಅದು ಅದು ಇದು ಅಂತ ಮನಸ್ಸಲ್ಲಿ ಈದ್ತಾ ಇರ್ತಾನೆ. ದೇಹ ಅಂದ್ರೆ, ನನ್ನ ದೇಹ ನೋಡಿ ಎಷ್ಟು ಸೌಂದರ್ಯವಾಗಿದೆಯೋ, ಎಷ್ಟು ಚೆನ್ನಾಗಿದೆಯೋ, ಎಷ್ಟು ವೈಟ್ ಆಗಿದೆಯೋ, ಎಷ್ಟು ತುಂಬಾ ಬೊದ್ದಾಗಿದೆ, ಎಲ್ಲ ಇದೇ ಕತೆ. ದೇಹದ ಬಗ್ಗೆ ಯೋಚನೆ, ದೇಹದ ಬಗ್ಗೆ ಯಾವಾಗಲೂ ಅನುಭವಗಳು ಅಷ್ಟೇ ಅವನಿಗೆ. ಇಲ್ಲ ಅಂದ್ರೆ ಮನಸ್ಸು ಬಗ್ಗೆ ಅಹಂಕಾರ, ಮನಸ್ಸಲ್ಲಿ ಅಹಂಕಾರ ಹೆಚ್ಚಾಗಿರುತ್ತೆ. ಈ ಎರಡಲ್ಲೇ ಅವನು ಇಡೀ ಜನ್ಮಗಳು ಈಸ್ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಅವ್ರೇನ್ ಮಾಡಿದ್ರು, ಈಗ ಬಿಟ್ರೆ
ಎಷ್ಟು ಜನ್ಮಗಳೂ ಸಾಕಾಗಿಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಧಾನಗಳು ಹೇಳಿದ್ದಾರೆ. ಏನಂತಂದ್ರೆ ಯೋಗ ಅಂತ ಒಂದು ವಿಧಾನವನ್ನು ಕಂಡುಹಿಡಿದು ಅದು ಕೊಟ್ಟಿದ್ದಾರೆ. ನೋಡಿ, ಯೋಗ ಅಂತ ಒಂದು ವಿಧಾನ ಇದೆ, ಅದನ್ನು ಪಾಲನೆ ಮಾಡಪ್ಪ. ಹ್ಮ್ ಯೋಗದಲ್ಲಿ ಅಷ್ಟಾಂಗ ಯೋಗ ಪತಾಂಜಲಿ ಮಹರ್ಷಿ ಅವಾಗಲೇ ಹೇಳಿದ್ದಾರೆ, ಸಾವಿರಾರು ವರ್ಷ ಕೆಳಗಡೆ ಹೇಳಿದ್ದಾರೆ. ಅವ್ರು ಹೇಳಿರುವಂಥ ವಿಧಾನದಲ್ಲಿ ಯಾರ್ಯಾರು ಪಾಲನೆ ಮಾಡ್ತಾರೋ ಅವ್ರಿಗೆ ನಿಧಾನವಾಗಿ ಹಂತವಾಗಿ ಏನರ್ಥ ಆಗುತ್ತಂದ್ರೆ, ಈ ದೇಹ ಮನಸ್ಸೇ ಅಲ್ಲ ನಾನು, ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನೋ ಇದೆ ನಮ್ಮಲ್ಲಿ. ಓಕೆ, ಅದು ನನ್ನ ಮೂಲ ಈ ಸೃಷ್ಟಿಗೆ ಕಾರಣ ಅಂತ ನಿಧಾನವಾಗಿ ಅರ್ಥ ಆಗತ್ತೆ. ಸೊ ಆವಾಗ ಆ ಪದ್ಧತಿಗಳು ಪಾಲನೆ ಮಾಡ್ತಾ ಹೋದ್ರೆ, ಸ್ವಲ್ಪ ಆಸನಗಳು ಮಾಡಿ, ಪ್ರಾಣಾಯಾಮ ಮಾಡಿ, ಮತ್ತೆ ಅದೇ ರೀತಿಯಲ್ಲಿ ಸ್ವಲ್ಪ ಮನಸ್ಸನ್ನು ಮುಚ್ಚಬೇಕಂದ್ರೆ ನಮ್ಮ ಶ್ವಾಸವನ್ನು ಗಮನಿಸ್ತಾ ಹೋದ್ರೆ ಅವಾಗ ಪ್ರತ್ಯಾಹಾರ ಶುರು ಆಗತ್ತೆ. ಪ್ರತ್ಯಾಹಾರದಿಂದ ಧಾರಣ ಬರುತ್ತೆ, ಧಾರಣದಿಂದ ಧ್ಯಾನ, ಧ್ಯಾನದಿಂದ ಸಮಾಧಿ. ಆ ರೀತಿಯಲ್ಲಿ ನಾವು ಆ ಮಾರ್ಗ ಅದನ್ನು ಅಂದ್ರೆ ಅದು ಅಳವಡಿಸ್ಕೊಂಡ್ರೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ನನ್ನ ಬಗ್ಗೆ ನನಗೆ ಒಂದು ಅರಿವು ಬರುತ್ತೆ. ನೋಡಿ, ಧ್ಯಾನದಿಂದ ಇಷ್ಟು ಲಾಭ ಇದೆ. ಅದೇ ನೀವು ಧ್ಯಾನ ಮಾಡಿಲ್ಲ ಅಂದ್ರೆ, ನೀವು ಏನೋ ಒಂದು, ನಾನು ವ್ಯವಸಾಯದಾರ ಅಂದ್ರೆ ಒಂದು ವ್ಯವಸಾಯ ಮಾಡ್ತಾ ಇರ್ತೀನಿ ಅಷ್ಟೇ. ನಾನು ಬಿಸ್ನೆಸ್ ಪರ್ಸನ್, ನಾನು ಬಿಸ್ನೆಸ್ ಮಾಡ್ತಾನೇ ಇರ್ತೀನಿ, ಕೊನೆ ಕ್ಷಣವರೆಗೂ ಮಾಡ್ತಾ ಇರ್ತೀನಿ ಅಲ್ವಾ. ಒಂದು ಸಾವು ಬರುವಂತ ಲಾಸ್ಟ್ ಕೊನೆ ಕ್ಷಣವರೆಗೂ ಬಿಸ್ನೆಸ್ ಬಿಟ್ಟು ಏನು ಮಾಡೋದಿಲ್ಲ. ನಾನು ವ್ಯವಸಾಯವೇ ಮಾಡೋದಷ್ಟೇ. ಇನ್ನು ಯಾವುದು ನನ್ನ ಕಣ್ಣು ಕಾಣಿಸಲ್ಲ, ಯಾವುದು ಅರ್ಥನೂ ಆಗೋದಿಲ್ಲ. ಆ ರೀತಿಯಲ್ಲಿ ನಾವು ಮುಳುಗೋಗಿದ್ವಿ ಸ್ನೇಹಿತರೆ. ಆ ರೀತಿಯಲ್ಲಿ ಮುಳುಗೋಗಿದ್ರೆ ಪರವಾಗಿಲ್ಲ. ಅರಿಸೆಟ್ ವರ್ಗಲಿದೆ ನೋಡಿ, ಅರಿಸೆಟ್ ವರ್ಗಲಿಂದ ಏನೇನು ತಪ್ಪುಗಳು ಮಾಡಬೇಕು ಎಲ್ಲ ತಪ್ಪುಗಳು ಮಾಡ್ತೀವಿ, ಏನು ಮಾಡಬಾರ್ದು ಅವೆಲ್ಲ ಮಾಡ್ಬಿಡ್ತೀವಿ. ನಿಯಂತ್ರಣ ಇಲ್ಲ, ಮನಸ್ಸು ಮೇಲೆ ನಿಯಂತ್ರಣ ಇಲ್ಲ. ಅರ್ಥ ಆಯ್ತಾ? ದೇಹ ವ್ಯಾಮೋಹ ಜಾಸ್ತಿ. ದೇಹಕ್ಕೆ ಇದು ಬೇಕು ಅದು ಬೇಕು, ಎಷ್ಟು ತಿಂದರೂ ಸಾಕಾಗಲ್ಲ, ಎಷ್ಟು ಸಂಗ್ರಹಣ ಮಾಡಿದ್ರು, ಹಣ ಸಂಗ್ರಹಣ ಮಾಡಿದ್ರು ಸಾಕಾಗಲ್ಲ. 1 ಕೋಟಿ ಬಂದ್ರೆ 10 ಕೋಟಿ ಬೇಕು, 10 ಕೋಟಿ ಬಂದ್ರೆ 1000 ಕೋಟಿ ಬೇಕು. ಈ ರೀತಿಯಲ್ಲಿ ಜೀವನದಲ್ಲಿ ಶಾಂತಿ ಸುಖ ಯಾವಾಗ ಬರ್ತದೆ? ನೀವು ಏನೇ ಮಾಡಿದ್ರೂ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಬರೋದಿಲ್ಲ. ಅದು ಇತ್ತೀಚಿನ ಕಾಲದಲ್ಲಿ ಇನ್ನೂ ಹೆಚ್ಚಾಗಿ ನೋಡ್ತಾ ಇದ್ದೀವಿ ನಾವು. ಯಾಕಂದ್ರೆ ಈಗಾಗಲೇ ನಾವು ಎಷ್ಟೋ ಕ್ಲಾಸಲ್ಲಿ ತಿಳ್ಕೊತಾ ಬಂದಿದ್ವಿ, ನಮ್ಮ ಜೀವನ ಶೈಲಿ ಕೆಟ್ಟೋಗಿದೆ, ಆರೋಗ್ಯ ಆಹಾರ ಶೈಲಿ ಕೆಟ್ಟೋಗಿದೆ. ದಟ್ ಮೀನ್ಸ್ ಎವ್ರಿಥಿಂಗ್ ಬಿಕೇಮ್ ಪೊಲ್ಯೂಟೆಡ್. ಮನಸ್ಸು ಪೂರ್ತಿ ಒಂದು ರೀತಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಅಬ್ಸರ್ವ್ ಮಾಡಿ. ಇಲ್ಲಿರುವಂಥ ಸ್ವಲ್ಪ ಮಾಸ್ಟರ್ಸ್, ಇನ್ನು ಬೇರೆ ವೇದಿಕೆಯಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿರುವಂಥ ಮಾಸ್ಟರ್ಸ್ಗೂ ಅಂದರೆ ಒಂದು ಏನದು ಶಾಂತಿ ಕರುಣ ಪ್ರೇಮ ಅಂದರೆ ಸ್ವಲ್ಪ ಅರ್ಥ ಆಗತ್ತೆ. ಮಿಕ್ಕಿದವ್ರಿಗೆ ಅದಕ್ಕೂ ಅವ್ರಿಗೆ ತುಂಬ ದೂರ. ನೀವು ನೋಡ್ಬೋದು 80% ಜನ ಆ ರೀತಿಯಲ್ಲಿ ಇದ್ದಾರೆ ಔಟ್ಸೈಡ್. ಅವ್ರಿಗೆ ಆ ಮನಸ್ಸು ಬೆಳವಣಿಗೆ ಆಗಿಲ್ಲ. ಅಂದರೆ ಆ ಮನಸ್ಸು ಅನ್ನೋದು ಆ ರೀತಿಯಲ್ಲಿ ಬೆಳವಣಿಗೆ ಆಗಿಲ್ಲ, ಬುದ್ಧಿ ಹೆಚ್ಚಾಗಿಲ್ಲ. ಆ ರೀತಿಯಲ್ಲಿ ಜೀವನ ಔಟ್ಸೈಡ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪರಿಷ್ಕಾರ ಏನಂದ್ರೆ, ಸ್ವಲ್ಪ ಮನಸ್ಸನ್ನು ಮುಚ್ಚಿ ಅವರ ಶ್ವಾಸವನ್ನು ಗಮನಿಸ್ತಾ ಹೋದ್ರೆ, ಸ್ವಲ್ಪ ಅವರು ಒಳಗಡೆ ಪ್ರವೇಶ ಮಾಡಿದ್ರೆ ಅವ್ರಿಗೆ ಅರ್ಥ ಆಗತ್ತೆ, ಆ ನಿಜವಾದ ಅರಿವು ಬರುತ್ತೆ. ಅವಾಗ ಅವರಲ್ಲಿ ಪರಿವರ್ತನೆ ಶುರು ಆಗತ್ತೆ. ಇದೆಲ್ಲ ಆಟೋಮೆಟಿಕ್ ಆಗುವಂತ ಪ್ರಕ್ರಿಯೆ ಇದು. ಆಟೋಮೆಟಿಕ್. ಯಾರು ಏನು ಹೇಳೋದು ಬೇಕಾಗಿಲ್ಲ. ಉದಾಹರಣೆಗೆ ಅನೇಕ ಮಾಸ್ಟರ್ಸು ಯಾವುದು ಒಂದು ಅವ್ರು ಓದಿಲ್ಲ, ಎಷ್ಟು ಎಜುಕೇಶನ್ ಜಾಸ್ತಿ ಇಲ್ಲ, ಆದ್ರೂ ಅದ್ಭುತವಾದ ಮಾಸ್ಟರ್ಸ್ ಆಗಿ ತಯಾರಾಗಿದ್ದಾರೆ. ರಮಣ ಮಹರ್ಷಿ ಆಗಲಿ, ರಾಮಕೃಷ್ಣ ಪರಮಹಂಸ, ಇವೆಲ್ಲ ಗ್ರೇಟ್ ಮಾಸ್ಟರ್ಸ್. ಅವರೇನು ಹೆಚ್ಚಾಗಿ ಓದಿಲ್ಲ, ಈ ಪ್ರಾಪಂಚಿಕ ಎಜುಕೇಶನ್ ಏನು ಮಾಡಿಲ್ಲ. ಆದರೂ ಅವರಲ್ಲಿರುವಂಥ ಜ್ಞಾನ ಎಷ್ಟು ಅಂದರೆ, ಇಡೀ ವಿಶ್ವದ ಜ್ಞಾನ ಅವ್ರ ಒಳಗಡೆ ಇದೆ. ಏನು ಪ್ರಶ್ನೆ ಹಾಕಿದ್ರೆ ಸಮಾಧಾನ ಬರುತ್ತೆ. ಹೇಗೆ ಸಾಧ್ಯ ಆಯ್ತು ಅಂದರೆ, ಅವರ ಮೂಲ ಸ್ಥಾನಕ್ಕೆ ಕನೆಕ್ಟ್ ಆಗಿದ್ದಾರೆ ಅವರು. ದೇ ಆರ್ ಕನೆಕ್ಟೆಡ್ ಟು ದೇರ್ ಒರಿಜಿನಲ್ ಸೋರ್ಸ್. ಆ ರೀತಿಯಲ್ಲಿ ನಮ್ಮೆಲ್ಲರಿಗೂ ಆ ಮೂಲ ಚೈತನ್ಯ ಯಾವಾಗಲೂ ಇದೆ. ಆದರೆ ನಾವೇನಂತ ಕರಿತೀವಿ ಅಂದರೆ ಪೂರ್ಣ ಚೈತನ್ಯ ಅಂತ ಕರಿತೀವಿ, ಮೂಲ ಚೈತನ್ಯ ಅಂತ ಕರಿತೀವಿ. ಅದು ಸಾಧ್ಯವಾಗೋದು ಯಾವಾಗಂದ್ರೆ, ನೀವು ಈ ದೇಹವನ್ನು ಕಟ್ಟಾಕಿ, ದೇಹವನ್ನು ಒಂದು ಕಡೆ ಕಟ್ಟಿ ಒಂದು ಕಡೆ ಇಡಬೇಕು. ಅದೇ ಸ್ಥಿರ ಸುಖ ಆಸನ ಮಾಡಬೇಕು. ಮತ್ತು ಮನಸ್ಸನ್ನು ಕಟ್ಟಾಕಬೇಕಾಗತ್ತೆ, ಮನಸ್ಸನ್ನು ಮುಚ್ಚಬೇಕಾಗತ್ತೆ. ಮೌನ ಮತ್ತೆ ಮನಸ್ಸನ್ನು ಮುಚ್ಚೋದು, ಆ ರೀತಿಯಲ್ಲಿ ಮನಸ್ಸನ್ನು ಕಟ್ಟಾಕಬೇಕು. ಇನ್ನಿರೋದು ಬುದ್ಧಿ,
ಆ ಬುದ್ಧಿನ ಉಪಯೋಗಿಸಿ ನಮ್ಮ ಶ್ವಾಸನ ಗಮನಿಸಬೇಕು. ಅದು ಒಳ್ಳೇದಂತ ಎಲ್ಲೋ ನಾನು ಓದಿದ್ದೀನಿ, ಯಾರೋ ಹೇಳಿದ್ದಾರೆ, ಯಾರೋ ಗುರು ಹೇಳಿದ್ದಾರೆ, ಈ ಥರ ಮಾಡಿದ್ರೆ ಒಳ್ಳೇದಂತ ಅಂತ ಅದ್ಭುತವಾದ ಬುದ್ಧಿಯನ್ನು ಉಪಯೋಗಿಸಿ ಆ ಶ್ವಾಸವನ್ನು ಗಮನಿಸ್ತಾ ಗಮನಿಸ್ತಾ ಒಳಗಡೆ ಹೋದರೆ ಆವಾಗ ನಿಮಗೆ ನಿಜವಾದ ಅಂದರೆ ನಿಮ್ಮ ಸ್ವರೂಪ ಏನು ಅಂತ ನಿಮ್ಗೆ ಅರ್ಥ ಆಗಿದ್ರೆ ಆವಾಗ ನೀವು ಎಲ್ಲದಿಂದ ಪ್ರತಿಯೊಂದಿಂದ ಈ ಬಂಧನದಿಂದ ಆಚೆ ಕಡೆ ಬರ್ತೀರ. ಅಲ್ಲಿವರೆಗೂ ಬಂಧನದಲ್ಲೇ ಸಿಗಾಕೊಂತೀರ ಅಷ್ಟೇ. ಸಿಗಾಕೊಂಡು ಅಲ್ಲೇ ಓಡಾಡ್ತಾ ಇರೋದು, ಆಚೆ ಕಡೆ ಹೋಗೋಕ್ಕೆ ದಾರಿ ಸಿಗ್ತಾ ಇಲ್ಲ. ಆ ರೀತಿಯಲ್ಲಿ ಈ ಪ್ರಸ್ತುತ ಸಮಾಜ ನಡೀತಾ ಇದೆ. ಬೇಕಂದ್ರೆ ನೋಡಿ, ದಿನನಿತ್ಯ ಅದೇ ಆಗೋದು. ಏನು ಅಲ್ಪ ಸಂತೋಷ ಅಂದರೆ ಹೇಳೋಕ್ಕೆ ಸಾಧ್ಯವಿಲ್ಲ ಮಿತ್ರರೇ. ದುಡ್ಡು ಬಂದರೆ ಅಲ್ಪ ಸಂತೋಷ, ಇನ್ನೇನೋ ನಾನು ಸಾಧಿಸ್ಬಿಟ್ಟಿದ್ದೀನಿ, ಇದಕ್ಕಿಂತ ಇನ್ನು ದೊಡ್ಡದು ಯಾವುದಿಲ್ಲ ಪ್ರಪಂಚದಲ್ಲಿ ಅಂತ ಅನ್ಕೋತಾನೆ ಮನುಷ್ಯ ಅಲ್ವಾ. ಎಷ್ಟು ನೋಡ್ತಾ ಇದ್ದೀವಿ, ಅನೇಕ ಸಂಘಟನೆಗಳು ಆಗ್ತಾ ಇದೆ. ಇವೆಲ್ಲ ಅಲ್ಪ ಸಂತೋಷಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ವಿಷಯಗಳು. ಅದೆಲ್ಲ ನಿಜ ಅನ್ಕೊಂಡು ನಾವೇನು ಮಾಡ್ತಾ ಇದೀವಿ, ಅದರಲ್ಲಿ ತುಂಬ ಡೀಪಾಗಿ ಹೋಗಿ ಇನ್ನೂ ಹೆಚ್ಚೆಚ್ಚಾಗಿ ಮಾಡ್ತಾ ಇದ್ವಿ. ಗಮನಿಸಿದರೆ ಗೊತ್ತಾಗತ್ತೆ. ಆದರೆ ನಾವು ಯಾವುದು ಕಮ್ಮಿ ಅಲ್ಲ, ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಈ ಭೌತಿಕ ದೇಹ ತಪ್ಪಲ್ಲ, ನಮ್ಮ ಮನಸ್ಸು ತಪ್ಪು ಅಲ್ಲ. ಮನಸ್ಸು ವೇಸ್ಟ್ ಅಂತ ಹೇಳ್ತಾ ಇಲ್ಲ, ಭೌತಿಕ ದೇಹ ವ್ಯರ್ಥ ಅಂತ ಹೇಳ್ತಾ ಇಲ್ಲ, ಆತ್ಮ ದೊಡ್ಡದಂತ ಹೇಳ್ತಾ ಇಲ್ಲ ನಾನು. ಪ್ರತಿಯೊಂದು ಬೇಕು. ಭೌತಿಕ ದೇಹ ಇಲ್ಲದೆ ನಿಮ್ಗೆ ಅರ್ಥ ಆಗೋದಿಲ್ಲ. ಭೌತಿಕ ದೇಹ ಇಲ್ಲದೆ ನೀವು ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಭೌತಿಕ ದೇಹ ಬೇಕು, ಅದು ಒಳ್ಳೆಯದೇ, ಅದು ಅದ್ಭುತನೇ. ಮತ್ತು ನಿಮ್ಮ ಮನಸ್ಸನ್ನು ಸಹ ಸರಿಯಾದ ರೀತಿಯಲ್ಲಿ ಮನಸ್ಸನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಯೋಚನೆಗಳು ಮಾಡ್ತಾ ಹೋದರೆ, ಒಂದು ಪವಾಡದ ಯೋಚನೆಯನ್ನು ಮಾಡ್ತಾ ಹೋದರೆ ಪವಾಡಗಳೇ ಆಗತ್ತೆ, ಅದು ಒಳ್ಳೆಯದೇ. ಮತ್ತು ಆತ್ಮ ಅನಂತ ಶಕ್ತಿ, ಅದು ಯಾವಾಗಲೂ ಒಳ್ಳೆಯದೇ. ಈ ರೀತಿಯಲ್ಲಿ ಪ್ರತಿಯೊಂದು ಒಳ್ಳೆಯದೇ, ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಓಕೆ. ಆದರೆ ಅದರಲ್ಲಿ ನಾವು ಎಷ್ಟು ತೊಡಗಿಸ್ಕೊತಾ ಇದೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ತೊಡಗಿಸ್ಕೋಬಾರ್ದು. ಅದಕ್ಕೆ ಈ ಧ್ಯಾನ ಮಾಡ್ತಾ ಹೋದರೆ ಏನೆಲ್ಲ ಬರಬಾರ್ದು, ಏನೆಲ್ಲ ಆಗಬೇಕು, ಏನೆಲ್ಲ ನಮ್ಮ ಜೀವನದಲ್ಲಿ ಬೇಕು ಅದೆಲ್ಲ ನಿಮಗೆ ಲಭ್ಯವಾಗುತ್ತೆ. ನಮ್ಮ ಧ್ಯಾನ ಮಾಡಿದರೆ ಶಾಂತಿ ಸಿಗತ್ತೆ, ಧ್ಯಾನ ಮಾಡಿದರೆ ಅದ್ಭುತವಾದ ಯೋಚನಾ ಶೈಲಿ ಬರುತ್ತೆ. ಧ್ಯಾನ ಮಾಡ್ತಾ ಹೋದರೆ ನಮ್ಮಲ್ಲಿ ಈ ಅರಿಷಡ್ವರ್ಗಗಳ ಆಧೀನ, ಅದ್ರ ಮೇಲೆ ಆಧೀನತೆ ನಮಗೂ ಬರುತ್ತೆ. ನಾವೊಂದು ಮಾಸ್ಟರ್ ಆಗಿ ತಯಾರಾಗ್ತೀವಿ ಅಲ್ವಾ. ಯಾವುದೇ ಅರಿಷಡ್ವರ್ಗ ನಮ್ಗೆ ತೊಂದರೆ ಕೊಡೋದಿಲ್ಲ. ಅದನ್ನು ಯಾವಾಗ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಕೊತೀವಿ. ಓಕೆ. ಧ್ಯಾನ ಮಾಡಿದರೆ ನಮಗೆ ಅತ್ಯಂತ ಶಕ್ತಿ ಸಿಗತ್ತೆ. ನಮ್ಮ ಭೌತಿಕ ದೇಹವನ್ನು ಅದ್ಭುತವಾದ ರೀತಿಯಲ್ಲಿ ಇಟ್ಕೋಬೋದು. ಮನಸ್ಸನ್ನು ಯಾವಾಗ ಬೇಕಂದ್ರೆ ಅವಾಗ ಸ್ವಿಚ್ ಆಫ್ ಮಾಡ್ಬೋದು, ಯಾವಾಗ ಬೇಕಂದ್ರೆ ಅವಾಗ ಆನ್ ಮಾಡ್ಕೋಬೋದು. ಇದೆಲ್ಲ ಧ್ಯಾನದ ಪವಾಡ ಫಲಿತಗಳು. ಅರ್ಥ ಆಯ್ತಾ. ಇನ್ನು ಧ್ಯಾನ ಮಾಡ್ತಾ ಹೋದರೆ ಈ ಸಮಾಜವನ್ನು ತಿದ್ದುಪಡಿ ಮಾಡ್ಬೋದು. ಸಮಾಜದಲ್ಲಿ ಈಗ ನಾವು ನೋಡ್ತಾ ಇರೋಂಥ ಅಶಾಂತಿಯನ್ನು ತೊಲಗಿಸ್ಬೋದು. ಈ ಈ ಸಮಾಜದಲ್ಲಿ ಈಗಾಗಲೇ ನಡೀತಾ ಇರೋಂಥ ಅಸಮಾನತೆಯನ್ನು ತೊಲಗಿಸ್ಬೋದು. ಈ ರೀತಿಯಲ್ಲಿ ಧ್ಯಾನ ಮಾಡ್ತಾ ಹೋದರೆ ಪರಿಸರ ಪ್ರೇಮಿಕ ಆಗ್ತೀವಿ ನಾವು. ಪರಿಸರವನ್ನು ಚೆನ್ನಾಗಿ ನೋಡ್ಕೊತೀವಿ. ಪ್ರತಿ ಜೀವಿಯನ್ನು ಪ್ರೇಮಿಸ್ತೀವಿ. ಪ್ರೇಮ, ಕರುಣ, ಶಾಂತಿ ನಮ್ಮಲ್ಲಿ ಹೆಚ್ಚಾಗತ್ತೆ. ನಾವೊಂದು ಯಾವ ರೀತಿಯಲ್ಲಿ ಬದುಕ್ತೀವಿ ಅಂದರೆ, ಒಂದು ಜಂತು ಹೇಗೆ ಬದುಕ್ತಾ ಇರ್ತದೋ ಅದೇ ರೀತಿಯಲ್ಲಿ ನಾವು ಬದುಕಕ್ಕೆ ಪ್ರಾರಂಭಿಸ್ತೀವಿ. ಯಾವುದು ನಮಗೆ ಹೆಚ್ಚಾಗಿ ವ್ಯಾಮೋಹ ಬರೋದಿಲ್ಲ. ಧ್ಯಾನ ಚೆನ್ನಾಗಿ ಮಾಡೋರಿಗೆ ಯಾವುದ್ರ ಮೇಲೆ ವ್ಯಾಮೋಹ ಹೆಚ್ಚಾಗಿರೋದಿಲ್ಲ. ಪ್ರತಿಯೊಂದನ್ನು ಪ್ರೇಮಿಸ್ತಾನೆ, ಪ್ರತಿಯೊಂದನ್ನು ಉಪಯೋಗಿಸ್ಕೊತಾನೆ, ಯಾವಾಗಲೂ ಆನಂದವಾಗಿರೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದು ಉದಾಹರಣೆಗೆ ಒಂದು ಮಾಸ್ಟರ್ನ ಅಬ್ಸರ್ವ್ ಮಾಡಿ ಸಾಕು. ನೀವು ಒಂದು ಮಾಸ್ಟರ್, ಯಾರೇ ಒಂದು ಮಾಸ್ಟರ್ ನೀವು ನೋಡಿರ್ತೀರಾ, ಇಲ್ಲಾಂದರೆ ನೀವು ಕೇಳಿರ್ತೀರಾ. ದೊಡ್ಡ ಒಂದು ಮಾಸ್ಟರ್, ಒಂದು ಯೋಗಿನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅವನಿಗೆ ಮಾನ ಅಂದರೆ ಅವಮಾನ, ಅದು ಮಧುರವೇ, ಇದು ಮಧುರವೇ. ಅವರಿಗೆ ಆಹಾರ ಇಲ್ಲದೇ ಒಳ್ಳೆಯದೇ, ಆಹಾರ ಇದ್ರೂ ಓಕೆ ಅವರಿಗೆ. ಅಂದರೆ ಆಹಾರ ಇದ್ರೂ ಸಂತೋಷನೇ, ಆಹಾರ ಇಲ್ಲ ಅಂದ್ರೂ ಸಂತೋಷನೇ. ನೀರು ಸಿಕ್ಕಿದ್ರೂ ಓಕೆ, ನೀರು ಸಿಕ್ಕಿಲ್ಲ ಅಂದ್ರೂ ಓಕೆ. ಆವಾಗ ಮಲ್ಕೊಂಡಕ್ಕೆ ಇದ್ರೂ ಓಕೆ, ಇಲ್ಲಾದರೂ ಓಕೆ. ನೇಚರ್ ಏನು ಕೊಡುತ್ತೋ ಅದು ಸ್ವೀಕಾರ ಮಾಡ್ತಾನೆ. ಆ ಭಾವನೆ ಯಾವಾಗ ಬರುತ್ತೆ ನಿಮಗೆ? ಧ್ಯಾನ ಮಾಡಿದರೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಪ್ರತಿಯೊಂದಕ್ಕೆ ಸಿಟ್ಟು ಮಾಡ್ಕೊತಾರೆ ಗೊತ್ತಾ. ಮನೇಲಿ ನೋಡಿ ಅಬ್ಸರ್ವ್ ಮಾಡಿ, ಯಾವುದೇ ಸ್ವಲ್ಪ ಕಡಿಮೆ ಆದರೆ ಸಿಟ್ಟು ಮಾಡ್ಕೊಳೋದು. ಅದು ಆಕ್ಸೆಪ್ಟ್ ಮಾಡಿ ಅಂದರೆ ಮಾಡೋದಿಲ್ಲ. ಆ ಮನಸ್ಸು ಬರಬೇಕಂದ್ರೆ ನೀವು ಧ್ಯಾನ ಮಾಡಬೇಕು. ಮತ್ತೇನು ಬೇರೆ ದಾರಿ ಏನಿದೆ ಹೇಳಿ? ಎಷ್ಟೇ ಹೇಳಿದ್ರೂ ಆ ಮನಸ್ಸು ಎಕ್ಕೋದಿಲ್ಲ. ಹೇಳಿ 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 ನೀವು 10 ಸಾರಿ ಇಲ್ಲ 20 ಸಾರಿ ಹೇಳಿದ್ರು ಮತ್ತೆ 21ನೇ ಸಾರಿ ಮತ್ತೆ ಅದೇ ಹೇಳ್ತಾರೆ.
ಯಾಕೆ ಈ ಥರ ಅಂತಂದರೆ ಅವನಲ್ಲಿ ಪರಿವರ್ತನೆ ಬರಬೇಕಂದ್ರೆ ಧ್ಯಾನ ಮಾಡಲೇಬೇಕು. ನೀವು ಅಬ್ಸರ್ವ್ ಮಾಡಿ, ಈಗ ಒಂದೊಂದು ದಿವಸ ಏನೋ ಒಂದು ದಿವಸ ನಮಗೆ ಬೇಕಾಗಿರೋಂಥ ಸಿಗತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಆಕ್ಸೆಪ್ಟ್ ಮಾಡಬೇಕು. ಅದೇನಂತ ಕರಿತೀವಿ ಅಂದ್ರೆ ಆಮೋದ, ಇಲ್ಲಾಂದರೆ ಆಕ್ಸೆಪ್ಟೆನ್ಸು, ಸ್ವೀಕಾರ ಭಾವ, ಸ್ವೀಕಾರ ಮಾಡೋಂಥ ಗುಣ. ಪ್ರತಿಯೊಂದು ಮಾಸ್ಟ್ರಲ್ಲಿ ಸ್ವೀಕಾರ ಗುಣ ಯಾವಾಗಲೂ ಇರ್ತದೆ ನೋಡಿ. ಬಿಸಿಲು ಬಂದರೂ ಓಕೆ, ಚಳಿಗಾಲ ಬಂದರೂ ಓಕೆ, ಮಳೆ ಬಂದರೂ ಓಕೆ, ಎಲ್ಲ ಓಕೆ. ಈಗ ಉದಾಹರಣೆಗೆ ಒಂದು ಸಸ್ಯ ಇದೆ, ಸಸ್ಯಕ್ಕೆ ಏನಾದರೂ ಡಿಫರೆನ್ಸ್ ಇದೆಯಾ? ಮಳೆಗೂ ಗಾಳಿಗೆ ವಾನಕ್ಕೆ ಅದೇನಾದರೂ ಅಲಿತದ ಕೂತ್ಕೊಂಡು? ನಾವ್ಯಾಕೆ ಮಾಡ್ಬೇಕು ಆ ಥರ? ನಾವು ಪ್ರಕೃತಿಯಲ್ಲಿ ಭಾಗನೇ ಅಲ್ವಾ, ನಾವೇನು ಸಪರೇಟಾ? ನಾವು ಸೃಷ್ಟಿಯಾಗಿರೋದು ಆ ಮೂಲ ಚೈತನ್ಯದಿಂದ. ಪ್ರತಿ ಸಸ್ಯ, ಪ್ರತಿ ಜಂತು, ಪ್ರತಿ ಜೀವಿ ಸೃಷ್ಟಿಯಾಗಿರೋದು ಮೂಲ ಚೈತನ್ಯದಿಂದ. ಮತ್ತು ನಮಗೂ ಅವ್ರಿಗೆ ಏನು ವ್ಯತ್ಯಾಸ? ಆ ವ್ಯತ್ಯಾಸ ಇದೆಯಾ ಅಂತ, ವ್ಯತ್ಯಾಸ ಇಲ್ಲ ಅಂತ ಅರ್ಥ ಮಾಡ್ಕೊಂಡವನೇ ಧ್ಯಾನಿ. ಅರ್ಥ ಆಗತ್ತೆ, ಒಂದು ದಿವಸ ಗ್ಯಾರಂಟಿ ಅರ್ಥ ಆಗತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ ನಿಮ್ಮಲ್ಲೇ ಆ ಒಳಗಡೆ, ನಿಮ್ಮ ಒಳಗಡೆ ಅರಿವು ಬರುತ್ತೆ, ಆ ಅವೇರ್ನೆಸ್ ಬರುತ್ತೆ. ನಾನು ಎಲ್ಲದಕ್ಕೂ ಸಮಾನ, ಎಲ್ಲ ನಾನೇ, ನಾನೇ ಆ ಎಲ್ಲ, ಆ ಎಲ್ಲ ನಾನೇ ಅಂತ ಎರಡೂ ಅರ್ಥ ಆಗತ್ತೆ ನಿಮಗೆ. ಇನ್ ಟು ಔಟ್, ಔಟ್ ಟು ಇನ್. ಈ ರೀತಿಯಲ್ಲಿ ಅರ್ಥ ಆಗೋದು ಯಾವಾಗ? ಧ್ಯಾನ ಮಾಡಿದ್ರೆ ಅರ್ಥ ಆಗತ್ತೆ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ನಿಮ್ಮಲ್ಲಿ ಪರಿವರ್ತನೆ ಬರೋದೇ ಇಲ್ಲ. ಯಾವಾಗ ನಮ್ಮಲ್ಲಿ ಪರಿವರ್ತನೆ ಬರೋದಿಲ್ಲ, ಪ್ರತಿಯೊಂದೂ ಬಾಧೆ, ಕಷ್ಟ, ದುಃಖ, ಏನು ಬರಬಾರ್ದು ಎಲ್ಲ ಬರ್ತದೆ. ಮತ್ತು ಅಲ್ಲಿಂದ ಏನಾಗುತ್ತೆ? ರೋಗಗಳು ಶುರು ಆಗುತ್ತೆ. 95% ಮನಸ್ಸಿನ ಸಂಬಂಧಿತ ರೋಗಗಳು ಈಗಾಗಲೇ ಇತ್ತೀಚಿನ ಕಾಲದಲ್ಲಿ. ಯಾಕೆ? ಮನಸ್ಸು ನಿರ್ಮಲವಾಗಿ, ನಿಶ್ಚಲವಾಗಿ ಇಲ್ಲ. ಮನಸ್ಸಲ್ಲಿ ಜಾಸ್ತಿ ಮಾಲಿನ್ಯ ಸೇರ್ಕೊಂಡಿದೆ. ಅದಕ್ಕೂ ಕಾರಣ ನಮ್ಮ ಮೇಲೆ ನಮಗೆ ಅರಿವಿಲ್ಲ, ನಾವು ಯಾರು ಅಂತ ಗೊತ್ತಿಲ್ಲ. ಒಂದು ಸಾಮಾನ್ಯ ಮಾನವನಿಗೆ ಏನು ಗೊತ್ತಿದೆ ಹೇಳಿ? ಅವನು ಜಾಬ್ ಮಾಡ್ತಾ ಇದ್ರೆ, ಇಲ್ಲ ಅವನು ಬಿಸ್ನೆಸ್ ಮಾಡ್ತಾ ಇದ್ರೆ, ಅವ್ರ ತಂದೆ ಬಿಸ್ನೆಸ್ ಮಾಡ್ತಾ ಇದ್ರೆ, ಇವನು ಇಡೀ ಜೀವನ ಪರ್ಯಾಂತ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಕೊನೆ ಕ್ಷಣವರೆಗೂ ದುಡ್ಡು ದುಡ್ಡು ದುಡ್ಡು, ಆ ಬ್ಯಾಂಕಿಂದ ಇಲ್ಲಿ ಪರ್ಚೇಸ್ ಮಾಡಿದೆ, ಅಲ್ಲಿಟ್ಟಿದೆ, ಇಲ್ಲಿಟ್ಟಿದೆ, ಇದೇ ಕತೆ. ಒಂಥರ ಇದು ಗ್ರೈಂಡ್ ವೀಲ್ ನಡೀತಾ ಇರ್ತದೆ ನೋಡಿ, ಯಾವುದು ಎಕ್ಸಿಬಿಷನಲ್ಲಿ, ಮೇಲೆ ಹೋಗೋದು ಕೆಳಗಡೆ ಬರೋದು, ಮೇಲೆ ಹೋಗೋದು ಇದೇ, ಬೇರೆ ಕಥೆನೇ ಇಲ್ಲ. ಸ್ವಲ್ಪನ ನಾನೊಂದು ಮ್ಯೂಸಿಕ್ ಕಲಿಯೋಣ, ಒಂದು ಇನ್ಯಾವುದನ್ನ ಒಂದು ಎಷ್ಟು ಕಲೆಗಳಿದೆ ಅಲ್ಲಿಗೆ ಹೋಗೋಣ, ಕೇಳಿಸ್ಕೊಳ್ಳೋಣ, ಯಾರೋ ಒಂದು ಒಳ್ಳೆ ವಚನ ಅಲ್ಲಿಗೆ ಹೋಗೋಣ, ಯಾವುದನ್ನೊಂದು ಆಲೋಚನೆ ಬರ್ತದ? ಅಬ್ಸರ್ವ್ ಮಾಡಿ. ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ ಅವರು, ಆ ಜೀವನವನ್ನು ಎಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ. ಕೊನೆಗೆ ಹೋಗುವಾಗ ಒಂದು ನಯ ಪೈಸೆ ಬರೋದಿಲ್ಲ ಅವ್ರ ಜೊತೆ, ಯಾವುದೋ ಜೊತೆಗೆ ಒಂದು ನಯ ಪೈಸೆ ಬರೋದಿಲ್ಲ. ಮತ್ತೆ ಯಾಕೆ ಅಷ್ಟೆಲ್ಲ ಮಾಡೋದು? ಇಡೀ ಜೀವನ ಇರುವಾಗನೇ ನಾವು, ಅಂದರೆ ಸಣ್ಣ ವಯಸ್ಸಿಂದನೇ ಕೊನೆ ಶ್ವಾಸವರೆಗೂ, ಮೊದಲ ಶ್ವಾಸದಿಂದ ಕೊನೆ ಶ್ವಾಸವರೆಗೂ ಜೀವನ ಹೇಗಿರ್ಬೇಕಂದ್ರೆ ಆನಂದಭರಿತವಾಗಿರಬೇಕು. ಎಷ್ಟೋ ಸಂಪಾದನೆ ಮಾಡಿದೆ ಏನು ಪ್ರಯೋಜನ ಇಲ್ಲ ಮಿತ್ರರೆ. ಸಂಪಾದನೆ ನಿಮಗೆ ಸಂತೋಷ ಕೊಡ್ಬೋದು, ಆನಂದ ಕೊಡೋಕ್ಕಾಗಲ್ಲ. ಸೊ ಆನಂದ ಬರಬೇಕಂದ್ರೆ ಪ್ರತಿ ಕ್ಷಣ ಜೀವಿಸಬೇಕು. ಯಾರು ಜೀವಿಸ್ತಾರೆ ಪ್ರತಿ ಕ್ಷಣ? ಅವನಲ್ಲಿ ಅರಿವಿದ್ರೆ ಜೀವಿಸ್ತಾನೆ. ಅವನಲ್ಲಿ ಅರಿವಿಲ್ಲ ಅಂದರೆ ಹೇಗೆ ಜೀವಿಸ್ತಾನೆ? ಪ್ರತಿ ಕ್ಷಣ ಸಾಯ್ತಾ ಇರ್ತಾನೆ. ಯು ಆರ್ ಡೈಯಿಂಗ್ ಅಟ್ ಎವ್ರಿ ಸೆಕೆಂಡ್, ಅಟ್ ಎವ್ರಿ ಮಿನಿಟ್, or at every instant you are dying. You are not living. Who is living? Who has got highest awareness? He can live every instant of life, every minute of life. ಪ್ರತಿ ಕ್ಷಣ ಜೀವಿಸೋದು ಯಾರು ಅಂದರೆ ಒಂದು ಯೋಗಿ, ಒಂದು ಮಾಸ್ಟರ್, ಒಂದು ಬುದ್ಧಜೀವಿ, ಒಂದು ವಿವೇಕ ಯಾರಿಗಿದೋ ಅವನು ಜೀವಿಸ್ತಾನೆ. ನಿಜವಾದ ಜೀವನ ಅವನು ಗೊತ್ತು. ಮಿಕ್ಕಿದವರೆಲ್ಲ ಪ್ರತಿ ಕ್ಷಣ ಸಾಯ್ತಾ ಇರ್ತಾರೆ, ಸಾವುಗೆ ಹತ್ರ ಇರ್ತಾರೆ, ಸಾವುಗೆ ಹತ್ರ ಹೋಗ್ತಾ ಇರ್ತಾರೆ, ಸಮಾಧಿಗೆ ಹತ್ರ ಹೋಗ್ತಾ ಇರ್ತಾರೆ. ಅದು ಬಿಟ್ಟು ಏನು ಸಾಧಿಸಲ್ಲ ಅವರು. ಅದಕ್ಕೆ ಇಷ್ಟೆಲ್ಲ ಕಾರಣಗಳಿಂದ ನಾವೇನು ಹೇಳ್ತೀವಿ ಅಂದರೆ, ನೀವು ಧ್ಯಾನ ಮಾಡಿ, ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಯಾರಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಕ್ಕೆ ಧ್ಯಾನ ಮಾಡಿ. ರೋಗಗಳು ದೇ ಆರ್ ಜಸ್ಟ್ ಬೈ ಪ್ರಾಡಕ್ಟ್ ಆಫ್ ಮೆಡಿಟೇಷನ್. ಧ್ಯಾನ ಮಾಡೋ ಪ್ರತಿ ವ್ಯಕ್ತಿಗೆ ನಿಮ್ಮ ದೇಹ ಶುದ್ಧಿ ಆಗತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಷಯ ಯಾವುದಂತ ಗೊತ್ತಾ?
ನಾನು ನಿರಂತರವಾಗಿ ಇಡೀ ಜೀವನ ಆನಂದವಾಗಿರ್ಬೇಕಂದ್ರೆ ನಾನು ಕಂಡಿಡ್ಕೋಬೇಕು, ನಾನು ಗುರ್ತಿಸ್ಕೋಬೇಕು. ನಾನು ನಿಜವಾದ ನಾನು ಯಾರು ಅಂತ ಒಂದು ಆ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಉತ್ತರ ಸಿಗೋವರೆಗೂ ನಿಮ್ಮ ಧ್ಯಾನ ಮಾಡಿ. ಅದೇನೇ ಆಗಲಿ ಪರವಾಗಿಲ್ಲ. ಆಹಾರ ಇದ್ರು, ಆಹಾರ ಇಲ್ಲ ಅಂದ್ರು, ನೀರಿದ್ರು, ನೀರಿಲ್ಲ ಅಂದ್ರೂ, ಬಂಧುಗಳು ಹೋದ್ರು, ಮಕ್ಕಳುಗಳು ಬಿಟ್ಟು ಹೋದ್ರು, ಮಕ್ಕಳು ಇದ್ರು ನಮ್ಮ ಜೊತೆಗೆ, ಇನ್ನೇನೇ ಆಗಲಿ ಪರವಾಗಿಲ್ಲ. ಧ್ಯಾನ ಒಂದು ಮಾತ್ರ ಬಿಡಬಾರ್ದು. ಧ್ಯಾನ ಮಾತ್ರ ಮಾಡ್ತಾ ಹೋಗಿ. ನೀವು ಕಂಡಿಡೋದು, ನೀವು ಗುರುತಿಸೋದು 100% ತಥ್ಯ. ನಾವು ಧ್ಯಾನ ಮಾಡಿದ್ರೆ ನಾವೇನಾಗ್ತೀವಿ ಗೊತ್ತಾ? ತಥಾಗತುಡು ಅಂತ ಕೇಳಿರ್ತೀರ ಆ ಪದ. ತಥಾಗತುಡು ಅಂತಂದ್ರೆ ಏನು ಗೊತ್ತಾ? ಏನು ಜೀವನ ಕೊಟ್ರೆ ಅದನ್ನ ಆಕ್ಸೆಪ್ಟ್ ಮಾಡೋನು. ಜೀವನ ಹೇಗೆ ಕೊಟ್ರೆ, ಜೀವನ ಹೇಗೆ ಇರಬೇಕು ಅಂತಂದ್ರೆ ಹಾಗೆ ಇರುವಂಥವನು, ಅವನೇ ತಥಾಗತ ಅಂತ ಕರಿತೀವಿ. ಬುದ್ಧರು ತಥಾಗತ ಆಗಿದ್ದಾನೆ, ಬುದ್ಧನ ಆಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಆಗಬೇಕು. ಅದೇ ನಮ್ಮ ಗುರಿ, ಅಂತಿಮ ಗುರಿ ಅಂತ ಹೇಳ್ತಾ ಇದ್ದೀನಿ. ಧ್ಯಾನದಿಂದ ಅಂತಿಮ ಗುರಿ ಇದು ಮಾತ್ರವೇ. ಇನ್ನು ಯಾವುದನ್ನ ಇದೆ, ಯಾರೋ ಹೇಳಿರ್ತಾರೆ ಧ್ಯಾನ ಮಾಡಿದ್ರೆ ಹೀಗಾಗತ್ತೆ, ಅದಾಗತ್ತೆ, ನಿಮಗೆ ಸಂಪದ ಬರುತ್ತೆ, ಹಣಕಾಸು ಬರುತ್ತೆ, ಇನ್ನೊಂದು ಅವೆಲ್ಲ ಬರೋದು ಹೋಗೋದು, ಬಂದರೆ ಬರಲಿ, ಇಲ್ಲ ಅಂದರೆ ಬಿಟ್ಬಿಡಿ. ಅದು ಬರೋದು ಬರಲೇ ಬರ್ತದೆ. ನೀವು ಬೇಡ ಅಂದರೂ ಅದು ಬಂದೇ ಬರ್ತದೆ. ನಿಮ್ಮ ಜೀವನದಲ್ಲಿ ಬರಬೇಕು ಅಂತಂದರೆ, ಈಗ ಮಳೆ ಬರಬೇಕಂದ್ರೆ ಮಳೆ ಬಂದೇ ಬರ್ತದೆ, ಸ್ಟಾಪ್ ಮಾಡೋಕ್ಕಾಗತ್ತಾ? ಈ ಬಿಸಿಲು ಬರಬೇಕಂದ್ರೆ ಬಿಸಿಲು ಬರುತ್ತೆ, ಅದನ್ನು ಸ್ಟಾಪ್ ಮಾಡೋಂಗಿಲ್ಲ. ಸೊ ನೇಚರ್ ಏನು ನಿಮ್ಗೆ ಕೊಡಬೇಕೋ, ಯಾವ ಸಮಯದಲ್ಲಿ ಯಾವ ಕರ್ಮ ಕೊಡಬೇಕೋ, ಯಾವ ಸಮಯದಲ್ಲಿ ಯಾವ ತೃಪ್ತಿ ಕೊಡಬೇಕೋ, ಯಾವ ಸಮಯದಲ್ಲಿ ನಿಮ್ಗೆ ಏನು ಕೊಡಬೇಕು ಕೊಡ್ತದೆ. ನೀವು ಯೋಚನೆ ಮಾಡೋದು ಬೇಡ. ಆದರೆ ನಿಮಗೆ ಬೇಕೇ ಬೇಕಂದ್ರೆ ನಿಮಗೊಂದು ಸೃಷ್ಟಿಕರ್ತ ಶಕ್ತಿ ಕೊಟ್ಟಿದ್ದಾನೆ. ಶಕ್ತಿ ಉಪಯೋಗಿಸ್ಕೊಂಡು ನಿಮ್ಗೆ ಬೇಕಂದ್ರೆ ಯೋಚಿಸಿ, ಯಾಚಿಸಿ, ಪ್ರಯತ್ನ ಮಾಡಿ, ಸಂಪಾದನೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಆಸಕ್ತಿ ಕೊಟ್ಟಿದ್ದಾನೆ. ಏನಂತ? ಪವರ್ ಆಫ್ ಇಂಟೆನ್ಷನ್. ನನಗೆ ಯೋಚನಾ ಶಕ್ತಿ ಕೊಟ್ಟಿದ್ದಾನೆ, ನಾನು ಆಕರ್ಷಣೆ ಮಾಡ್ತೀನಿ, ಮಾಡಿ. ಬಟ್ ಅದಕ್ಕೆ ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊತೀರಾ? ನಿಮ್ಮ ಶಕ್ತಿಯನ್ನು ಅದಕ್ಕೆ ಉಪಯೋಗಿಸ್ಕೊತೀರಾ? ನಿಮ್ಮ ಶಕ್ತಿಯನ್ನು ಧ್ಯಾನಕ್ಕೆ ಉಪಯೋಗಿಸಿ. ಆ ಶಕ್ತಿಯನ್ನು ಸಂಗ್ರಹಣ ಮಾಡ್ಕೊಳ್ಳಿ. ನಿಮ್ಮ ಧ್ಯಾನದಲ್ಲಿ ಅರಿವು ಬರುವಂಥವ್ರು ಪ್ರಯತ್ನ ಮಾಡ್ತಾ ಹೋಗಿ, ಅದು ಮುಖ್ಯವಾದದ್ದು. ಇಲ್ಲ ನನಗೂ ಒಂದು ಸಂಪದ ಸೃಷ್ಟಿ ಮಾಡಬೇಕು, ನನ್ನ ಶಕ್ತಿಯನ್ನು ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಯಾರು ಬೇಡ ಅಂತ ಹೇಳಿದರು? ಇಲ್ಲ ನನಗೊಂದು ಕ್ಯಾನ್ಸರ್ ಬಂದೆ, ಅದನ್ನು ನಾನು ಗುಣಪಡಿಸ್ಕೊತೀನಿ, ನನ್ನ ಶಕ್ತಿ ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಆದರೆ ನಿಮ್ಮ ಮೇಲೆ ನಿಮ್ಗೆ ಅರಿವು ಬರೋದು, ನೀವೊಂದು ಮಾಸ್ಟರ್ ಆಗುತ್ತೆ, ಒಂದು ಬುದ್ಧನ ಆಗೋದು ಲೇಟ್ ಆಗುತ್ತೆ. ಇನ್ನೊಂದು ಜೀವನದಲ್ಲಿ ಆಗ್ಬೋದು, ಪರವಾಗಿಲ್ಲ ಅಂತ ಅಂದ್ಕೊಂಡು ಆಗ್ಬೋದು, ಏನು ತೊಂದರೆ ಇಲ್ಲ, ಏನು ಅರ್ಜೆಂಟ್ ಏನಿಲ್ಲ. ಆದರೆ ಒಂದು ಅರಿವಂತೂ ಬಂದಿದ ಮೇಲೆ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಶಕ್ತಿಯನ್ನು ವೃಧಾ ಮಾಡೋದಿಲ್ಲ, ಅನ್ನೆಸರಿ ಮಾತಾಡೋದಿಲ್ಲ. ನೋ ಅನ್ನೆಸರಿ ಟಾಕಿಂಗ್, ನೋ ಬ್ಲೇಮಿಂಗ್, ನೋ ಕಂಪ್ಲೈನಿಂಗ್, ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್. ಆ ರೀತಿಯಲ್ಲಿ ತಯಾರಾಗ್ತೀವಿ. ಅದೇ ಒಂದು ಮಾಸ್ಟರ್ ಅದ್ಭುತವಾದ ಲಕ್ಷಣಗಳವು ಎಲ್ಲ. ಆ ರೀತಿಯಲ್ಲಿ ನಾವು ಧ್ಯಾನವನ್ನು ಉಪಯೋಗಿಸ್ಕೋಬೇಕಾದ್ರೆ, ಧ್ಯಾನ ಅನ್ನೋದು ಮಹೋನ್ನತವಾದ. ಅದನ್ನು ಉಪಯೋಗಿಸ್ಬೇಕಾದ್ರೆ ಯಾವುದಕ್ಕೆ ಉಪಯೋಗಿಸ್ಬೇಕಂದ್ರೆ ಮಹೋನ್ನತ ಲಕ್ಷ್ಯ ಸಾಧಿಸೋಕ್ಕೆ ಉಪಯೋಗಿಸಿ ಅಷ್ಟೇ. ಇಷ್ಟು ಮಾತ್ರ ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನು ಉಪಯೋಗಿಸಿಕೊಂಡು, ಅಂದರೆ ಧ್ಯಾನವನ್ನು ನಿತ್ಯ ಮಾಡುತ್ತಾ, ನಾನು ಒಂದು ಮಾಸ್ಟರ್ ಆಗಿ ತಯಾರಾಗಬೇಕು, ನಾನು ಈ ಪ್ರಕೃತಿಯಲ್ಲಿ ಅದ್ಭುತವಾದ ಜೀವಿಯಾಗಿ, ಆನಂದ ಜೀವಿಯಾಗಿ ತಯಾರಾಗಬೇಕು, ಪ್ರಕೃತಿ ಹೇಗಿದೆಯೋ ಆ ರೀತಿಯಲ್ಲಿ ನಾನು ತಯಾರಾಗಬೇಕು ಅಂತದ್ದು ತಿಳ್ಕೊಳ್ಳಿ. ಬುದ್ಧರಿಗೆ ಯಾರೋ ಕೇಳಿದರು, ಧ್ಯಾನ ಮಾಡಿದ್ರೆ ಏನು ಬರುತ್ತೆ ಅಂದರೆ, ಏನು ಬರೋದಿಲ್ಲ, ಎಲ್ಲ ಇರೋದೆಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ. ನನ್ನಲ್ಲಿರುವಂಥ ಎಲ್ಲ ಅನಾವಶ್ಯಕತೆ ಏನೇನಿದೆ ಎಲ್ಲ ಒಟ್ಟೋಗಿದೆ ಅಂತ ಹೇಳಿದ್ದಾರೆ. ಆವಾಗ ಏನಾಗಿದೆ ಅಂದರೆ, ನಾನು ಕ್ಲೀನ್ ಆಗಿದ್ದೇನೆ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ನೀರಲ್ಲಿ ನಾವೇನೋ ಒಂದು ಯಾವುದೋ ವಸ್ತು ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಓಕೆ, ಮೇಲೆ ಚಂದ್ರನಿದೆ ಅಂತ ಇಟ್ಕೊಳ್ಳಿ. ಆ ಯಾವ ವಸ್ತು ಹಾಕಿದೆ ಅಲಗಳು ಜಾಸ್ತಿ ಆಗುತ್ತೆ. ಅಲಗಳು ಜಾಸ್ತಿ ಆಗುವಾಗ ಚಂದ್ರ ನೋಡೋಕ್ಕಾಗಲ್ಲ. ಚಂದ್ರನು ಪ್ರತಿಬಿಂಬ ಇರುತ್ತೆ ಚಂದ್ರನದು, ಅದು ನೀರಲ್ಲಿ ನೋಡೋಕೆ ಹೋದ್ರೆ ನೋಡೋಕ್ಕಾಗಲ್ಲ, ಯಾಕಂದರೆ ಅಲಗಳು ಜಾಸ್ತಿ ಇದೆ. ಇದೆಲ್ಲ ಸೆಟ್ಲ್ ಆದಮೇಲೆ ಏನು ಕಾಣಿಸ್ತದೆ ನಮಗೆ? ಆ ಚಂದ್ರನ ಪ್ರತಿಬಿಂಬ ಕಾಣಿಸ್ತಾ ಇರ್ತದೆ ಅಲ್ವಾ? ಅದು ನಿಜವಾದದ್ದು. ನಮ್ಮ ಮನಸ್ಸಲ್ಲಿ ಅಷ್ಟೇ. ಎಲ್ಲ ಆ ಮನಸ್ಸಿನ ಅಲಗಳೆಲ್ಲ ಸೆಟ್ಲ್ ಆಗಿದ್ರೆ
ಆವಾಗ ನನಗೆ ಒಂದು ಅದ್ಭುತವಾದ ಪ್ರತಿಬಿಂಬ ರೂಪದಲ್ಲಿ ನನ್ನ ಆತ್ಮ ಜ್ಯೋತಿ ಕಾಣಿಸ್ತದೆ. ಅಷ್ಟುವರೆಗೂ ಕಾಣಿಸೋದೇ ಇಲ್ಲ. ಅದಕ್ಕೂ ಧ್ಯಾನ ಒಂದು ಅದ್ಭುತವಾದ ಸಾಧನ, ಅದ್ಭುತವಾದ ಮಾರ್ಗ. ಸ್ನೇಹಿತರೆ, ಇಷ್ಟು ತಿಳ್ಕೊಂಡು ಇವತ್ತಿನ ಧ್ಯಾನವನ್ನು ನಾವು ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂತಂದ್ರೆ ನಾವು ಈ ವೇದಿಕೆಯಲ್ಲಿ ಜಾಯಿನ್ ಆಗಿದ್ದೇವೆ, ಆದರೆ ತುಂಬ ಜನ ಹೊಸಬ್ರು ಸಹ ಇದ್ದಾರೆ. ಜೊತೆಗೆ ಹಳಬರಿದ್ರೂ ಸಹ ಮನನ ಮಾಡ್ಕೊಳ್ಳಿಕ್ಕೆ ಧ್ಯಾನ ಅಂದ್ರೇನು ಅಥವಾ ಧ್ಯಾನ ವಿಜ್ಞಾನ ಯಾಕೆ ಬೇಕು ಅಂತ ಹೇಳ್ತಕ್ಕಂಥದ್ದನ್ನ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಸರ್. ಯಾಕಂದ್ರೆ ಧ್ಯಾನದಿಂದ ನಾವು ಮಾತ್ರ ಶುದ್ಧಿ ಆಗುವುದಲ್ಲ, ಇಡೀ ನಮ್ಮ ಸಮಾಜದಲ್ಲಿರುವ ಅಶಾಂತಿಯನ್ನ, ಅಸಮತೋಲತೆಯನ್ನ ಎಲ್ಲವನ್ನು ಕಾಪಾಡಿ ಮಾಡಲಿಕ್ಕೆ ಸಾಧ್ಯತೆ ಆಗತಕ್ಕಂಥದ್ದೇ ಧ್ಯಾನ. ಜೊತೆಗೆ ಕೇವಲ ನಾವು ಉಸಿರನ್ನ ಅಬ್ಸರ್ವ್ ಮಾಡೋದರ ಮುಖಾಂತರ ನಾವು ನಮ್ಮ ಆತ್ಮವನ್ನ ಕಾಣಬಹುದು. ಆ ಒಂದು ಸ್ವರೂಪ ಏನಿದೆ, ನಾವೆಲ್ಲರೂ ದೇವರೇ, ನಾವೇ ಒಂದು ಆತ್ಮಶಕ್ತಿ, ಎಲ್ಲವೂ ನಮ್ಮಲ್ಲಿದೆ. ಆದರೆ ನಾವು ಅದನ್ನು ಕಂಡುಕೊಳ್ಳಿಕ್ಕೆ ನಾವು ಫೇಲ್ಯೂರ್ ಆಗಿದ್ದೇವೆ. ಇದನ್ನ ಕಂಡುಕೊಳ್ಳತಕ್ಕಂತಹ ಒಂದು ಅದ್ಭುತ ಜ್ಞಾನವನ್ನ ತಾವಿವತ್ತು ಹಂಚಿದ್ದೀರಾ ಸರ್. ತುಂಬಾ ತುಂಬಾ ಧನ್ಯವಾದಗಳು. ಈಗಾಗಲೇ ಕೆಲವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರು ಪ್ರಶ್ನೆ ಇದೆಯಾ ಅಥವಾ ಅಭಿಪ್ರಾಯ ಏನಿದೆ ಅಂತ ಕೇಳ್ಕೊಳ್ಳೋಣ ಸರ್. ರಾಜು ಸರ್. ರಾಜು ಅವರೇ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ರಾಜು ಸರ್ ಅನ್ಮ್ಯೂಟ್ ಹಾ, ಮಾತಾಡಿ. ಮ್ಯೂಟ್ ಆಯ್ತು ಮತ್ತೆ. ಅನ್ಮ್ಯೂಟ್ ಆಗಿಲ್ಲ. ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತು 41 ದಿನಗಳ ಮಂಡಲ ಧ್ಯಾನ 2ನೇ ಬ್ಯಾಚ್ ಪ್ರಾರಂಭವಾಗಿದೆ. ಮೊದಲನೇ ಬ್ಯಾಚ್ ಬಂದು ತುಂಬಾ ಯಶಸ್ವಿಯಾಗಿ ಅದ್ದೂರಿಯಾಗಿ ಅದು ಯಶಸ್ವಿಗೊಳಿಸಿತು. 2ನೇ ಬ್ಯಾಚ್ ಅಲ್ಲಿ ನಾವು ಮೊದಲನೇ ದಿನನೇ ಧ್ಯಾನದ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದರಲ್ಲೂ ನಮ್ಮ ರಂಗನಾಥ್ ಗುರುಗಳು, ನಮ್ಮ ಮಹಾವತಾರ್ ಫೌಂಡೇಶನ್ ನ ಸಂಸ್ಥಾಪಕರು ಆದ ನಮ್ಮ ಗುರುಗಳು ಬಂದು ಮೊದಲನೇ ದಿನನೇ ನಮ್ಗೆ ಅದ್ಭುತವಾದ ಧ್ಯಾನ, ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರುವ ಧ್ಯಾನ, ಇದ್ರ ಬಗ್ಗೆ ನಮ್ಗೆ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಭಾವೋದ್ವೇಗಕ್ಕೂ ಮತ್ತೆ ಶ್ವಾಸಕ್ಕೂ ಸಂಬಂಧವಿದೆ ಅನ್ನೋದನ್ನ ತಿಳಿಸ್ಕೊಟ್ರು. ನಾವೆಲ್ಲ ಶಕ್ತಿ ಸ್ವರೂಪರು, ನಾವು ಅನಂತ ಶಕ್ತಿ, ನಮ್ಮ ಬಗ್ಗೆ ನಾವು ಗುರುತಿಸ್ಕೋಬೇಕು ಪ್ರತಿ ಕ್ಷಣನು. ಪ್ರತಿಯೊಂದು ವಿಚಾರಗಳನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇವತ್ತಿಂದ ನಮಗೆ ಪ್ರಾರಂಭವಾಗಿದೆ ಮಾಸ್ಟರ್ಸ್. ಇದೇ ರೀತಿ ಪ್ರತಿದಿನನೂ ನಾವು ಜ್ಞಾನವನ್ನು ತಿಳ್ಕೊಳ್ತಾ ಒಂದು ಆತ್ಮಜ್ಞಾನವನ್ನು ಪಡೆಯೋಣ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಅಶ್ವಿನಿ ಮ್ಯಾಮ್. ರಾಜು ಸರ್ ಮಾತಾಡಿ. ಎಲ್ಲ ಆತ್ಮಜ್ಞಾನಿಗಳು ಆತ್ಮಪೂರ್ವಕ ನಮಸ್ಕಾರಗಳು. ಕೇಳಿಸ್ತಾ ಇದೆ ಮೇಡಮ್? ಎಸ್ ಸರ್, ಕೇಳಿಸ್ತಾ ಇದೆ, ಮಾತಾಡಿ. ಇವತ್ತು ಗುರೂಜಿಯವರ ಧ್ಯಾನ ಮತ್ತು ಧ್ಯಾನದ ವಿಜ್ಞಾನ ಬಗ್ಗೆ ಬಹಳ ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ ಗುರೂಜಿಯವರ. ತುಂಬಾ ಥ್ಯಾಂಕ್ ಯು ಗುರೂಜಿಯವರು. ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ಗುರೂಜಿಯವರ ಬಿಸಿನೆಸ್ ಅಥವಾ ರೈತಕ್ಕೆ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಯ ಮುಂದಿನ ಜೀವನದ ಆತ್ಮದ ಪ್ರಯಾಣ ಯಾವ ರೀತಿಯಾಗಿರುತ್ತೆ? ಅವ್ರ ಪ್ರಯಾಣ ಹಾಗೆ ಕಂಟಿನ್ಯೂ ಆಗತ್ತೆ. ನೆಕ್ಸ್ಟ್ ಮತ್ತೆ ಬರುವಾಗ ಓಕೆ, ಎಲ್ಲಾದ್ರೂ ಅಂದ್ರೆ ಅವರ ಜೀವನದಲ್ಲಿ ಹಾಗೆ ಕಂಟಿನ್ಯೂ ಆಗ್ತಾ ಇರ್ತಾನೆ, ಮತ್ತೆ ಪದೇ ಪದೇ ಬರ್ತಾನೆ. ಯಾಕಂದ್ರೆ ಅವರು ಸಂತೃಪ್ತಿ ಅನ್ನೋದು ಕಂಡಿಡೋದಲ್ಲ. ನೋಡಿ, ಸಂತೃಪ್ತಿ ಸಿಗೋದು ಯಾವಾಗ ನಿಮ್ಗೆ ಆತ್ಮ ಸಿಗತ್ತೋ ಅಷ್ಟವರೆಗೆ ಸಿಗೋದಿಲ್ಲ. ಎಷ್ಟೇ ಬಿಸ್ನೆಸ್ ಮಾಡಿ ಪರವಾಗಿಲ್ಲ, ಎಷ್ಟೇ ಸಂಪಾದನೆ ಮಾಡಿ ನೀವು ಇಡೀ ಪ್ರಪಂಚವನ್ನೇ ಗೆದ್ದಿ ಪರವಾಗಿಲ್ಲ, ನಿಮ್ಗೆ ನಿಮ್ಮ ಒಳಗಡೆ ಸಂತೃಪ್ತಿ ಸಿಗೋದಿಲ್ಲ, ಆನಂದ ಸಿಗೋದಿಲ್ಲ. ಇಲ್ಲಾಂದ್ರೆ ಇವರೆಲ್ಲ ಸಾವಿರಾರು ಕೋಟಿ ಸಂಪಾದನೆ, ಅವರು ಇನ್ನೂ ಸಾವಿರಾರು ಕೋಟಿ ಯಾಕೆ ಸಂಪಾದನೆ ಮಾಡ್ತಾ ಇರಲಿ? ಅವ್ರು ಅನ್ಕೊಂತಾ ಇದ್ದಾರೆ ಇನ್ನೂ ಆನಂದ ಸಿಗ್ತದೆ ಅಂತ ಹುಡುಕ್ತಾ ಇದ್ದಾರೆ, ಸಿಗೋದಿಲ್ಲ. ಸ್ಟಾಪ್ ಮಾಡೋದು ಉತ್ತಮ. ಅವರು ಸ್ಟಾಪ್ ಮಾಡಿ ಎಲ್ಲ ಬಿಟ್ಬಿಟ್ಟು, ಒಂದು ಆಪಿಲ್ ಫೌಂಡರ್ ಸ್ಟೀವ್ ಜಾಬ್ಸು, ಈ ಫೇಸ್ಬುಕ್ ಫೌಂಡರ್ ಮಾರ್ಕ್ಸ್, ಇಂಥವರೆಲ್ಲ ಒಂದು ಗುರುಗಳ ಹತ್ರ ಹೋಗಿ ಕೂತ್ಕೊಂಡಿದ್ದಾರೆ ನೋಡಿ, ಅಲ್ಲಿ ಸಿಕ್ಕಿದೆ ಅವ್ರಿಗೆ ಆನಂದ, ಅಷ್ಟೇ ಸಾಕು. ನಿಮ್ಮ ಒಳಗಡೆ ನೀವು ಪ್ರವೇಶ ಮಾಡೋವರೆಗೂ ನೀವು ಇಡೀ ಈ ಪ್ರಪಂಚದ ಗೆದ್ದಿದ್ರು ಸಹ, ಅಲೆಕ್ಸಾಂಡರ್ಗೂ ಸಹ ಆನಂದ ಸಿಕ್ಕಲ್ಲ. ಯಾಕಂದ್ರೆ ನಿಮ್ಗೆ ಆತ್ಮ ಸಿಕ್ಕಿಲ್ವಲ್ಲ. ನಿಮ್ಗೆ ಆತ್ಮ ಸಿಕ್ಕಿದೆಯಾ, ನೀವು ಆನಂದ ಬರುತ್ತೆ ಅಷ್ಟೇ. ನಿಮ್ಗೆ ಒಂದು ರೋಟಿ ಇದ್ರೆ ಸಾಕು. ಅವಾಗ ಒಂದು ರೋಟಿ, ಒಂದು ಕಪಡ ಹೇಳ್ತಾರಲ್ಲ, ಇದು
ಒಂದು ರೋಟಿ ಒಂದು ಉಪ್ಪಿನಕಾಯಿ ಇದ್ರೆ ಸಾಕು ಅವಾಗ. ಯಾವಾಗ ನಿಮ್ಗೆ ಆತ್ಮ ಸಿಕ್ಕಿದ್ರೆ ಮಾತ್ರ. ಓಕೆ ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ಎಸ್. ಥ್ಯಾಂಕ್ ಯು ಮೇಡಮ್ ಸರ್. ಅವ್ರು ಇವತ್ತು ಗುರೂಜಿ ಅವ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಬಿಟ್ಬಿಡಿ ಮೇಡಮ್, ಎಲ್ಲ ಕಡೆ ಇದೆ. ಓಕೆ ಓಕೆ ಸರ್, ಬರುತ್ತೆ ಬರುತ್ತೆ. ಓಕೆ, ಯಶೋಧ ಥ್ಯಾಂಕ್ ಯು. ಮ್ಯಾಮ್ ನಮಸ್ತೆ ಗುರುಜಿ. ಮಾತಾಡಿ ಮ್ಯಾಮ್, ಕೇಳ್ತಾ ಇದೆ. ನಮಸ್ತೆ ರೇವತಿ ಮೇಡಮ್, ಹಾಲ್ ಮಾಸ್ಟರ್. ನಮಸ್ತೆ, ಮಾತಾಡಿ. ಗುರುಜಿ, ಗಾಳಿಗಿನ್ನ ವೇಗವಾಗಿದ್ದು ಮನಸ್ಸಲ್ವಾ ಗುರುಜಿ? ಎಸ್. ಅದೆಷ್ಟು ಬೇಗ ಕೆಲಸ ಮಾಡುತ್ತೆ ಅಂತಂದ್ರೆ, ಹಿಂಗ್ ಕಣ್ಮುಚ್ಚಿ ಬಿಡೋದ್ರೊಳಗೆ ನಮ್ದು ಎಲ್ಲೋ ಇರುತ್ತೆ ಮನಸ್ಸು. ಈಗ ಒಂದ್ ಬೆಟ್ಟ ಹತ್ಬೇಕು ಅಂತಂದ್ರೆ ನಾವು ಹತ್ತಿರೋದೇ ಇಲ್ಲ, ಆದ್ರೆ ಮನ್ಸು ಅಲ್ಲಿ ಹೋಗಿ ಬಂದಿರುತ್ತೆ. ಅಷ್ಟು ವೇಗವಾಗಿರುತ್ತೆ ಮನಸ್ಸು. ಅದೊಂದು ಅರ್ಥ ಐತೆ ಗುರುಜಿ. ಆಮೇಲೆ ಗುರುಜಿ, ಪ್ರಕೃತಿ ಮೊದಲ ತಾಯಿ ಅಂತಾನೆ ಹೇಳ್ಬೇಕು ಗುರುಜಿ ನಾವು. ಅಷ್ಟು ಒಂಥರ ಆ ಪ್ರಕೃತಿ ಮಧ್ಯೆ ನಾವಿದ್ದಾಗ ಎಂತ ಒಂದು ಸೊಬಗು ಮತ್ತೆ ಸೌಂದರ್ಯ, ಮನ್ಸಿಗೆ ಎಷ್ಟು ಮುದ ಕೊಡುತ್ತೆ, ಮನ್ಸಿಗೆ ಎಷ್ಟು ಸಮಾಧಾನ ಕೊಡುತ್ತೆ. ಇದೆಲ್ಲ ನನಗೆ ಧ್ಯಾನಕ್ಕೆ ಬಂದಾಗ ಒಂದೊಂದು ಅನುಭವ ಆಗ್ತಿದೆ ಗುರುಜಿ. ನನಗೆ ಹೇಳಿದ್ರಲ್ಲ ಈಗ ಶ್ವಾಸದ ಮೇಲೆ ಗಮನ, ಅದ್ರ ಮೇಲೆ ಕೊಟ್ಕೊಂಡಾಗ ಯೋಚನೆಗಳು ತುಂಬಾ ಜಾಸ್ತಿನೇ ಇರುತ್ತೆ ಗುರುಜಿ. ಅಂದ್ರೆ ಯಾವ್ದು ಬೇಡ ಅನ್ನೋದನ್ನು ಹೇಳ್ತಿರುತ್ತೆ, ಯಾವ್ದು ಬೇಕು ಅನ್ನೋದು ಹೇಳ್ತಿರುತ್ತೆ ನಾವು. ಅವಾಗ ನಾವು ಧ್ಯಾನ ಕೂತ್ಕೊಂಡಾಗ ಬೇಕಾಗಿರೋದು ಮಾತ್ರ ಜಾಸ್ತಿ ತಲೆ ಒಳಗೆ ಇಟ್ಕೋಬೇಕು, ಬೇಡವಾಗಿರೋದನ್ನ ಡಿಲೀಟ್ ಮಾಡ್ಬಿಡ್ಬೇಕು. ಆ ತರ ಮಾಡಿದಾಗ ನಾವು ನಿಜವಾದ ಧ್ಯಾನಿ ಆಗ್ತೀವಿ ಅಂತ ನಾನು ಅನ್ಕೊಂಡಿದ್ದೀನಿ ಗುರುಜಿ. ತುಂಬಾ ಚೆನ್ನಾಗಿ ಹೇಳಿದೀರಾ ಗುರುಜಿ. ಇವತ್ತಂತೂ ತುಂಬಾ ಮಂದಟ್ಟಾಯ್ತು ಗುರುಜಿ. ರೈಟ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಶಾರದಾ ಪಾಟೀಲ್ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೊದಲನೇ ದಿನ ಧ್ಯಾನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಶುರುವಾಗಿದೆ ಮೇಡಮ್. ಸರ್ ಇವತ್ತು ತುಂಬಾ ಒಳ್ಳೆ ಜ್ಞಾನ ಕೊಡ್ತಿದ್ದಾರೆ. ನನ್ಗೆ ನಾನು ಅದೇ ಯೋಚಿಸ್ತಾ ಇದ್ದೆ, ಆಲೋಚನೆ ಉದ್ವೇಗ ಹೆಚ್ಚಾದಾಗ ಆಲೋಚನೆ ಜಾಸ್ತಿ ಆಗುತ್ತೆ. ಅದ್ರಿಂದ ಇನ್ನಷ್ಟು ವೇಗ ಹೆಚ್ಚಾದಷ್ಟು ಆಲೋಚನೆ ಜಾಸ್ತಿ ಆಗುತ್ತೆ ಅಂತ ಅಂದು, ಅದು ಹೆಂಗೆ ಅರ್ಥ ಆಗಿದ್ದು ನನಗೆ ಅಂತಂದ್ರೆ, ಆಲೋಚನೆ ಇದು ಧ್ಯಾನಕ್ಕಿಂತ ಮುಂಚೆ ಒಂದು ಸ್ಟೋರಿ, ಏನೋ ಒಂದು ಯೋಚನೆ ಬರುತ್ತೆ, ಅದ್ರ ಹಿಂದೆ ಸ್ಟೋರಿ ಕ್ರಿಯೇಟ್ ಆಗ್ತಾ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಅನ್ಸುತ್ತೆ. ರೈಟ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ರೈಟ್. ಬೇರೆ ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಸರ್. ರೈಟ್. ಸೊ ಯಾವ್ದು ಪ್ರಶ್ನೆ ಇಲ್ಲ ಅಂದ್ರೆ ಧ್ಯಾನ ಶುರು ಮಾಡೋದು. ಧ್ಯಾನ. Okay? ಹಾ, ಮೊದಲನೇ ದಿವಸ ಯಾರು ಹೊಸಬರು ಇರ್ತಾರೆ ಅವ್ರಿಗೆ ಸಲಹೆಗಳು ಕೊಡ್ತಾ ಓಕೆ ಧ್ಯಾನವನ್ನು ಪ್ರಾರಂಭಿಸೋಣ. ಓಕೆ ಸರ್. ಮಾಸ್ಟರ್ಸ್ ಎಲ್ಲರೂ ಧ್ಯಾನದಲ್ಲಿ ಈಗ ಧ್ಯಾನ ಪ್ರಾರಂಭಿಸೋಣ. ಆನಾಪಾನಸತಿ ಧ್ಯಾನ. ಈಶ್ವರ ಅಂತ ಮಾತಾಡ್ತೀರಾ ಯಾರು? ಸಂದೀಪ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಈಶ್ವರ ಅಂತ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೌದು ಹೌದು, ಅವರು ಮಾಡಿದ್ರು. ಸಂದೀಪ್ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ಹಲೋ. ಥ್ಯಾಂಕ್ ಯು. ನಮಸ್ತೆ ಗುರು. ನಮಸ್ತೆ ಗುರುಜಿ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಮ್ಮ ಹೆಸರು ಈಶ್ವರ ಗುಂಬಾರ್ ಅಂತ ಗುರುಜಿ. ಮಾತಾಡಿ ಸರ್. ಗುರುಜಿ, ಈಗ ನಮಗೆ ಈ 4 ದಿನದಿಂದ ಒಂದ್ ಸ್ವಲ್ಪ ನನಗೆ ಮೈಕೈ ಇದು ಜ್ವರ ಬರಕತ್ ಬಿಡದ್ ನೋಡ್ಬೋದು, ಬಿಟ್ಟು ಹಂಗೆ ಜ್ವರ, ತಲೆನೋವು, ಶೀತ, ಕೆಮ್ಮು, ನೆಗಡಿ ಈ ತರ ಸ್ವಲ್ಪ ಬಹಳ ಇದಾಕತ್ ಬಿಡತ್ರ. ರೈಟ್. ಸೊ ನೀವು ಅಂದ್ರೆ ದೇಹದಲ್ಲಿ ಉಷ್ಣತೆ ಹೆಚ್ಚಿದ್ರೆ ನೀವು ಪ್ರಾಣಾಯಾಮ, ಚಂದ್ರಭೇದ ಪ್ರಾಣಾಯಾಮ ಮಾಡ್ಕೊಳ್ಳಿ. ಅಂದ್ರೆ ಚಂದ್ರ ಸ್ವರದಲ್ಲಿ ಜಾಸ್ತಿ ಚಂದ್ರ ಸ್ವರ ಮಾಡ್ಕೊಳ್ಳೋದು. ದೇಹದಲ್ಲಿ ಉಷ್ಣತೆ ಜಾಸ್ತಿ ಇದೆ, ಆತರ ಮಾಡ್ಕೊಂತ ಹೋದ್ರೆ ಆ ಜ್ವರ ಕಡಿಮೆ ಆಗತ್ತೆ ಆಟೋಮೆಟಿಕ್ ಆಗಿ. ನೀರು ಚೆನ್ನಾಗಿ ಕುಡಿಯೋದೊಂದು. ಓಕೆ. ಮತ್ತೆ ಸ್ವಲ್ಪ ರೆಸ್ಟ್ ಕೊಡ್ಬೇಕು ದೇಹಕ್ಕೆ. ರೆಸ್ಟ್. ಯಾವಾಗ್ಲೂ ಅಷ್ಟೇ, ನಿಮ್ಗೆ ಜ್ವರ ಬಂದಿದೆ ಅಂತ ಅರ್ಥ ಏನಂದ್ರೆ ನೀವು ದೇಹಕ್ಕೆ, ಅದು ಸಿಗ್ನಲ್ ಅಷ್ಟೇ, ಅದು ದೇಹದ ಲಕ್ಷಣ ಒಂದು ತೋರಿಸ್ತಾ ಇದೆ. ಏನಂತಂದ್ರೆ ನೀವು ದೇಹಕ್ಕೆ ರೆಸ್ಟ್ ಕೊಡಿ, ಜಾಸ್ತಿ ಪರಿಶ್ರಮ ಕೊಡಕ್ ಹೋಗ್ಬಿಡಿ ಅಂತ. ಅವಾಗ ಕೊಟ್ಟಿದ್ರೆ ಆ ತಾನಂತದೇ ಸರಿಪಡಿಸ್ಕೊಂತದೆ, ಮತ್ತೆ ಯಾರು ಬೇಕಾಗಿಲ್ಲ ಅದು.
ಹೌದಲ್ಲ ಗುರುಜಿ? ಅರ್ಥ ಆಯ್ತಾ? ಆಮೇಲೆ ಗುರುಜಿ ಇನ್ನೊಂದು ಮೂಗು ಐತಾರೆ ಗುರುಜಿ. ಹ್ಮ್ ಇದು ಗಂಟದಲ್ಲಿ ಒಂಥರ ಅದು ಮಲ್ಕೊಂಡಿದ್ನಾಗ ಒಂಥರ ಸ್ವರ ಬಂದಂಗ ಆಗತ್ತೆ ಗುರುಜಿ. ಹ್ಮ್ ಹ್ಮ್. ಅದಕ್ಕೇನಂದ್ರೆ ಲಿಂಗ ಮುದ್ರ ಮಾಡ್ಬೇಕು. ಲಿಂಗ ಮುದ್ರ ಲಿಂಗ ಮಾಡಿದ್ರೆ ಮುದ್ರೆ ಅಲ್ವಾ? ಹಾ. ಲಿಂಗ ಮುದ್ರ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಯಾ ಓ, ಆಗ್ಲಿ ಗುರುಜಿ, ಒಳ್ಳೇದಾಗ್ಲಿ ಗುರುಜಿ. ಅದು ಮಾಡಿ. ಓಕೆ, ಹಾ, ಓಕೆ ಗುರುಜಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಂದೀಪ್ ಸರ್. ಹೇಳಿಮ್ಮ ಹ್ಮ್ ಮಾತಾಡಿ ಮಾ. ಮಾತಾಡಿ. ಒನ್ ಪ್ಲಸ್ ಮಾತಾಡಿ. ನಮಸ್ತೆ ಗುರುಜಿ. ಹ್ಮ್ ನಾವು ರಾತ್ರಿ ಗುಡಕೇಶ ಅದು ರಾತ್ರಿ ಎಲ್ಲ ಧ್ಯಾನ ಮಾಡೋತ್ನಾಗ ರಾತ್ರಿ ಧ್ಯಾನ ಮಾಡೋ ಟೈಮ್ನಲ್ಲಿ ಗುರುಜಿ ಧ್ಯಾನ 1 ಗಂಟೆ 2 ಎಷ್ಟು ಗಂಟೆವರೆಗೆ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಗುರುಜಿ. ಹಾಗೆ ಮಲ್ಕೊಂಡ್ ಬಿಟ್ಟಿರ್ತೀವಿ. ನಾವು ಬೆಳಿಗ್ಗೆವರೆಗೆ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ಗುರುಜಿ, ಆದ್ರೆ ಆಗಲ್ಲ, ಮಲ್ಬಿಟ್ಟಿರ್ತೀವಿ. ಏನ್ ಮಾಡ್ಬೇಕು ಗುರುಜಿ ಅವೇರ್ನೆಸ್ ಒಳಗೆ ಇರ್ಬೇಕಂದ್ರೆ? ಅವೇರ್ನೆಸ್ ಇಡ್ಬೇಕಂದ್ರೆ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡ್ತಾ ಇದ್ರೆ ನಿಧಾನವಾಗಿ ಆಗತ್ತೆ, ಅದು ಅಷ್ಟೇ. ಒಂದು ಏನಂದ್ರೆ ನೈಟ್ ನೀವು ಧ್ಯಾನ ಜಾಸ್ತಿ ಮಾಡ್ಬೇಕಂದ್ರೆ ಆಹಾರ ಕಡಿಮೆ ತಿನ್ಬೇಕು ಅಷ್ಟೇ. ಕಡಿಮೆ ಊಟ ಮಾಡ್ತೀನಿ ಗುರುಜಿ. ಅದಕ್ಕೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಗುರುಜಿ. ಅವೇರ್ನೆಸ್ ಒಳಗೆ ಇರ್ಬೇಕಂದ್ರೆ ಮಲಗ್ಬಿಟ್ಟಿರ್ತೀವಿ. ಏನಿಲ್ಲ, ಶ್ವಾಸ ಜೊತೆಗಿದ್ರೆ ಅವೇರ್ನೆಸ್ ಇದ್ದ ಅಂತ ಲೆಕ್ಕ. ಶ್ವಾಸ ಜೊತೆಗಿದ್ರೆ ಅವೇರ್ನೆಸ್ ಅಲ್ಲಿ ನೀವು ಇದ್ದೀರಾ ಅಂತ ಲೆಕ್ಕ ಅಷ್ಟೇ. 3 ಗಂಟೆ 4 ಗಂಟೆ ಶ್ವಾಸ ಬಿಟ್ಟು ಆ ಕಡೆ ಹೋದ್ರೆ ನಿಮ್ದು ಕಟ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಮೇಡಮ್. ಶ್ವಾಸದ ಕಡೆ ಇರ್ಬೇಕು. ಶ್ವಾಸದ ಕಡೆ ಗಮನ ಕೊಟ್ರೆ ನಿಮ್ಗೆ ಅರಿವು ಇರುತ್ತೆ. ಶ್ವಾಸದ ಕಡೆ ಹೌದು ಹೌದು, ಅದು ಅದ್ರ ಮೇಲೆ ಅರಿವು ಇಟ್ಕೋಬೇಕು. ಇಲ್ಲ ಅಂದ್ರೆ ನಿಧಾನವಾಗಿ ನಿದ್ದೆಗೆ ಹೋಗಿದ್ರೆ ನಿದ್ದೆಯಲ್ಲಿ ನೀವು ಪೂರ್ತಿ ಅನ್ಕಾನ್ಶಿಯಸ್ ಆಗ್ತೀರಾ, ಅಲ್ಲಿ ನಿಮ್ಗೆ ಧ್ಯಾನ ಆಗೋದಿಲ್ಲ. ಮತ್ತೆ ಎಚ್ಚರಿಕೆ ಬಂದ್ರೆ ಮತ್ತೆ ಶ್ವಾಸ ಗಮನಿಸೋದು ಪ್ರಾರಂಭಿಸ ಅಷ್ಟೇ. ರೈಟ್. ಓಕೆ, ಸಂದೀಪ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು, ಕಾಣ್ತಾ ಇಲ್ಲ. ಸಂದೀಪ್ ಅವ್ರು ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ. ಮತ್ತೆ 9 ಗಂಟೆ ನೈಟ್ ಕ್ಲಾಸ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ರೈಟ್. ಅದನ್ನ ಹೇಳೋದಕ್ಕೆ ಇದು ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್. ಓಕೆ, ಈಗ ಧ್ಯಾನ ಪ್ರಾರಂಭಿಸೋಣ. ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಭಂಗಿಮಗೆ ಬನ್ನಿ. ಧ್ಯಾನ ಯಾರು ಗೊತ್ತಿಲ್ಲೋ ಅವರು ಗಮನಿಸ್ಕೊಳ್ಳಿ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀವಿ. ಸೊ ಈ ಧ್ಯಾನ ಆನಾಪಾನಸತಿ ಧ್ಯಾನ ನಾವು ಮಾಡುವಂಥದ್ದು. ಇದು ಅತಿ ಸುಲಭವಾದದ್ದು, ಸರಳವಾದದ್ದು. ಯಾವ ರೀತಿಯಲ್ಲಿ ಧ್ಯಾನ ಭಂಗಿಮೆ ಇರೋದು ನೋಡ್ಕೊಳ್ಳಿ. ಎಲ್ಲ ಈ ರೀತಿಯಲ್ಲಿ ಎಲ್ಲ ಬೆರಳು 10 ಬೆರಳಿದೆಲ್ಲ ಒಂದಕ್ಕೊಂದು ಜೋಡಿಸ್ಕೋಬೇಕು. ಬೆರಳು ಒಳಗಡೆ ಎಲ್ಲ ಬೆರಳು ಒಳಗೆ ಎಲ್ಲ ಬೆರಳು ಈ ರೀತಿಯಲ್ಲಿ. ಇದೇನಂದ್ರೆ ಪ್ರಧಾನವಾಗಿ ಪುರುಷರಾದರೆ ಲೆಫ್ಟ್ ಮೇಲೆ ರೈಟ್. ಓಕೆ, ಅಂದರೆ ನೋಡ್ಕೊಳ್ಳಿ ಈ ರೀತಿಯಲ್ಲಿ. ಈ ಲೆಫ್ಟ್ ಹೆಬ್ಬೆರಳಿದೆಲ್ಲ ಅದು ಕೆಳಗಡೆ ಇರಬೇಕು. ಮೇಲೆ ಈ ಬಲಗಡೆ ಹೆಬ್ಬೆರಳು ಈ ಎಡಗಡೆ ಹೆಬ್ಬೆರಳು ಮೇಲೆ ಇರಬೇಕಾಗತ್ತೆ. ಈ ರೀತಿಯಲ್ಲಿ ಎಲ್ಲ ಬೆರಳು ಜೋಡಿಸ್ಕೊಳ್ಳೋದು ಇಷ್ಟೇ. ಇದು ಈ ರೀತಿಯಲ್ಲಿ ಹಾಗೆ ಮಣ್ಣಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಮಹಿಳೆಯರಾದರೆ ಈ ರೈಟ್ ಕೆಳಗಡೆ, ಲೆಫ್ಟ್ ಮೇಲೆ ಬರುತ್ತೆ ಈ ರೀತಿಯಲ್ಲಿ. ಓಕೆ, ಇದು ಬರುತ್ತೆ ಈ ರೀತಿಯಲ್ಲಿ, ಹಾಗೆ ಮಣ್ಣಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸೋಫಾ ಮೇಲೆ, ಚೇರ್ ಮೇಲೆ ಕೂತ್ಕೊಂಡ್ರೆ ಈ ರೀತಿಯಲ್ಲಿ ಕ್ರಾಸ್ ಮಾಡ್ಕೊಳ್ಳಿ, ಕಾಲುಗಳು ಕ್ರಾಸ್ ಮಾಡ್ಕೊಳ್ಳಿ. ನೀವು ನೇಲ ಮೇಲೆ ಕೂತ್ಕೊಂಡ್ರೆ ಒಂದು ಬ್ಲ್ಯಾಂಕೆಟ್ ಅಥವಾ ಒಂದು ಯಾವ್ದಾದ್ರು ಮ್ಯಾಟ್ ಹಾಕ್ಕೊಂಡು ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೋಬಾರ್ದು. ಕೂತ್ಕೊಳ್ಳುವಾಗ ಸುಖಾಸನ ಸಾಕು. ಯಾವುದೇ ಕಷ್ಟ ಥರ ಪದ್ಮಾಸನ, ಹಠಾಸನ ಯಾವುದು ಬೇಡ. ಸುಖ ಥರ ಆಸನದಲ್ಲಿ ಇಟ್ಕೊಂಡು ಹಾಯಾಗಿ ಕೂತ್ಕೊಳ್ಳಿ. ಓಕೆ, ಆ ರೀತಿಯಲ್ಲಿ ಇದು ಸ್ಥಿರ ಸುಖ ಆಸನ ಅಂತ ಕರಿತೀವಿ. ಸುತ್ತು ಯಾವುದೇ ಲೈಟ್ಗಳಿರಬಾರ್ದು, ಕತ್ಲೆ ಮಾಡ್ಕೋಬೇಕು. ಈಗೇನು ಬೇಕಾಗಿಲ್ಲ. ನೆಕ್ಸ್ಟ್ ನೀವು ಮಾಡುವಾಗ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಓಕೆ, ಸುತ್ತು ಕತ್ಲೆ ಮಾಡ್ಕೋಬೇಕು. ಆಮೇಲೆ 1 ಗ್ಲಾಸ್ ನೀರನ್ನು ಸೇವನೆ ಮಾಡಿ, ಇನ್ನೊಂದು ಗ್ಲಾಸ್ ನೀರನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಇಲ್ಲ ಒಂದು ಬಾಟಲ್ ನೀರನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, ಅದು ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಯಾವುದೇ ಶಬ್ದ ಬರಬಾರ್ದು. ಸುತ್ತು ಶಬ್ದಗಳು ಯಾವ್ದು ಇರಬಾರ್ದು. ಒಂದು ರೂಮನ್ನು, ನಿಮ್ಮ ಮನೆಯಲ್ಲೇ ಒಂದು ರೂಮನ್ನು ಅನುಕೂಲ ಇದ್ರೆ, ಅನುಕೂಲ ಇಲ್ಲ ಅಂದ್ರೆ ಬೇಡ, ಅನುಕೂಲ ಇದ್ರೆ ಒಂದು ರೂಮನ್ನು ಡಿವೈನ್ ರೂಮ್ ಅಂತ ಮಾಡ್ಕೊಳ್ಳಿ. ಡಿವೈನ್ ರೂಮ್ ಅಂದ್ರೆ ಅರ್ಥ ಏನು? ಅದ್ರ ಒಳಗಡೆ ಧ್ಯಾನ ಮಾಡಕ್ ಹೋಗ್ತೀವಿ ಮತ್ತೆ ವಾಪಸ್ ಬರ್ತೀವಿ ಅಷ್ಟೇ. ಅಲ್ಲಿ ಆ ರೂಮನ್ನು ಒಂದ್ಸರಿ ಕ್ಲೋಸ್ ಮಾಡಿ ಇಟ್ಕೋಬೇಕು. ಧ್ಯಾನ ಮಾಡುವಾಗ ಒಳಗಡೆ ಹೋಗ್ಬೇಕು.
ಪ್ರಶಾಂತವಾಗಿ ಕೂತ್ಕೊಂಡು ಸುತ್ತ ಏನಿರ್ಬೇಕು ಆ ರೂಮಲ್ಲಿ ಎಲ್ಲ ಮಾಸ್ಟರ್ಸ್ ಫೋಟೋಗಳು, ಶಿರ್ಡಿ ಸಾಯಿ, ಆಮೇಲೆ ಮಾತಾರ್ ಬಾಬಾಜಿ, ಆಮೇಲೆ ಇತ್ತೇಶ್ವರ್ಗಿ, ಲಾರ್ಮಾಶಿ, ಆಮೇಲೆ ಸ್ವಾಮಿ ರಾಮ, ಈ ರೀತಿಯಲ್ಲಿ ಗೌತಮ್ ಬುದ್ಧ, ಈ ರೀತಿಯಲ್ಲಿ ಶ್ರೀಕೃಷ್ಣ, ಈಶ್ವರ, ಎಲ್ಲ ಫೋಟೋಗಳಿರ್ಬೇಕು. ಫುಲ್ಲು ಸರೌಂಡಿಂಗ್ ಎಲ್ಲ ಆ ರೀತಿಯಲ್ಲಿ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳಿ. ಏನಾಗುತ್ತೆ ಗೊತ್ತಾ, ಅಂತ ವಾತಾವರಣದ ಒಳಗಡೆ ಹೋಗಿದ ತಕ್ಷಣವೇ ಮನಸ್ಸು ಇಮ್ಮಿಡಿಯೇಟ್ ನೆಮ್ಮದಿ ಆಗುತ್ತೆ. ಇಮ್ಮಿಡಿಯೇಟ್ ಮನಸ್ಸು ಶಾಂತಿ ಆಗ್ಬಿಡ್ತದೆ. ಒಂದು ರೀತಿಯಲ್ಲಿ ನಾನು ಯಾವುದೋ ಒಂದು ಗುಹದಲ್ಲಿ ಹೋಗಿದ್ದೀನ ಅಂತ, ಒಂದು ಗುಫೆ ಒಳಗಡೆ ಹೋದ್ರೆ ಹೆಂಗಿರುತ್ತೆ ನಿಮ್ಮ ಅನುಭವ, ಆ ರೀತಿಯಲ್ಲಿ ಆಗ್ಬಿಡ್ತದೆ. ತಕ್ಷಣವೇ ನಿಚ್ಚಳಗೊಳಿಸ್ಕೊಂತದೆ, ಶೂನ್ಯ ಆಗ್ಬಿಡ್ತದೆ. ಆವಾಗ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಅನುಕೂಲ ಆದರೆ ಆ ರೂಮಲ್ಲಿ, ಪ್ರತ್ಯೇಕ ರೂಮ್ ಅಂತ ಹೇಳಿದಿನಲ್ಲ, ಅಲ್ಲಿ ಒಂದು ಒಂಥರ ಅರೋಮ್ಯಾಟಿಕ್ ಥರ ಯಾವುದನ್ನ ಸಾಂಬ್ರಾಣಿ ಅಂಥದ್ದು ಅವಾಗವಾಗ ಆಗ್ತಾ ಇರಬೇಕು. ಆ ವಾಸನೆನೂ ಒಂಥರ ನಿಮ್ಮನ್ನು ತುಂಬ ಆ ಧ್ಯಾನದಲ್ಲಿ ಲೀನ ಮಾಡುತ್ತೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಹಾಯಾಗಿ ಕೂತ್ಕೊಳ್ಳಿ. ಈಗೆಲ್ಲರೂ ನೀವೆಲ್ಲಿದ್ರೆ ಅಲ್ಲೇ ಕೂತ್ಕೊಳ್ಳಿ. ಸೊ ಇದನ್ನು ಹೇಳಿದ್ದೀನಿ ನಾನು, ಆ ರೀತಿಯಲ್ಲಿ ಒಂದು ರೂಮ್ ಮಾಡಿಕೊಂಡ್ರೆ ಉತ್ತಮ ಅಂತ. ಈಗ ಮಾತ್ರ ಎಲ್ಲಿದ್ರೆ ಅಲ್ಲೇ ಕೂತ್ಕೊಳ್ಳಿ, ಕೈಗಳು ಕ್ರಾಸ್ ಮಾಡ್ಕೊಳ್ಳಿ, ಕಾಲುಗಳು ಕ್ರಾಸ್ ಮಾಡ್ಕೊಳ್ಳಿ. ಓಕೆ, ನಿಟಾರವಾಗಿ ಕೂತ್ಕೊಳ್ಳಿ. ಸ್ಪೆಕ್ಸ್ ಪಕ್ಕದ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಕಣ್ಣುಗಳು ಮುಚ್ಚಿ, ಎಲ್ಲರೂ ನಿಧಾನವಾಗಿ ಕಣ್ಣುಗಳು ಮುಚ್ಚಿ. ಯಾರೂ ಕಣ್ಣು ತೆರೆಯಬಾರದು. ನಾನು ಓಕೆ ಅಲ್ಲವರೆಗೂ ಯಾರೂ ಕಣ್ಣು ತೆರೆಯಬಾರದು. ಸ್ವಲ್ಪ ಸಂಗೀತ ಕೇಳಿಸ್ಕೊಳ್ಳೋಣ, ಇನ್ನು ಸ್ವಲ್ಪ ಶೂನ್ಯ ಧ್ಯಾನ ಮಾಡೋಣ. ಇವತ್ತು ಹಾಯಾಗಿ ಕೂತ್ಕೊಂಡಿದ್ವಿ, ಕಾಲುಗಳು ಕ್ರಾಸ್ ಮಾಡಿದ್ವಿ, ಕೈಗಳು ಕ್ರಾಸ್ ಮಾಡಿದ್ವಿ, ಬೆನ್ನು ಮೂಲೆ ನಿಟಾರಾಗಿ ಇಟ್ಕೊಂಡಿದ್ವಿ. ಕಣ್ಣುಗಳು ಮುಚ್ಚಿದ ಮೇಲೆ ಸಹಜವಾದ ಸರಳವಾದ ಉಸಿರಾಟವನ್ನು ಗಮನಿಸಲು ಪ್ರಾರಂಭಿಸಿ. ಸಹಜವಾದ ಸರಳವಾದ ಉಸಿರಾಟ ನಿಮ್ಮ ಮೂಗಿನ ಕೊನೆ ಭಾಗದಲ್ಲಿ ನಡೀತಾ ಇದೆ. ಅದನ್ನು ಕೇವಲ ಗಮನಿಸಿ. ಯಾರೂ ಕಣ್ಣು ತೆರೆಯಬಾರದು. ನಾವು ಓಕೆ ಇರೋವರೆಗೂ ದಯವಿಟ್ಟು ಯಾರೂ ಕಣ್ಣು ತೆರೆಯಬಾರದು. ಕೇವಲ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಹಾಯಾಗಿ ಕೂತ್ಕೊಳ್ಳಿ. ಇನ್ನೊಂದು 20 ನಿಮಿಷ ಕಾಲ ಇವತ್ತು ಧ್ಯಾನ ಮಾಡ್ತೀವಿ. ನಾಳೆದಿಂದ ಮಿನಿಮಮ್ 30 ಮಿನಿಟ್ಸ್ ಮೆಡಿಟೇಷನ್ ಇರುತ್ತೆ ಈ ವೇದಿಕೆಯಲ್ಲಿ. ಕೇವಲ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಮಿತ್ರರೇ ಹಾಯಾಗಿ ಕೂತ್ಕೊಂಡಿದ್ವಿ. ಯಾವುದೇ ಯೋಚನೆಗಳು ಬರ್ತಾ ಇಲ್ಲ. ಕೇವಲ ಉಚ್ಛ್ವಾಸ ನಿಶ್ವಾಸ ಮಾತ್ರ ನಡೀತಾ ಇದೆ. ಅದನ್ನು ಗಮನಿಸ್ತಾ ಇದ್ದೀನಿ ಅಷ್ಟೇ. ಬೇರೆ ಯಾವ ಯೋಚನೆಗಳು ಬರ್ತಾ ಇಲ್ಲ. ಯಾವ ಮಂತ್ರ ಇಲ್ಲ, ಜಪ ಇಲ್ಲ, ಪ್ರಾಣಾಯಾಮ ಇಲ್ಲ. ಕೇವಲ ಹೋಗೋ ಬರಂತ ಶ್ವಾಸವನ್ನು ಗಮನಿಸೋದು, ಅದೇ ಧ್ಯಾನ. ಆನಾಪಾನ ಸತಿ ಧ್ಯಾನ.
ಲಾಸ್ಟ್ 5 ಮಿನಿಟ್ಸ್, ಕೊನೆಯದಾಗಿ 5 ನಿಮಿಷ ಕಾಲ ಎಲ್ಲ ನಿಧಾನವಾಗಿ ಶೂನ್ಯದ ಕಡೆ ಪ್ರಯಾಣ, ಶೂನ್ಯ ಜೊತೆಗೆ ಪ್ರಯಾಣ. ಯಾರೂ ಕಣ್ಣು ತೆರೆಯಬಾರದು. ಕೊನೆಯದಾಗಿ 5 ನಿಮಿಷ ಕಾಲ ಮಿತ್ರರೇ. ಶ್ವಾಸದ ಮೇಲೆ ಗಮನ, ಕೇವಲ ಶೂನ್ಯವನ್ನು ಗಮನಿಸ್ತಾ, ಶೂನ್ಯವನ್ನು ಅನುಭವಿಸ್ತಾ ಆಳವಾದ ಧ್ಯಾನದಲ್ಲಿ ಸಂಚಾರ ಮಾಡ್ತಾ ಇರಬೇಕು. ಯಾರೂ ಕಣ್ಣು ತೆರೆಯಬಾರದು. ಲಾಸ್ಟ್ 4 ಮಿನಿಟ್ಸ್. ಲಾಸ್ಟ್ 2 ಮಿನಿಟ್ಸ್. ಕೊನೆಯದಾಗಿ 2 ನಿಮಿಷ ಕಾಲ. ಬಿ ವಿತ್ ಯುವರ್ ಬ್ರೆತ್, ಬಿ ವಿತ್ ಯುವರ್ ಎಂಪ್ಟಿನೆಸ್. ಲಾಸ್ಟ್ 1 ಮಿನಿಟ್. ಕೊನೆಯದಾಗಿ 1 ನಿಮಿಷ ಕಾಲ ನಿಧಾನವಾಗಿ ದೇಹ ಹೆಚ್ಚು ಪಡ್ತಾ ಇರಿ. ಲಾಸ್ಟ್ 30 ಸೆಕೆಂಡ್ಸ್. ಫೈನಲ್ 30 ಸೆಕೆಂಡ್ಸ್. ಎಲ್ಲರೂ ನಿಧಾನವಾಗಿ ದೇಹ ಹೆಚ್ಚಿಗೆ ಬರ್ತಾ ಇರಿ. ಲಾಸ್ಟ್ 10 ಸೆಕೆಂಡ್ಸ್. ಕೊನೆಯದಾಗಿ 10 ಸೆಕೆಂಡ್ ಕಾಲ ಮಿತ್ರರೇ. ಲಾಸ್ಟ್ 5 ಸೆಕೆಂಡ್ಸ್. 1, 2, 3, 4, 5. ಈಗ ಎಲ್ಲರೂ ನಿಮ್ಮ 2 ಕೈಗಳು ತೆಗಿತಾ ಕಣ್ಣು ಮೇಲೆ ಮುಚ್ಚಿಕೊಳ್ಳಿ ನಿಧಾನವಾಗಿ. ಹಾಗೆ ಇಟ್ಕೊಳ್ಳಿ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. 1, 2, 3, 4, 5. ಈಗ ಕೈಗಳನ್ನು ನಿಧಾನವಾಗಿ ಕಣ್ಣುಗಳಿಂದ ನಿಧಾನವಾಗಿ ನಿಧಾನವಾಗಿ ಹಂತವಾಗಿ ನಿಧಾನವಾಗಿ ಕಣ್ಣುಗಳನ್ನು ಬಿಡ್ಬೋದು. ನಿಧಾನವಾಗಿ ಓಪನ್ ಮಾಡೋದು, ಕಣ್ಣುಗಳನ್ನು ತೆರಿಬಹುದು. ಎಲ್ಲರೂ ದೇಹ ಹೆಚ್ಚಿಗೆ ಬನ್ನೀಗ, ಪರಿಸ್ಥಿತಿ ಹೆಚ್ಚಿಗೆ ಬನ್ನೀಗ. ಎಸ್. Thank you, Guruji. Thank you very much.
ಅದ್ಭುತವಾದ ಜ್ಞಾನ ಹಂಚಿಕೆಯನ್ನು ಮಾಡಿದ್ರಿ. ಜೊತೆಗೆ ಅದ್ಭುತವಾಗಿ ಬಹಳ ಒಂದು ನೆಮ್ಮದಿಯ ಒಂದು ಧ್ಯಾನವನ್ನು ಸಹ ಮಾಡಿಸಿದ್ರಿ. ಈ ಧ್ಯಾನಕ್ಕೆ ಸಹಕರಿಸಿದ ಪ್ರತಿಯೊಂದು ಅದ್ಭುತ ಧ್ಯಾನಿಗಳು ಸಹ ಧನ್ಯವಾದಗಳು. ಹಾಗೆ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೂ ಸಹ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟು ಜ್ಞಾನವನ್ನು ಹಂಚಿ ತಾವು ಇವತ್ತು ಇಡೀ ದಿನ ನಮ್ಮ ಈ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದೀರಾ ಸರ್. ತಮಗೆ ನಿಜವಾಗ್ಲೂ ಎಲ್ಲರ ಪರವಾಗಿ ಅನಂತವಾದ ಧನ್ಯವಾದಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಲಿಕ್ಕೆ ತಮ್ಮ ಮೊದಲ ಹೆಜ್ಜೆನೇ ಒಂದು ಕಾರಣ ಅಂತ ಹೇಳ್ಕೊಂಡು ಅದೇ ರೀತಿಯಲ್ಲಿ ಉತ್ತಮವಾಗಿ ನಡೀಲಿ ಅಂತ ಅಂದ್ಕೊಳ್ತೇನೆ. ಜೊತೆಗೆ ಈ ದೇಹನೂ ನಮ್ಮ ದೇಹನ ಇದಕ್ಕೊಂದು ಸಹಕಾರವನ್ನು ನೀಡಿದೆ. ಅದಕ್ಕೆ ನಾವು ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಹೇಳೋಣ ಸರ್. ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಬಹುದಾ ಸರ್? ಎಸ್. ಯಾರಾದ್ರೂ ಏನಾದ್ರೂ ಅನುಭವ ಹೇಳ್ಬೇಕಂದ್ರೆ ಒಂದು ಇಬ್ರು ಮೂರು ಮಾತಾಡಕ್ಕೆ ಅವಕಾಶ ಕೊಡಿ, ತದನಂತರ ಸಂಪನ್ನಗೊಳಿಸಿ. ಓಕೆ ಸರ್. ನಾಳೆಯಿಂದ 10:15 ಕ್ಲೋಸ್ ಮಾಡಿ. ಇವತ್ತು ಸ್ವಲ್ಪ ಬಿಗಿನಿಂಗ್ ಅದಕ್ಕೋಸ್ಕರ ಸ್ವಲ್ಪ ಓಕೆ ಸರ್. ನಾಳೆಯಿಂದ ಶಾರ್ಪ್ ಆಗಿ 10:10ಗೆ 10:15ಗೆ ಧ್ಯಾನ ಕ್ಲೋಸ್ ಮಾಡಿ, ತದನಂತರ ಯಾರ್ಯಾರು ಧ್ಯಾನದಲ್ಲಿ ಹಾಗೆ ಕಂಟಿನ್ಯೂ ಮಾಡ್ಬೇಕಂತ ಮಾಡ್ಕೊಳ್ಳಿ, ಪರವಾಗಿಲ್ಲ. ಓಕೆ ಸರ್. ಸುಜಾತ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ಎಲ್ಲ ಆತ್ಮಜೀವಿಗಳಿಗೆ ಪ್ರಣಾಮಗಳು ಸರ್. ನಿಮಗಂತೂ ಎಷ್ಟು ಪ್ರಣಾಮಗಳನ್ನು ಹೇಳಿದ್ರು ಕಮ್ಮಿ ಸರ್. ಇವತ್ತಿಂದು ನಮಗೆ ಈ ದೀಡ್ ವರ್ಷ ಹಿಡಿದು ನಿಮ್ದು ಆವಾಜ್ ಕೇಳ್ತೀವಲ್ಲ ಸರ್, ಇವತ್ತು ನಿಮ್ಮ ಮುಖಾಂತರ ಬಾಯಿ ಮುಖಾಂತರ ಆವಾಜ್ ಬಂದಿತ್ತಲ್ಲ ಸರ್, ಅದು ನಮ್ಮ ಹೃದಯಕ್ಕೆ ತಲುಪಿತು ಸರ್. ಧ್ಯಾನದ ಆವಾಜು ತುಂಬಾ 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 ಅದ್ಭುತವಾಗಿತ್ತು ಸರ್. ಇನ್ನ ಮುಗಿಬಾರ್ದು ಹಿಂಗೆ ಅನಿಸುತ್ತೆ. ಕಣ್ಣು ತೆಗಿಲಿಕ್ಕೆ ತಯಾರಿದ್ದಿದ್ದಿಲ್ಲ ಸರ್, ಅಷ್ಟೊಂದು ಅದ್ಭುತವಾದ ಧ್ಯಾನ. ನಿಜವಾಗ್ಲೂ ಇವತ್ತು ತುಂಬಾ ಚೆನ್ನಾಗಾಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಬೇರೆ ಯಾರು ಹ್ಯಾಂಡ್ ರೈಸ್ ಇಲ್ಲ. ರೈಟ್. ನಾಗರತ್ನ ಹೊಸಬರು ಮಾತಾಡ್ಬೇಕು, ಹೊಸಬರು ಮೈನ್. ಅದೇ ಹೊಸ ಧ್ಯಾನ ಆಗಿದ್ರೆ ಹೇಗಿದೆ ಧ್ಯಾನ ಅಂತ, ಅವ್ರ ಅನುಭವ ಏನಿದೆ ಅಂತ ತಿಳ್ಕೊಬೇಕು. ದಯವಿಟ್ಟು ಹೊಸಬರು ಹ್ಯಾಂಡ್ ರೈಸ್ ಮಾಡಿ. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇವತ್ತು ಮಾಹಿತಿ ಧ್ಯಾನ ಬಗ್ಗೆ ಬಂತು. ನಮ್ಗೆ ಎಷ್ಟು ಸರಿ ತಗೊಂಡ್ರು ನಮಗೆ ಮತ್ತೆ ಹೊಸ ಸ್ಟೂಡೆಂಟ್ ಆಗ್ತಾ ಇರ್ತೀವಿ ನಾವು. ಅದರಿಂದ ತುಂಬಾ ಚೆನ್ನಾಗಾಯ್ತು. ಬೆಳಿಗ್ಗೆ ಕೇಳಿದ ಕ್ವಶನ್ಗೆ ನಮ್ಗೆಲ್ಲರಿಗೂ ಒಂಥರ ತಲೆ ಬಗ್ಸೋ ತರ ಆಯ್ತು. ನಾವೆಲ್ಲ ಇನ್ನು ತುಂಬಾ ಕಲಿಬೇಕಾದಿದೆ. ನನ್ನ ಒಂದು ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗಿದ್ರಿಂದ ಆ ತರ ಆಯ್ತು ಅಂತ ಅನ್ಕೋತೀನಿ. ಇವತ್ತೆಲ್ಲ ಹುಡುಕಿ ಅದನ್ನ ಮನನ ಮಾಡ್ಕೊಂಡೆ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಧ್ಯಾನ. ನನಗೇನು ಒಂದು ಡೌಟು ಗುರುಗಳು, ನನಗೆ ಮೊದಲು ಮುಂದಕ್ಕೆ ಬಾಗ್ತಾ ಇದ್ದೆ. ಇವಾಗ ಒಂಥರ ಈಗ ಸೈಡ್ ಈ ತರ ತುಂಬಾ ವಾಲ್ಬಿಟ್ಟಿದೆ. ಅದು ನಿದ್ದೆನ ಧ್ಯಾನ ಅಂತಾನೆ ಗೊತ್ತಾಗ್ತಾನೆ ಇಲ್ಲ. ನೀವು ಯಾವ ತರ ವಾಲ್ತಾ ಇದ್ರು ನಮ್ಗೇನ್ ಕಾಣಿಸ್ತಾ ಇಲ್ಲ. ಕತ್ಲೆ ಆಗಿದೆ ಸರ್ ಅವ್ರ ರೂಮು. ಕತ್ತಲಲ್ಲಿ ನೀವು ಯಾವ ಕಡೆ ವಾಲ್ತಾ ಇದ್ರೆ ನಮ್ಗೇನ್ ಗೊತ್ತಾಗ್ತಾ ಇಲ್ಲ. ನಾವೇನು ಆನ್ಸರ್ ಮಾಡೋಕ್ಕೂ ಆಗೋದಿಲ್ಲ. ಲೈಟ್ ಹಾಕೊಳ್ಳಿ, ಲೈಟ್ ಹಾಕೊಳ್ಳಿ. ಕಂಟಿನ್ಯೂ ಮಾಡೋಣ ಆಗಿತ್ತದ ಅಂತ ಲೈಟ್ ಹಾಕಿ. ಓಕೆ, ಧ್ಯಾನ ಕಂಟಿನ್ಯೂ ಮಾಡ್ತಿದ್ರೆ ಏನ್ ತೊಂದ್ರೆ ಇಲ್ಲ. ಅವೆಲ್ಲ ಧ್ಯಾನ ಅನುಭವಗಳೇ. ಡೋಂಟ್ ವರಿ, ಕಂಟಿನ್ಯೂ ಮಾಡಿ, ಎಂಜಾಯ್ ಮಾಡಿ. ಓಕೆ. ನಮಸ್ತೆ ಗುರುಗಳೇ. ಥ್ಯಾಂಕ್ ಯು. ಹೊಸ ಕೈ ಎತ್ತಿದ್ದಾರೆ ಅನ್ಸುತ್ತೆ. ಯಶೋಧ ಮ್ಯಾಮ್ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಅದ್ಭುತವಾದ ಧ್ಯಾನ ಗುರುಜಿ. ಏನ್ ತಿಳ್ಕೊಂಡಂಗ ಆಯ್ತು ಅಂತಂದ್ರೆ, ಇರುವುದೆಲ್ಲವ ಬಿಟ್ಟು ಇಲ್ದಿರೋ ಕಡೆ ವಾಲ್ಕೊಂಡು ಹೋಗ್ತಿದೀವಿ ನಾವು. ನಮ್ಮಲ್ಲಿ ಅಗಾಧವಾದ ಪ್ರಪಂಚ ನಮ್ಮೊಳಗೆ ಇದೆ. ಅದನ್ನ ಬಿಟ್ಬಿಟ್ಟು ಬೇಕಾಗಿಲ್ಲ ಅದನ್ನೆಲ್ಲ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಅನ್ನಿಸ್ತು ಗುರುಜಿ ನನಗಂತೂ. ಪ್ರತಿಯೊಂದನ್ನು ಶ್ವಾಸದ ಮೇಲೆ ಧ್ಯಾನ ಇಟ್ಟಾಗ, ನಿಗಾ ಇಟ್ಟಾಗ ನಾವು ಅದು ಹೇಳುತ್ತೆ ಗುರುಜಿ, ನಾನೇ ಇಲ್ಲ ಅಂತಂದ್ರೆ ನೀನ್ ಏನ್ ಮಾಡ್ತೀಯಾ? ನನ್ನನ್ನೇ ನೀನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಬೇರೆ ಏನ್ ಪ್ರಯೋಜನ ನಿನ್ಗೆ ಅಂತ. ಪ್ರತಿಯೊಂದು ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ಗುರುಜಿ, ದೇವಸ್ಥಾನದಲ್ಲಿ ದೇವ್ರ ವಿಗ್ರಹ ಮಾಡಿರೋದು ಯಾರು? ನಾವೇ ಮನುಷ್ಯರೇ ಮಾಡಿರೋದು. ಆದ್ರೆ ನಮ್ಮಲ್ಲಿರುವ ವಿಗ್ರಹನೇ ನಾವು ನೋಡ್ಕೊಂಡಿಲ್ಲ ಅಂತಂದಾಗ ನೀವು ಎಷ್ಟೇ ಹೇಳಿದ್ರು ಅಪ್ರಯೋಜನ ಅನ್ಸ್ಬಿಡುತ್ತೆ ಗುರುಜಿ. ನೀವು ಎಷ್ಟು ಹೇಳ್ತಿದ್ದೀರಲ್ಲ ಗುರುಜಿ, ಅದು ನಾವು ಆದಷ್ಟು
ಗಮನ ಇಟ್ಟು ಧ್ಯಾನದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಉತ್ತರ ಅಲ್ಲೇ ಸಿಕ್ಕಿರುತ್ತೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಎಸ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಆಲ್ ಮಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಲಕ್ಷ್ಮೀದೇವಿ ಮ್ಯಾಮ್, ಲಕ್ಷ್ಮೀದೇವಿ ಮ್ಯಾಮ್ ಮಾತಾಡಿ. ಮಾತಾಡಿಮ್ಮ. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ಅವರಿಲ್ಲ. ಉಮಾದೇವಿ ಮ್ಯಾಮ್, ಉಮಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ರೇವತಿ ಮೇಡಮ್. ಸರ್ ನಿನ್ನೆ ನೀವು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ರಲ್ಲ ನೈಟ್ ದಾನದಲ್ಲಿ, ಅವಾಗೆಲ್ಲ ನಾವು ನಿಮ್ ಪ್ರೋಗ್ರಾಮ್ ಮುಗಿಯೋಷ್ಟೊತ್ತಿಗೆ 12:15 12:45 ಆಗ್ತಾ ಬಂದಿತ್ತು. ಅದಕ್ಕೆ ನೀವು ಅಂದ್ರಲ್ಲ ಸರ್ 1 ಗಂಟೆಯಿಂದ ನೀವು ಟ್ರೈ ಮಾಡಿ 4 ಗಂಟೆವರೆಗೂ ಅಂದ್ರಲ್ಲ. ಸರಿ ಇವತ್ತೇ ಟೈಮ್ ಇದೆಯಲ್ಲ, ಇವತ್ತೇ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವತ್ತು ಒಂದ್ 10 ನಿಮಿಷ ಹಂಗೆ ಸ್ಪೆಂಡ್ ಮಾಡ್ಬಿಟ್ಟು 1 ಗಂಟೆ ಕುತ್ಕೊಂಡೆ ಸರ್. ನಾನು ಕುತ್ಕೊಂಡು 4 ಗಂಟೆವರೆಗೂ ಮಾಡಿದೆ ಸರ್. ನಾನು ಮಾಡ್ಬಿಟ್ಟು ಮತ್ತೆ ನಂಗೆ ನಿದ್ದೆ ಬರ್ಲಿಲ್ಲ. 4 ಗಂಟೆ ಆದ್ಮೇಲೆ ನಿದ್ದೆ ಬರ್ಲಿಲ್ಲ. ಸ್ವಲ್ಪ ತಂಗೆ ಹೋದ್ರೆ ಅಲ್ಲಿ 5 ಗಂಟೆ ಆಗೋಯ್ತು. ಮತ್ತೆ ಹಂಗೆ ಯೋಗ ಮಾಡಕ್ ಶುರು ಮಾಡಿದೆ ಸರ್. ನನ್ಗೇನು ಹಂಗೆ ನಿದ್ದೆದೇನೋ ಅಂತ ಅನ್ಸ್ಲಿಲ್ಲ ಸರ್. ನೀವ್ ಹೇಳ್ದಂಗೆ ಮಾಡಿದೆ, ಟ್ರೈ ಮಾಡಿದೆ ನಿನ್ನೆ. ಆಯ್ತು ಸರ್, ಧ್ಯಾನ ಚೆನ್ನಾಗಿ ಆಯ್ತು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಸರ್ ಲಕ್ಷ್ಮೀ ಇನ್ಮೇಲೆ ಮೇಡಮ್ ಹಂಗೆ ಕಂಟಿನ್ಯೂ ಹಂಗೆ ಮಾಡ್ತೀನಿ ಸರ್ ಇನ್ಮೇಲೆ. ರೈಟ್. ಓಕೆ ಅದಕ್ಕೆ ನಮಸ್ತೆ ಸರ್. ಅನುಭವ ಪಡಿಬೇಕು. ಅನುಭವ ಅನ್ನೋದು ಅದೇ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅನುಮಾನ ಪಡಬಾರ್ದು, ಅನುಭವ ಮಾಡಬೇಕು. ಅದೇ ಸರ್, ನಿನ್ನೆ ಟ್ರೈ ಮಾಡಿದೆ, ಆಯ್ತು ಸರ್. ನೀವ್ ಹೇಳ್ದಂಗೆ ನಮಸ್ತೆ. ಆಯ್ತು ನಿನ್ನೆ. ವೆರಿ ಗುಡ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಲಕ್ಷ್ಮೀದೇವಿ ಮೇಡಮ್ ಬಂದಿದ್ದಾರೆ, ಮಾತಾಡಿ ಮ್ಯಾಮ್. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ಏನೋ ಧ್ಯಾನದಲ್ಲಿ ಕೂತಿದಾರ ಅಂತ ಅನಿಸ್ತದೆ. ಇಲ್ಲ ಧ್ಯಾನ ಸರ್, ನಮಸ್ತೆ ಮಾಡ್ತಾ ಇದ್ದಾರೆ. ಅವ್ರದ್ದೇನೋ ನೆಟ್ವರ್ಕ್ ಇಶ್ಯೂನೇನ. ಆತ್ಮದಿಂದ ಏನೋ ವಾಯ್ಸ್ ಬರ್ತಾ ಇದೆ ಅಷ್ಟೇ. ಲಕ್ಷ್ಮೀದೇವಿ ಮ್ಯಾಮ್ ಸ್ಟಿಲ್ ಆಗ್ಬಿಟ್ಟಿದ್ದಾರೆ. ದೇಹ ಚಲನವಿಲ್ಲ. ಆಮೇಲೆ ಶಾರದಾ ದಾವಣಗೆರೆ ಮೇಡಮ್ ಅವರು ಶಾರದಾ ಹಾಗೆ ಈಗ ಅವ್ರದ್ದು ಓಪನ್ ಆಯ್ತಾ ಅಂತ. ನಮಸ್ತೆ, ಕೇಳ್ತಾ ಇದೆಯಲ್ಲ? ನಮಸ್ತೆ. ಹಾ ಕೇಳ್ತಾ ಇದೆ. ನಮಸ್ತೆ ಎಲ್ಲ ಮಾತಾಡ್ತೇವೆ. ನಮಸ್ತೆ. ತುಂಬಾ ಧ್ಯಾನ ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಬೆಳಿಗ್ಗೆ ಎದ್ದಾಗಿಂದ ನಿಮ್ಮ ಧ್ಯಾನದ ಮಾತು, ಇವಾಗ ಮಲ್ಬೇಕಾದ್ರೆ ಎದ್ದು ಕಣ್ಬಿಟ್ಟು ಕೂಡ ನಿಮ್ಮ ಧ್ಯಾನದ ಮಾತು, ಇವಾಗಲೂ ಧ್ಯಾನದ ಮಾತು ತುಂಬಾ ಖುಷಿ ಆಯ್ತು. ಹೇಳ್ಬೇಕಂದ್ರೆ ಸಿದ್ಧಿ ವಿನಾಯಕ ನಾಳಿದ್ ಬರ್ತಾರ. ನಮ್ಗೆ ಅಡ್ವಾನ್ಸ್ ಆಗಿ ಇವತ್ತೇ ಬಂದ್ಬಿಟ್ಟಿದ್ದಾರೆ. ಭೂಲೋಕಕ್ಕೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಮೊದ್ಲೇ ಪ್ರತ್ಯಕ್ಷ ಆಗಿದೆ, ಈಗಲೂ ನಂಗೆ ದರ್ಶನ ಚೆನ್ನಾಗಿ ಕೊಟ್ಟಿದೆ. ತುಂಬಾ ಖುಷಿ ಆಯ್ತು. ಈ ಗಣೇಶ ಬರ್ಕಿಂತ ಮೊದಲು ನೀವೇ ಬಂದ್ಬಿಟ್ಟಿದ್ದೀರಾ. ತುಂಬಾ ಖುಷಿ ಆಯ್ತು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಾವೆಲ್ಲ ಸಿದ್ಧಿ ವಿನಾಯಕಗಳೇ, ಯಾರು ಒಬ್ರಲ್ಲ, ಎಲ್ಲರೂ ಸಿದ್ಧಿ ವಿನಾಯಕಗಳೇ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಎಸ್. ನಮಸ್ತೆ ಸರ್. ಶಾರದಾ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮ್ಯೂಟ್. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಮಾತಾಡಿ. ನಾನು 1 ವರ್ಷ ಆಯ್ತು ಧ್ಯಾನಕ್ ಬಂದು ಮೇಡಮ್. ಆದ್ರೆ ಮಾವತಾರ್ ಫೌಂಡೇಶನ್ ಬಂದು 1 ವಾರ ಆಗಿದೆ. ನಂದೊಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಮೇಡಮ್. ಇವಾಗ ಧ್ಯಾನ ಚೆನ್ನಾಗ್ ಆಗ್ತಾ ಇದೆ. ಗುರುಜಿ ಹತ್ರ ಒಂದ್ ಸ್ವಲ್ಪ ಕೇಳ್ಬೋದು? ಕೇಳಂದ್ರ? ಕೇಳಿ. ನಂಗೆ ನಿಂತ್ಕಂತೀನಲ್ಲ ಮೇಡಮ್, ಕಾಲೆಲ್ಲ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ, ಕಾಲೆಲ್ಲ ನಡುಗುತ್ತೆ, ಹಿಂಗ್ ಜೋಲಿ ಹೋಗ್ತೀನಿ. ಅದೇನು ಅಂತ ಗೊತ್ತಾಗ್ತಿಲ್ಲ. ಹಾಸ್ಪಿಟ್ಲಿಗೆಲ್ಲ ತೋರಿಸ್ತೀನಿ, ಏನ್ ಪ್ರಾಬ್ಲಮ್ ಇಲ್ಲ ಅಂತಾರೆ. ಎಲ್ಲಾ ತರ ಚೆಕಪ್ ಮಾಡಿದ್ದಾರೆ. ಅದೇನಕ್ಕೆ ಹಂಗ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ ಗುರುಜಿ ನನಗೆ. ಕಿವಿ ಸಮಸ್ಯೆ ಇದೆ ಅದಕ್ಕೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಚೆಕಪ್ ಮಾಡ್ತಾರೆ, ಏನ್ ತೊಂದ್ರೆ ಇಲ್ಲ ಅಂತಾರೆ ಗುರುಜಿ. ಅದೇನು ಅಂತ ನಂಗೆ ಗೊತ್ತಾಗ್ತಿಲ್ಲ. ವರ್ಟಿಗೋ ಅಂತ ಏನಾದ್ರು ಹೇಳಿದ್ರ? ವರ್ಟಿಗೋ ಅಂತ ಗುರುಜಿ ಅದನ್ನ ಹೇಳಿ ವರ್ಟಿಗೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಗುರುಜಿ. ನಿಂತ್ಕೊಂಡ್ರೆ ಬರೀ ಹಿಂಗ್ ಜೋಲಿ ಹೊಡಿತೀನಿ ಗುರುಜಿ. ಜಾಸ್ತಿ ನಿಲ್ಲಕ್ಕೆ ಆಗಲ್ಲ ನಂಗೆ. ಆಮೇಲೆ ತಲೆ ಒಂಥರ ಭಾರ ಅನ್ಸುತ್ತೆ ಗುರುಜಿ. ಅದು ನಮ್ಮ ಮಗ ಹುಟ್ಟಿ 1 ವರ್ಷದಿಂದ ನಂಗೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅದೇನ ಬಾಣ್ತಿಯಲ್ಲಿ ಸನ್ನಿ ಅಂತ ಆಗುತ್ತೆ, ಆ ತರ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಒಬ್ರು ಅಂತಾರೆ. ಅದಕ್ಕೆ ಏನ್ ರಿಸಲ್ಟ್ ಸಿಗ್ತಿಲ್ಲ ಗುರುಜಿ ನನ್ಗೆ. ಓಕೆ ರೈಟ್. ನೀವು ಒಂದು ಕೆಲಸ ಮಾಡಿ, ಓಕೆ ಈ ಶೂನ್ಯ ವಾಯು ಮುದ್ರ ಮಾಡ್ತಾ ಇರಿ. ಶೂನ್ಯ ವಾಯು ಮುದ್ರ ಈ ರೀತಿಯಲ್ಲಿ ಹೀಗೆ. ಓಕೆ ಓಕೆ ಈ ತರ ಗುರುಜಿ. ನೋಡಿ, ಇದೆಲ್ಲ ಇದು 3 ಬೆರಳು ಮತ್ತೆ ಮಧ್ಯ ಬೆರಳು ಎರಡನ್ನೂ ಮಾಡಿಸಿ, ಹೆಬ್ಬೆರಳು ಬುಡಿಮೆದಲ್ಲಿ ಇಟ್ಬಿಟ್ಟು ಹೆಬ್ಬೆರಳನ್ನು ಅದ್ರ ಮೇಲೆ ಇಡೋದು. ನೋಡಿ ಇಷ್ಟೇ. ಇಷ್ಟು ಮಾಡಿದ್ರೆ ನಿಮ್ಗೆ ಅಂದ್ರೆ ಇದು ಏನ್ ಮಾಡ್ಬೇಕಂದ್ರೆ
ಆದಷ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಿನಿಮಮ್ ಒಂದು 10-15 ನಿಮಿಷ ಮಾಡ್ತಾ ಹೋಗಿ ಸಾಕು. ಓಕೆ ಗುರುಜಿ. ಓಕೆ, ಇದು ಯಾವಾಗ್ಲೂ ನಿಂತ್ಕೊಂಡು ಮಾಡಬಾರ್ದು, ಕೂತ್ಕೊಂಡೇ ಮಾಡಿ. ಕೂತ್ಕೊಂಡು ಮಾಡಿ. ಕೂತ್ಕೊಂಡು ಮಾಡಿ, ನಿಮ್ಗೆ ಈ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಈ ಒಂಥರ ಬಾಡಿ ಬ್ಯಾಲೆನ್ಸ್ ಗುರುಜಿ, ಹಿಂಗ್ ಬಾಡಿ ಬ್ಯಾಲೆನ್ಸ್, ಓಡಾಡ್ತೀನಿ. ಎಸ್ ಬಾಡಿ ಬ್ಯಾಲೆನ್ಸ್ ತಪ್ಪೋದು, ಆಮೇಲೆ ಗುರುಜಿ. ಈ ಒಟ್ಟಿಗೋ ಸಮಸ್ಯೆ ನಾನ್ ಹಂಗಾಗಿ ಒಬ್ಳೆ ಎಲ್ಲಾರು ಹೋಗಕ್ಕೂ ಹೆದರ್ತೀನಿ ಗುರುಜಿ. ಒಬ್ಳೆ ಹೊರಗಡೆ ಹೋದ ತಕ್ಷಣ ಎಲ್ಲಾರು ಬಿದ್ಬಿಡ್ತೀನೇನೋ, ಜಾಸ್ತಿ ಎಲ್ಲಿ ನಿಲ್ಲಕ್ ಆಗ್ತಿಲ್ಲ. ಬೆಳಗ್ಗೆ 11:30 ಸ್ಟಾರ್ಟ್ ಆಗುತ್ತಲ್ಲ ಗುರುಜಿ ಧ್ಯಾನ, ಅದು ಒಂದಕ್ಕೆ ಅಟೆಂಡ್ ಆಗಿದ್ದೀನಿ. ಇವಾಗ ರಾತ್ರಿ ಹೊತ್ತು ಅಟೆಂಡ್ ಆಗಿದ್ದೀನಿ. 2 ಹೊತ್ತು ಧ್ಯಾನ ಮಾಡ್ತೀನಿ. ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಧ್ಯಾನ ಮಾಡ್ತೀನಿ. ರೈಟ್. ನಿಮ್ಗೆ 3 ಮುದ್ರಗಳು ಹೇಳ್ತೀನಿ. ಒಂದು ಶೂನ್ಯ ವಾಯು ಮುದ್ರ, ಆಮೇಲೆ ಇನ್ನೊಂದು ಪೃಥ್ವಿ ಮುದ್ರ. ಓಕೆ, ಅದೊಂದು 10 ನಿಮಿಷ, ಇದೊಂದು 10 ನಿಮಿಷ. ಫೈನಲಿ ಇದು ಪ್ರಾಣ ಮುದ್ರ. ಓಕೆ, ಪ್ರಾಣ ಮುದ್ರ. ಒಂದು ಶೂನ್ಯ ಮುದ್ರ, ಶೂನ್ಯ ವಾಯು ಮುದ್ರ 10 ನಿಮಿಷ. ಓಕೆ, ಮತ್ತೆ ನೆಕ್ಸ್ಟ್ 10 ನಿಮಿಷ ಇದು ಪೃಥ್ವಿ ಮುದ್ರ. ಆಮೇಲೆ ಫೈನಲಿ ಈ ಪ್ರಾಣ ಮುದ್ರ 5 ನಿಮಿಷ. ಶೂನ್ಯ ಪೃಥ್ವಿ ಮೂರುವರೆ ಮಾಡಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇಷ್ಟು ಮಾಡಿ. ಅಂಡ್ ರಿಮೈನಿಂಗ್ ಟೈಮ್ ನೀವು ಯಾವಾಗನ್ನ ಅಂದ್ರೆ ಎನಿ ಟೈಮ್ ನೀವು ಫ್ರೀ ಇದೀವಿ ಅಂದ್ರೆ ಆದಷ್ಟು ಈ ಪ್ರಾಣ ಮುದ್ರದಲ್ಲಿ ಇರಿ ಅಷ್ಟೇ. ಹಿಂಗೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಿ. ಹಿಂಗೆ ಎಲ್ಲಿಯಾದ್ರೂ ಕೂತ್ಕೊಳ್ಳಿ, ಏನಾದ್ರೂ ಮಾಡ್ತಾ ಇರಿ. ಈ ಪ್ರಾಣ ಮುದ್ರ ಮಾತ್ರ ಕೈ ಬಿಡಬಾರ್ದು. ಅಷ್ಟೇ. ಈ ಪ್ರಾಣ ಮುದ್ರ ಒಂದು 6 ಗಂಟೆ ಮೇಲೆ ಮಾಡಕ್ ಹೋಗ್ಬೇಡಿ, 6 ಗಂಟೆ ಒಳಗಡೆ ಮಾಡಿ ಸಾಕು. 6 ಗಂಟೆ ಮೇಲೆ ಸ್ಟಾಪ್ ಮಾಡ್ಬೇಕು. ಶೂನ್ಯ ಪೃಥ್ವಿ ಪ್ರಾಣ ಮುದ್ರ. ಬಟ್ ಪ್ರಾಣ ಮುದ್ರ ಎನಿ ಟೈಮ್ ಈ 2 ಮುದ್ರಗಳ ಜೊತೆಗೆ ಹಾಕೋಬಹುದು. ಮಿಕ್ಕಿದ ಸಮಯ ಯಾವಾಗ ನೀವು ಫ್ರೀ ಇದ್ರೆ ಸುಮ್ನೆ ಕೂತಿದ್ರು, ಎಲ್ಲ ಹೋಗ್ತಾ ಇದ್ರು, ನಡೀತಾ ಇದ್ರು ಪರವಾಗಿಲ್ಲ, ಪ್ರಾಣ ಮುದ್ರ ಇಟ್ಕೊಂಡು ನಡಿ. ಪ್ರಾಣ ಮುದ್ರ ಇಟ್ಕೊಂಡು. ಎಸ್, ಅದು ಒಟ್ಟಿಗೋ ಸಮಸ್ಯೆನೇ ಅಲ್ಲ ಗುರುಜಿ? ಹೌದು, ಒಟ್ಟಿಗೋನೆ ಅದು. ಒಟ್ಟಿಗೋ ಸಾಲ್ವ್ ಆಗತ್ತೆ, ಇದರಿಂದ ಸಾಲ್ವ್ ಆಗತ್ತೆ 100%. ಥ್ಯಾಂಕ್ ಯು ಗುರುಜಿ. ರೈಟ್. ಧ್ಯಾನ ಅಂತೂ ಬರ್ಬೇಕು ಅನ್ಕೊಂಡಿದೀನಿ ಗುರುಜಿ ಅಲ್ಲಿಗೆ. ಬನ್ನಿ. ಇನ್ನೊಂದು ಧ್ಯಾನ ಅಂತೂ ಮಾಡ್ತಾನೆ ಇರ್ಬೇಕು. ಮಾಡ್ತೀನಿ ನಿಮ್ಗೆ ಯಾವಾಗ ಎಷ್ಟು ಸಾಧ್ಯವಾದ್ರೆ ಅಷ್ಟು ಮಾಡ್ತಾನೆ ಇರಿ. ಓಕೆ, ರೈಟ್. ನಮಸ್ತೆ ಗುರುಜಿ. ಓಕೆ, ಯಾರ್ದು ಇಲ್ಲ ಅನ್ಸುತ್ತೆ ಸರ್. ರೈಟ್. ಓಕೆ, ಎಸ್. ಸನೇಗೌಡ್ರು ಮಾತಾಡಿ. ಸಣ್ಣೇಗೌಡ್ರು ಸರ್ ಮಾತಾಡಿ. ಕೇಳ್ತಾ ಇದ್ರೆ ಮೇಡಮ್? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಎಸ್, ಎಲ್ಲ ಬಂಧುಗಳಿಗೂ ಶರಣಾರ್ಥಿಗಳು. ಅದ್ಭುತವಾದಂತಹ ಧ್ಯಾನ ಆಯ್ತು ಇವತ್ತು ಕೂಡ ಆರಂಭದ ದಿನದಲ್ಲಿ. ಎಸ್ ಮಾಸ್ಟರ್ಸ್, ತಮಗೊಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಪೆನ್ನು ಪೇಪರ್ ತಗೊಂಡು ಕೂತ್ಕೊಳ್ಳಿ. ಫಸ್ಟ್ ಅಂಡ್ ಹಾಫ್ ಅರ್ಧ ಗಂಟೆ ಧ್ಯಾನ ಹಂಚಿಕೆ ಆಗುತ್ತೆ, ಅದನ್ನ ನೋಟ್ ಮಾಡ್ಕೊಳ್ರಿ. ಇದು ಸೆಷನ್ ಮುಗೀತಲ್ಲ, 2ನೇ ಮಂಡಲ ಮುಗೀತಲ್ಲ, ಕೊನೆಯ ದಿವಸ ಇದನ್ನೊಂದು ಎಕ್ಸಾಮ್ ಮಾಡ್ತೀವಿ. ನೋಡೋಣ. ನೆಕ್ಸ್ಟ್ 3rd ಸೆಮ್ ಏನ್ ಸ್ಟಾರ್ಟ್ ಆಗುತ್ತಲ್ಲ, 3ನೇ ಮಂಡಲ, ಅಲ್ಲಿ ಪ್ರತಿ 10 ದಿನಕ್ಕೊಮ್ಮೆ ಎಕ್ಸಾಮ್ ಮಾಡ್ಲಾಗುತ್ತೆ. 10 ದಿವಸದಲ್ಲಿ 9 ದಿವಸದಲ್ಲಿ ಏನು ವಿಷಯ ಕೊಟ್ಟಿರುತ್ತೆ ಅದ್ರ ಮೇಲೆ ಟೆಸ್ಟ್ ಇರುತ್ತೆ. ಬರಿಬೇಕಾಗ ಬರೆದ್ಬಿಟ್ಟು ಆಗ್ಲೇ ರೈಟ್ ಆಫ್ ಹಾಕ್ಬಿಟ್ರೆ ಮಾರ್ಕ್ಸ್ ಎಷ್ಟು ಅಂತ ತಕ್ಷಣ ಗೊತ್ತಾಗಿಬಿಡುತ್ತೆ. ಅದ್ ಮಾಡ್ತೀವಿ. ಯಾರು ಹೆಚ್ಚು ಅಂಕ ಗಳಿಸ್ತಾರೆ ಅವ್ರಿಗೊಂದು ವಿಶೇಷವಾದ ಕೊಡುಗೆ ಇರುತ್ತೆ ಮಹಾತಾರ್ ಫೌಂಡೇಶನ್ ಇಂದ. ಇದನ್ನ ಏನಕ್ಕೆ ಮಾಡ್ತೇವೆ ಅಂತಂದ್ರೆ, ಬರೀ ಥಿಯರಿ ಹೇಳಿದ್ರೆ ವರ್ಕ್ ಆಗಲ್ಲ. ಇವಾಗ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಪ್ರಾಕ್ಟಿಕಲ್ ಬೇಕೇ ಬೇಕು. ಕೇಳ್ತಾ ಇದ್ದೇವೆ, ಎಷ್ಟನ್ನು ಅಳವಡಿಸ್ಕೊಳ್ತಾ ಇದ್ದೇವೆ. ಅದನ್ನ ಕೇಳಿದ್ದನ್ನು ಅಳವಡಿಸ್ಕೊಂಡಾಗ್ಲೇ ಅದು ಹೇಳಿದವರಿಗೆ ಸಾರ್ಥಕ ಆಗೋದು. ಆದ್ರಿಂದ ಮಹಾವತಾರ್ ಫೌಂಡೇಶನ್ ಕೊಡ್ತಕ್ಕಂಥ ಈ ಜ್ಞಾನ ಎಲ್ಲರಿಗೂ ಕೂಡ ಕಣ ಕಣದಲ್ಲೂ ಕೂಡ ಅಳವಡಿಕೆಯಾಗ್ಲಿ ಅಂತಕ್ಕಂಥದ್ದು. ಏನಕ್ಕೆ ಹೇಳೋರು ಯಾವಾಗ್ಲೂ ಇರೋದಿಲ್ಲ, ಯಾಕಂದ್ರೆ ವಯಸ್ಸಾದಂಗೆ ಹೋಗ್ಬಿಡ್ತಾರೆ. ಬಟ್ ಆ ಜ್ಞಾನ ಮರ್ತು ಹೋಗ್ಬಿಡುತ್ತೆ. ಅದನ್ನ ನಾವು ಅಳವಡಿಸ್ಕೊಂಡ್ರೆ ಮುಂದಿನ ಪೀಳಿಗೆ ಕೊಡ್ಬೋದಲ್ಲ, ಹೌದಾ? ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಪೆನ್ ಪೇಪರ್ ತಗೊಂಡು ಹಂಗಂತ ಅಷ್ಟು ಬರ್ಕೊಳ್ಳೋದು ಬೇಡ, ಹೈಲೈಟ್ ಪಾಯಿಂಟ್ಗಳನ್ನ ಬರ್ಕೊಳ್ರಿ. ಜಸ್ಟ್ ಅದು ನೋಡ್ಬಿಟ್ರೆ ಇವತ್ತು ಏನ್ ನಡೆದುತ್ತೆ ಅನ್ನೋದು ಗೊತ್ತಾಗುತ್ತೆ. ಡೇಟ್ ಬರ್ಕೊಳ್ರಿ. ಇವತ್ತಿನ 25/8/2025 ಸೋಮವಾರದಿಂದ 2ನೇ ಮಂಡಲದ ಪ್ರಥಮ ದಿನ, ನಾಳೆ 2ನೇ ಡೇಟ್. ಇದನ್ನ ಬರ್ಕೊಂತ ಮತ್ತೆ ಏನ್ ಹೆಡ್ಲಿಂಗ್ ಬರ್ಕಂದ್ರೆ ಸಾಕು, ಪಟ್ಟಂತ ಓಪನ್ ಆಗ್ಬಿಡುತ್ತೆ. ಅದಕ್ಕೆ ಇಷ್ಟು ಕೆಲಸ ತಾವೆಲ್ಲರೂ ಮಾಡ್ತೀರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಯಾಕಂದ್ರೆ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತಾ ಇದಾರೆ ನಮ್ಮ ಸ್ಟೂಡೆಂಟ್ಸ್,
ಯಾಕಂದ್ರೆ ರಿಸಲ್ಟ್ ನೋಡ್ಬೇಕಲ್ಲ. ನಮ್ಮ ಸ್ಕೂಲ್ ಉದ್ದೇಶ 100% ತೆಗಿದಂಗಿದ್ರು, ಮಾರ್ಕ್ಸ್ ಬರ್ದಂಗಿದ್ರು, ಬಟ್ ಯಾರು ಫೇಲ್ ಆಗಬಾರ್ದು ಅಂತ. ಮಿನಿಮಮ್ 35 ಮಾರ್ಕ್ಸ್ ತಗೊಂಡಾದ್ರೆ ಪಾಸ್ ಆಗ್ಲಿ ಅಂತೇಳಿ, ಫೇಲ್ ಆಗೋದ್ ಬೇಡ. ಹಂಗಂತ ನಾವು ರ್ಯಾಂಕ್ ಅಂತ ಹೇಳಲ್ಲ. ಇದ್ದಾರೆ ಇದ್ರಲ್ಲೂ ಕೂಡ ರ್ಯಾಂಕ್ಸ್ ಏನ್ ಹೇಳ್ತಾವ್ ಡಿಟ್ಟು ಹೇಳೋರು ಇದ್ದಾರೆ, ಎಕ್ಸಾಮ್ ಮಾಡಿದ್ರೆ 100 ತೆಗಿಯೋರಿದ್ದಾರೆ. ಬಟ್ ಎಲ್ಲರದು ಪ್ರಯತ್ನ ಆಗ್ಲಿ ಅನ್ನೋದು ನನ್ನ ಕಳಕಳಿಯ ಹಂಬಲ್ ರಿಕ್ವೆಸ್ಟ್. ಮಾಡ್ತೀರಿ ಅಂತ ವಿಶ್ವಾಸ ಇದೆ. ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥವ್ರಿಗೆ ಕೇಳಿದಂತ ಭಾವಿಸಿದ ಎಲ್ಲರೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸಂಪನ್ನಗೊಳಿಸೋಣ. ರೈಟ್. ಥ್ಯಾಂಕ್ ಯು ಸೋನಗೌಡ್ರೆ. ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಇಷ್ಟರವರೆಗೆ 9 ಗಂಟೆಯಿಂದ ಆಲ್ಮೋಸ್ಟ್ 1:15 ಗಂಟೆ ಆಯಿತು. ಸಾಕಷ್ಟು ಪ್ರಥಮ ದಿನನೇ ನಮಗೆ ಒಳ್ಳೆ ಒಂದು ಧ್ಯಾನ ಜೊತೆಗೆ ಜ್ಞಾನ. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೇನೆ, ಅದನ್ನ ಫಸ್ಟ್ ತಿಳ್ಕೊಂಡ್ರೆ ಮಾತ್ರ, ಧ್ಯಾನ ಯಾಕೆ ಬೇಕು ಅಂತ ಅದರ ಮಾತನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಅದನ್ನ ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ. ಎಲ್ಲರ ಆತ್ಮಕ್ಕೆ ಇದು ತಟ್ಟಿದೆ ಅಂತಾನು ನಾನು ಅನ್ಕೊಂಡಿದ್ದೇನೆ. ಸೊ ಈ ವೇದಿಕೆಗೆ ಬಂದು ನಮ್ಮೊಟ್ಟಿಗೆ ಇದ್ದು ಸಂಪೂರ್ಣ ಧ್ಯಾನವನ್ನ ಮಾಡಿಸಿ ನಮ್ಮೊಟ್ಟಿಗೆ ಇದ್ದ ನಮ್ಮ ರಂಗನಾಥ್ ಗುರುಗಳಿಗೆ ನಾನು ವೇದಿಕೆಯ ಪರವಾಗಿ ಜೊತೆಗೆ ವೈಯಕ್ತಿಕ ಪೂರ್ವಕ ವಂದನೆಗಳನ್ನ ಹೇಳ್ತೇನೆ. ಹಾಗೇನೆ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಮಾಸ್ಟರ್ಸ್ ಸಹ ಧನ್ಯವಾದಗಳು. ಪ್ರತಿದಿನ ಸಣ್ಣೇಗೌಡರು ಹೇಳಿದಾಗೆ ಇದೇ ರೀತಿಯಲ್ಲಿ ತಮ್ಮ ಸಹಕಾರನ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರ ಜೊತೆಗೆ ನಿಮಗೆ ನಿಮ್ಮ ಒಂದು ಆತ್ಮ ಶುದ್ಧೀಕರಣಕ್ಕೆ ನೀವಿಲ್ಲಿ ಭಾಗಿಗಳಾಗಿ ಅಂತ ಕೇಳ್ಕೊಳ್ತೇನೆ. ಹಾಗೇನೆ ಮಹಾವತಾರ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ನನ್ನ ಧನ್ಯವಾದಗಳು. ಸೊ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರೇವತಿ ಮೇಡಮ್ ಅಂಡ್ ಗೀತಾ ಮೇಡಮ್ ಅಂಡ್ ಆಲ್ ಮಾಸ್ಟರ್ಸ್ ಸಪೋರ್ಟೆಡ್ ನಾಟ್ ದಿ ಸೆಷನ್. ಈ ಸೆಷನ್ ಪ್ರಾರಂಭ ಆಗಕ್ಕೆ ಮೂಲಭೂತ ಕಾರಣ ಇರೋಂತ ಎಲ್ಲರಿಗೂ ಮತ್ತೆ ಎಲ್ಲ ಸೀನಿಯರ್ ಮಾಸ್ಟರ್ಸ್ಗೂ ಪ್ರತ್ಯೇಕ ಧನ್ಯವಾದ ತಿಳಿಸ್ತಾ ಭಾಗವಹಿಸಿದ ಪ್ರತಿಯೊಬ್ಬರು ಮಾಸ್ಟರ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.